ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತೀನಿ. ಏನು ಅಂತಂದರೆ, ಇವತ್ತಿನ ಕ್ಲಾಸ್ನ ನಾವು ಪ್ರಿಲಿಮ್ಸ್ ಓರಿಯೆಂಟೆಡ್ ಟಾಪಿಕ್ಸ್ ಮಾಡ್ತೀವಿ. ಆದಷ್ಟು ಮೇನ್ಸ್ನ ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂತಂದರೆ ಫಂಡಮೆಂಟಲ್ ರೈಟ್ಸ್ ಅನ್ನೋ ಒಂದು ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಆಯಿತಾ. ನಾನು ಯಾಕೆ ಮೇನ್ಸ್ ಮಾಡ್ತಾಯಿಲ್ಲ ಅಂತಂದರೆ, ಮೇನ್ಸ್ ಪಾರ್ಟ್ ಯಾಕೆ ಮಾಡಲ್ಲ ಅಂತಂದರೆ, ಇಲ್ಲಿ ವರ್ಡ್ಸ್ಗಳು ಮತ್ತು ಸೆಂಟೆನ್ಸ್ಗಳು ಹೇಗೆ ಕೊಟ್ಟಿದ್ದೀನಿ ಅಂದರೆ ತುಂಬ ಕಾಂಪ್ಲಿಕೇಶನ್ ಜಾಸ್ತಿ ಇದೆ, ಆಯಿತಾ. ಜೊತೆಗೆ ಕೇಸ್ ಸ್ಟಡಿಗಳು, ಎಕ್ಸಾಂಪಲ್ಸ್ಗಳು ಮತ್ತು ಕರೆಂಟ್ ಅಫೇರ್ಸ್ಗಳು ಸೊ ಕಮ್ಮಿ ಇರೋದ್ರಿಂದ ಆದಷ್ಟು ನೀವು ಇದನ್ನು ಅವಾಯ್ಡ್ ಮಾಡಿ, ಆಯಿತಾ. ಸೊ ಲೈಕ್ ಎಕ್ಸಾಂಪಲ್ ಹೇಳೋದಾದರೆ, ನಿಮಗೆ ಮೇನ್ಸ್ ಪಾರ್ಟಲ್ಲಿ ಯಾವ್ದು ತುಂಬ ಜಾಸ್ತಿ ಕೇಳ್ತಾನೆ ಅಂತಂದರೆ, ನೋಡಿ, ಲಾಸ್ಟ್ 5 ಇಯರ್ಸಿಂದ ಈ ಒಂದು ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಕೇಳಿದ್ದಾನೆ ಅಂತಂದರೆ, ಪ್ರತಿ ಬಾರಿ ಈ ಕ್ವಶನ್ ಬರ್ತಾನೆ ಇರುತ್ತೆ. ನೋಡಿ, ಇದೆ ಆರ್ಟಿಕಲ್ 21 ಈಗ ರೈಟ್ ಟು ಲಿವ್ ವಿತ್ ಅ ಹ್ಯೂಮನ್ ಡಿಗ್ನಿಟಿ ಅಂತಿದೆ. ಸೊ ಅವನು ಇದ್ರ ಮೇಲೆ, ಈ ಟಾಪಿಕ್ ಮೇಲೆ ಅಂದರೆ ಈ ಸಿಂಗಲ್ ಲೈನ್ ಇಟ್ಕೊಂಡೆ ಅವನು ಕ್ವಶನ್ ಕೇಳ್ತಾನೆ ಮೇನ್ಸಲ್ಲಿ, ಆಯಿತಾ. ಸೊ ಅದು ಬಿಟ್ಟರೆ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಲಿಬರ್ಟಿ, ಸೊ ಈ ಒಂದು ಲೈನ್ ಇಟ್ಕೊಂಡೆ ಅವ್ನು ಕ್ವಶನ್ ಕೇಳ್ತಾನೆ. ಸೊ ನಾನೊಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ, ಆಯಿತಾ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು ಕ್ವಶನ್ ಹೇಗೆ ಕೇಳಿರ್ತಾನೆ ಅಂತ. ಸೊ ಪ್ರಿಲಿಮ್ಸ್ ಪಾರ್ಟ್ ಅಂತೂ ತುಂಬ ಈಸಿ. ಪ್ರಿಲಿಮ್ಸ್ ಪಾರ್ಟಲ್ಲಿ ಅಂದರೆ ತುಂಬ ಈಸಿ ಅಂತಂದರೆ ಇದನ್ನೇ ಕೇಳ್ತಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ಟಿಕಲ್ 21 ಅಂತ ಕೇಳ್ತಾನೆ. ಅಥವಾ ಈಗ ರೈಟ್ ಟು ಪ್ರೈವಸಿ ಅಂತ ಕೇಳ್ಬಿಟ್ಟು ಯಾವ ಆರ್ಟಿಕಲ್ ಅಂತ ಕೇಳ್ತಾನೆ, ಆರ್ಟಿಕಲ್ 21. ಎಕ್ಸಾಂಪಲ್ ಹೇಳಿದ್ರೆ 2024 UPSC ಪೇಪರಲ್ಲಿ ಇದನ್ನೇ ಕೇಳಿದ್ದವನು, ರೈಟ್ ಟು ಪ್ರೈವಸಿ ಅಂತ ಕೇಳಿದ. ಸೊ ಅದು 2021 ಪ್ರಿಲಿಮ್ಸಲ್ಲೂ ಕೇಳಿದ, 2021ರಲ್ಲಿ, ಆಯಿತಾ. ಸೊ ರಿಪೀಟ್ ಆಗಿತ್ತು ಕ್ವಶನು. ಸೊ ಇಷ್ಟೇ, ನಾವು ಜಾಸ್ತಿ ಇನ್ ಡೀಟೇಲಾಗಿ ಹೋಗೋದಿಲ್ಲ. ಬಟ್ ಪ್ರಿಲಿಮ್ಸ್ ಪಾರ್ಟು ಏನೇನು ಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಮೈನ್ಸ್ ಪಾರ್ಟ್ಗೆ ನಿಮ್ಗೊಂದು PDF ನಾನು ಪ್ರೊವೈಡ್ ಮಾಡ್ತೀನಿ, ನೀವು ಬೈ ಮಾಡ್ಬೋದು ಟೆಲಿಗ್ರಾಮಲ್ಲಿ. ಸೊ ಆ ಒಂದು PDFದು ನಿಮ್ಗೆ ಒಂದು ಓವರ್ವ್ಯೂ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, PDF ಹೇಗಿರುತ್ತೆ ಅದು ಮೈನ್ಸ್ಗೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಸರಿನಾ. ಸೊ ದಯವಿಟ್ಟು ಆ PDF ತೊಗೊಳ್ಳಿ. ಯಾರಾದರೂ ಮೈನ್ಸ್ ಓದ್ತಾ ಇತ್ತು ಅಂತಂದರೆ ಆ ಒಂದು PDF ತುಂಬ ಇಂಪಾರ್ಟೆಂಟ್ ನಿಮಗೆ, ಆಯಿತಾ. ಸೊ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಸರಿನಾ. ಓಕೆ, ಈಗ ಸಮ್ಮರಿ ಶೀಟಲ್ಲಿ ಆಗಲಿ ನಾನು ಕೊಟ್ಬಿಟ್ಟಿದ್ದೀನಿ, ಸರಿನಾ. ಎಲ್ಲ ಕಂಪ್ಲೀಟ್ ಲಕ್ಷ್ಮೀಕಾಂತಲ್ಲಿರೋದೇ ಕೊಟ್ಟಿದ್ದೀನಿ. ಬಟ್ ಆದರೆ ನೀವೇನು ಮಾಡಬೇಕು ಅಂತಂದರೆ, ನಾನು ಒಂದು ವೆಬ್ಸೈಟಲ್ಲಿ ಕೆಲವೊಂದು ಟಾಪಿಕ್ ಮೇಲೆ ನಾನು ಆ ವೆಬ್ಸೈಟಲ್ಲಿ ನಾನು ಒಂದು ನೋಟ್ಸ್ ಮಾಡಾಕಿರ್ತೀನಿ, ಸರಿನಾ. ಸೊ ನೀವು ಅದನ್ನು ಆ ವೆಬ್ಸೈಟಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಇದನ್ನು ನೀವು ರಿವಿಷನ್ ಆಗಿ ಇಟ್ಕೊಳ್ಳಿ ಸಮ್ಮರಿ ಶೀಟ್ನ, ಸರಿನಾ. ಓಕೆ, ಶುರು ಮಾಡೋಣ ಹಂಗಾದ್ರೆ. Fundamental rights are enriched in part 3 of the Constitution from Article 12 to 35. ಸೊ ಇದು ನಿಮ್ಮ ಪಾರ್ಟ್ 3ಯಲ್ಲಿದೆ. ಸೊ ಆರ್ಟಿಕಲ್ 12ಇಂದ 35ವರೆಗೂ ಇದೆ ಅಂತಿದೆ. ಸೊ ಓಕೆ, ಸೊ ಇದನ್ನೆಲ್ಲ ಎಲ್ಲಿಂದ ಎತ್ಕೊಂಡಿದ್ದಾರೆ ಅಂತಂದರೆ, ಅಮೇರಿಕನ್ ಕಾನ್ಸ್ಟಿಟ್ಯೂಷನಿಂದ ಬಾರೋ ಮಾಡಿದೆ ಅಂತೆ, ಸರಿನಾ. ಇನ್ಸ್ಪಿರೇಷನ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಆಫ್ USA, ಆಯಿತಾ. ಸೊ ಅಲ್ಲಿ ಅದನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಕರೆಯಲ್ಲ, ಬಿಲ್ ಆಫ್ ರೈಟ್ಸ್ ಅಂತಾರೆ. ಸೊ ಈ ಒಂದು ಪಾರ್ಟ್ 3 ಅಂತ ಏನಿದೆ, ಇದನ್ನು ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತಲೂ ಕೂಡ ಕರೀತಾರಂತೆ. ಸೊ ಅದು ಬಿಟ್ಟರೆ ಏನು ಬೇಕು ಅಂತಂದರೆ, ಫಂಡಮೆಂಟಲ್ ರೈಟ್ಸ್ ಆರ್ ಮೆಂಟ್, ಓಕೆ ಫೋಕಸ್ ಆಗ್ತಲ್ವ. ಫಂಡಮೆಂಟಲ್ ರೈಟ್ಸ್ ಆರ್ ಮೆಂಟ್ ಫಾರ್ ಪ್ರಮೋಟಿಂಗ್ ದ ಐಡಿಯಲ್ ಆಫ್ ಪೊಲಿಟಿಕಲ್ ಡೆಮೋಕ್ರಸಿ. ಏನಿದು ಪೊಲಿಟಿಕಲ್ ಡೆಮೋಕ್ರಸಿ ಎಲ್ಲ ಮುಂದೆ ಬರುತ್ತೆ ಒಂದಾಗಿ, ಆಯಿತಾ, ಅರ್ಥ ಮಾಡ್ಕೊಳ್ಳೋಣ. ಸೊ ಒಟ್ಟು 7 ಫಂಡಮೆಂಟಲ್ ರೈಟ್ಸ್ ಇದೆ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಕಲ್ಚರಲ್ ಆ್ಯಂಡ್ ಎಜುಕೇಷನ್ ರೈಟ್ಸ್, ರೈಟ್ ಟು ಪ್ರಾಪರ್ಟಿ ಆ್ಯಂಡ್ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡಿ. ಆದರೆ ಈ ರೈಟ್ ಟು ಪ್ರಾಪರ್ಟಿಯನ್ನು ತೆಗಿತಾರೆ. ಯಾಕೆ ತೆಗಿತಾರೆ, ಏನಕ್ಕೆ, ಅದೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅಲ್ಲಿ ಬರುತ್ತೆ ಪ್ರೆಸೆಂಟ್ ಪೊಸಿಷನ್ ಆಫ್ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ ಅಂತ ಬರುತ್ತೆ. ಸೊ ಆ ಟಾಪಿಕ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ಈಗ ರೈಟ್ ಟು ಪ್ರಾಪರ್ಟಿ ತೆಗೆದಿದ್ದಾರೆ. ಸೊ ಈಗ ಕರೆಂಟ್ಲಿ ನಮ್ಮ ಹತ್ರ ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದೆ ಅಂದರೆ ಒಟ್ಟು 6 ಇದೆ, ಆಯಿತಾ. 7 ಇಲ್ಲ, 6 ಇದೆ. ಹೌವರ್ ದ ರೈಟ್ ಟು ಪ್ರಾಪರ್ಟಿ ವಾಸ್ ಡಿಲೀಟೆಡ್ ಫ್ರಮ್ ದ ಲಿಸ್ಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಬೈ ದ 44th ಅಮೆಂಡ್ಮೆಂಟ್ ಆ್ಯಕ್ಟ್ 1978. ಓಕೆ, ಈ ಒಂದು ರೈಟ್ ಟು ಪ್ರಾಪರ್ಟಿನ ಸಂವಿಧಾನದಲ್ಲಿ ಇದನ್ನು ತೆಗಿತಾರೆ. ಸಂವಿಧಾನದಲ್ಲ, ಈ ಫಂಡಮೆಂಟಲ್ ರೈಟ್ಸಿಂದ ತೆಗಿತಾರೆ. ಯಾವ ಒಂದು ಅಮೆಂಡ್ಮೆಂಟಿಂದ ಅಂತಂದರೆ 44ನೇ ತಿದ್ದುಪಡಿಯಿಂದ ಇದನ್ನು ತೆಗಿತಾರಂತೆ, ಆಯಿತಾ. ಸೊ ಇದನ್ನು ಫಂಡಮೆಂಟಲ್ ರೈಟ್ಸಿಂದ ತೆಗೆದು ಇದನ್ನು ಲೀಗಲ್ ರೈಟಾಗಿ ಮಾಡ್ತಾರೆ, ಸರಿನಾ. ಯಾವ ಒಂದು ಆರ್ಟಿಕಲ್ ಅಂದರೆ ಆರ್ಟಿಕಲ್ 300A ಇಡ್ತಾರೆ. ಪಾರ್ಟ್ ಯಾವುದು, ಎಷ್ಟಿದು 22ನ ಎಷ್ಟು ಇದು 10, 11, 12 ಪಾರ್ಟ್ 12 ಇದು. ಓಕೆ, ಪಾರ್ಟ್ 12 ಎಷ್ಟೋ
ಬಿಡಿ. ಸೊ ನಮ್ಗೆ ಬೇಕಾಗಿರೋದು ಇದೊಂದು ಆರ್ಟಿಕಲ್. ನಿಮಗೆ ಪ್ರಿಲಿಮ್ಸಲ್ಲಿ ಕೇಳುವಂಥ ಒಂದು ಆರ್ಟಿಕಲ್ ಯಾವುದು ಅಂತಂದರೆ ಆರ್ಟಿಕಲ್ 300A. ಸೊ ಈ ಯಾಕೆ ಸರ್ ಇದನ್ನು ರೈಟ್ ಟು ಪ್ರಾಪರ್ಟಿನ ಫಂಡಮೆಂಟಲ್ ರೈಟ್ಸಿಂದ ತೆಗೆದಾಕಿದ್ದಾರೆ, ಮತ್ತು ಅದನ್ನು ಪಾರ್ಟ್ 12 ಇಟ್ಟರು, ಆಯಿತಾ. ಮತ್ತು ಅದನ್ನು ಆರ್ಟಿಕಲ್ 19 ಇರುತ್ತೆ, ಆರ್ಟಿಕಲ್ 300A ಆಗಿ ಯಾಕೆ ಮಾಡಿದ್ರು ಅನ್ನೋದು ನಮಗೆ ಕೊನೆಗೆ ಗೊತ್ತಾಗುತ್ತೆ, ಸರಿನಾ. ಓಕೆ. ಸೊ ಅಟ್ ಪ್ರೆಸೆಂಟ್ ದೆರ್ ಆರ್ ಓನ್ಲಿ 6 ಫಂಡಮೆಂಟಲ್ ರೈಟ್ಸ್. ಓಕೆ, ವಾಟ್ ಆರ್ ದ ಫೀಚರ್ಸ್ ಆಫ್ ಫಂಡಮೆಂಟಲ್ ರೈಟ್ಸು? ಸೊ ಈ ಫೀಚರ್ಸ್ ಏನು ಎತ್ತ ಸೊ ಹೇಳಬೇಕಾಯ್ತನ. ಸೊ ಈ ಫೀಚರ್ಸಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ಲೂ ಕೂಡ ಹಾಕಿರ್ತೀನಿ, ಫೀಚರ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ, ಅಲ್ಲಿ ಓದ್ಕೊಳ್ಳಿ ಸಾಕು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು DPSP ಹೇಳಿದೆ. ಸೊ DPSPಗೂ ಮತ್ತು ಫಂಡಮೆಂಟಲ್ ರೈಟ್ಸ್ಗೂ ಒಂದಷ್ಟು ಕಂಪ್ಯಾರಿಸನ್ ಮಾಡಿ ಹೇಳಿದೆ, ಆಯಿತಾ. ಸೊ DPSP ಈಸ್ ನಾನ್ ಜಸ್ಟಿಸಬಲ್ ಅಂತ ಹೇಳಿದೆ, ಇದು ಫಂಡಮೆಂಟಲ್ ರೈಟ್ಸು ಜಸ್ಟಿಸಬಲ್ ಅಂತ ಹೇಳಿದೆ. ಸೊ ಅದೊಂದು ಇಟ್ಕೊಳ್ಳೋದು, ಅದೊಂದು ಪಾಯಿಂಟು, ಸರಿನಾ. ನೆಕ್ಸ್ಟ್ ಪಾಯಿಂಟು ಹೇಳೋದಾದರೆ ಇಲ್ಲಿ ಮೊದಲನೇ ಪಾಯಿಂಟು ಸಮ್ ಆಫ್ ದೆಮ್. ಓಕೆ, ಎಲ್ಲಿದೆ ನೋಡಿ, ದೇ ಆರ್ ಜಸ್ಟಿಸಬಲ್ ನೋಡಿ. ಅದೇ ನೀವು DPSP ನೋಡಿದ್ರೆ ದೇ ಆರ್ ನಾನ್ ಜಸ್ಟಿಸಬಲ್ ಅಂತಂದರೆ ಅಕಸ್ಮಾತ್ DPSP ವೈಲೇಟ್ ಆಯಿತು ಅಂತಂದರೂ ಕೂಡ ನೀವು ಕೋರ್ಟ್ನ ಮೊರೆ ಹೋಗೋದಕ್ಕಾಗಲ್ಲ. ಅದೇ ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಯಿತು, ಈಗ ರೈಟ್ ಟು ಫ್ರೀಡಮ್ ಅಂತಿದೆ, ಬಟ್ ಅಂದರೆ ರೈಟ್ ಟು ಫ್ರೀಡಮಲ್ಲಿ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬರ್ತದೆ. ಸೊ ನೀವು ಈ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ನೀವು ಕಿತ್ಕೊಂಡಾಗ, ಯಾರಾದರೂ ಅಂದರೆ ಗೌರ್ಮೆಂಟ್ ನಿಮ್ಮ ಹತ್ರ ಕಿತ್ಕೊಂಡಾಗ ಈ ಫಂಡಮೆಂಟಲ್ ರೈಟ್ಸ್ನ ನೀವು ಕೋರ್ಟ್ನ ಮೊರೆ ಹೋಗ್ಬೋದು. ಅದೇ DPSP ಯಾರು ಕಿತ್ಕೊಂಡ್ರೆ DPSPನ ನೀವು ಕೋರ್ಟ್ ಮೊರೆ ಹೋಗೋದಕ್ಕೆ ಆಗೋದಿಲ್ಲ. ಅದೇ ಜಸ್ಟಿಸಬಲ್ ಮತ್ತು ನಾನ್ ಜಸ್ಟಿಸಬಲ್ ಅಂತ ಕರೀತಾರೆ. ಸೊ ಮೊದಲನೇ ಫೀಚರ್ಸ್ ಏನು ಅಂತಂದರೆ ಸಮ್ ಆಫ್ ದೆಮ್ ಅವೈಲಬಲ್ ಓನ್ಲಿ ಟು ದ ಸಿಟಿಸನ್ ವೈಲ್ ಅದರ್ಸ್ ಆರ್ ಅವೈಲಬಲ್ ಟು ಆಲ್ ಪರ್ಸನ್ ಸಿಟಿಸನ್, ವೆದರ್ ಸಿಟಿಸನ್ ಫಾರಿನರ್ಸ್, ಲೀಗಲ್ ಪರ್ಸನ್ಸ್ ಲೈಕ್ ಕಾರ್ಪೊರೇಷನ್ಸ್ ಆರ್ ಕಂಪನೀಸ್. ನೋಡಿ, ಈ ಫಂಡಮೆಂಟಲ್ ರೈಟ್ಸು ಸಿಟಿಸನ್ಗೂ ಕೂಡ ಇದೆಯಂತೆ, ಕೆಲವೊಂದು ಪ್ರಾವಿಷನ್ಸು ಸಿಟಿಸನ್ಗೂ ಕೂಡ ಇದೆಯಂತೆ, ಮತ್ತು ಕೆಲವೊಂದು ಪ್ರಾವಿಷನ್ಸು ಸಿಟಿಸನ್ಸು ಪ್ಲಸ್ ಫಾರಿನರ್ಸ್ಗೂ ಕೂಡ ಇದೆಯಂತೆ, ಆಯಿತಾ. ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾನೆ ಕಂಪ್ಲೀಟ್ ಫಂಡಮೆಂಟಲ್ ರೈಟ್ಸ್ದು. ಆದಷ್ಟು ಇದನ್ನು ನೀವು ಭಯ ಹಾಟ್ ಮಾಡಿದ್ರೆ ಒಳ್ಳೆಯದು, ಅಥವಾ ಅರ್ಥ ಮಾಡ್ಕೋತೀನಿ ಅಂದರೂ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ಎರಡನೇ ಫೀಚರ್ಸ್ ಏನು, ದೇ ಆರ್ ನಾನ್ ಆಬ್ಸಲ್ಯೂಟ್ ಬಟ್ ಕ್ವಾಲಿಫೈಡ್. ಏನಿದು ನಾನ್ ಆಬ್ಸಲ್ಯೂಟ್ ಬಟ್ ಕ್ವಾಲಿಫೈಡ್ ಅಂತಂದರೆ, ಸೊ ದೇ ಆರ್ ನಾಟ್ ಆಬ್ಸಲ್ಯೂಟ್ ಅಂತಂದರೆ ಏನು? ಸೊ ಆಬ್ಸಲ್ಯೂಟ್ ಅಂತಂದರೆ ಇದನ್ನು ಅಂದರೆ ಕಂಪ್ಲೀಟಾಗಿ ರೆಸ್ಟ್ರಿಕ್ಷನ್ ಇಲ್ದಿರೋದಕ್ಕೆ ನಾವು ಆಬ್ಸಲ್ಯೂಟ್ ಅಂತೀವಿ, ಆಯಿತಾ. ಸೊ ಇದಕ್ಕೆ ಸ್ವಲ್ಪ ಒಂದಷ್ಟು ರೆಸ್ಟ್ರಿಕ್ಷನ್ ಇದೆಯಂತೆ, ಅಂದರೆ ಫಂಡಮೆಂಟಲ್ ರೈಟ್ಸ್ ಆರ್ ಸಬ್ಜೆಕ್ಟೆಡ್ ಟು ಸಮ್ ರೆಸ್ಟ್ರಿಕ್ಷನ್ ಇಂಪೋಸ್ಡ್ ಬೈ ಸ್ಟೇಟ್ ಆರ್ ಡಿಟರ್ಮೈನ್ಡ್ ಬೈ ಕೋರ್ಟ್ ಅಂತಂದರೆ ಈ ಒಂದು ಈಗ ನಾನು ಹೇಳಿದೆ, ಈ ಫಂಡಮೆಂಟಲ್ ರೈಟ್ಸ್ನ ಯಾರು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಆದರೆ ಈ ಒಂದಷ್ಟು ಫಂಡಮೆಂಟಲ್ ರೈಟ್ಸ್ನ ಲಾ ಏನಾದರೂ ಅಂದರೆ ಲಾ ನಿಮಗೆ ರೆಸ್ಟ್ರಿಕ್ಟ್ ಮಾಡಬಹುದು. ಅದಕ್ಕೆ ಇದನ್ನು ನಾಟ್ ಆಬ್ಸಲ್ಯೂಟ್ ಬಟ್ ಕ್ವಾಲಿಫೈಡ್ ಅಂತ ಹೇಳ್ತಾ ಇರೋದು. ಅಂದರೆ ಫಂಡಮೆಂಟಲ್ ರೈಟ್ಸ್ ಆರ್ ಸಬ್ಜೆಕ್ಟ್ ಟು ರೀಸನಬಲ್ ರೆಸ್ಟ್ರಿಕ್ಷನ್ ಇಂಪೋಸ್ಡ್ ಬೈ ದ ಸ್ಟೇಟ್ ಆರ್ ಲಾ ಅಂತ ಹೇಳ್ಬೋದು, ಆಯಿತಾ. ಸೊ ಇಲ್ಲಿನ ಕಡಿದಾನೆ ದ ಸ್ಟೇಟ್ ಕ್ಯಾನ್ ಇಂಪೋಸ್, ನೋಡಿ, ದ ಸ್ಟೇಟ್ ಕ್ಯಾನ್ ಇಂಪೋಸ್ ರೆಸ್ಟ್ರಿಕ್ಷನ್ ಆನ್ ದೆಮ್. ಕೆಲವೊಂದು ರೆಸ್ಟ್ರಿಕ್ಷನ್ ಕೂಡ ಮಾಡ್ಬೋದು. ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ನ್ಯಾಷನಲ್ ಎಮರ್ಜೆನ್ಸಿ ಬಂದಾಗ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ಗಳು ಆಟೋಮೆಟಿಕ್ಕಾಗಿ ಏನಾಗುತ್ತೆ, ರೆಸ್ಟ್ರಿಕ್ಟ್ ಆಗುತ್ತದೆ, ಆಯಿತಾ. ಸೊ ಅದನ್ನು ಮುಂದೆ ಹೇಳ್ತೀನಿ, ಆಯಿತಾ. ಈಗ ಎಕ್ಸಾಂಪಲ್ ಇನ್ನೊಂದು ಹೇಳೋದಾದ್ರೆ ನಿಮ್ಮ ಕೋವಿಡ್-19ನಲ್ಲಿ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಇದೆ, ಆಯಿತಾ. ಯಾವುದು ಅಂತಂದರೆ ನೋಡಿ, ಎಲ್ಲಿ ಎಲ್ಲ ಬರುತ್ತಲ್ಲಪ್ಪ ಅದು. ಸೊ ಓಕೆ, ಎಲ್ಲಿ ಮೂಮೆಂಟು. ಈ ಒಂದು ರೈಟ್ ಟು ಫ್ರೀಡಮ್ ಅಂತಂದರೆ ಇಲ್ಲಿ ನೋಡಿ ಮೂಮೆಂಟ್ ಅಂತಿದೆ. ಅಂದರೆ ಒಂದು ಆರ್ಟಿಕಲ್ 19 ನಿಮಗೆ ಒಟ್ಟು ನಿಮಗೆ ಎಷ್ಟು 6 ಗಂಟೆ ಸಿಗ್ತದೆ. 6 ಪ್ರಾವಿಷನ್ಸ್ ಇದೆ. ಏನಂದರೆ ರೈಟ್ ಟು ಮೂಮೆಂಟ್ ಅಂದರೆ ಇಂಡಿಯಾದಲ್ಲಿ ನೀವು ಯಾವ ಪಾರ್ಟ್ಗಾರು ಮೂವ್ ಆಗ್ಬೋದು ಅಂತ. ಆದರೆ ಕೋವಿಡ್-19 ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ 19ನ ತೆಗಿತಾರೆ, ಅಂದರೆ ರೆಸ್ಟ್ರಿಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಕೋವಿಡ್-19 ಇರೋ ಟೈಮಲ್ಲಿ ಯಾರೂ ಕೂಡ ಮೂವ್ ಆಗಬಾರ್ದು, ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ಗೆ ಮೂವ್ ಆಗಬಾರ್ದು ಅಂತ. ಅದಕ್ಕೆ ಹೇಳ್ಕೊಟ್ಟಿರೋದು ದೇ ಆರ್ ನಾಟ್ ಆಬ್ಸಲ್ಯೂಟ್ ಬಟ್ ಕ್ವಾಲಿಫೈಡ್ ಅಂತಂದರೆ ಕೆಲವೊಂದು ಟೈಮಲ್ಲಿ ಇದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ತಾರೆ ನೋಡಿ. ಬಟ್ ಇಲ್ಲಿ ಕೊಟ್ಟಿಲ್ಲ, ಕೋವಿಡ್-19 ಅಂತ ಕೊಟ್ಟಿಲ್ಲ. ಬಟ್ ಈ ಥರ ಒಂದಷ್ಟು ಪ್ರಾವಿಷನ್ಸ್ಗಳನ್ನ ಆದಷ್ಟು ನೀವು ಕರೆಂಟ್ ಅಫೇರ್ಸ್ಲಿ ನೀವು ಆ್ಯಡ್ ಮಾಡಬೇಕಾಗ್ತದೆ, ಆಯಿತಾ. ಓಕೆ, ಸೊ ಆಲ್ ಆಫ್ ದೆಮ್ ಆರ್ ಅವೈಲಬಲ್ ಅಗೇನ್ಸ್ಟ್ ದ ಆರ್ಬಿಟರಿ ಆ್ಯಕ್ಷನ್ ಆಫ್ ದ ಸ್ಟೇಟ್. Here, however, some of them are also available against the actions of private individuals. ಇದೇನು ಅಂತಂದರೆ
ಆಲ್ ಆಫ್ ದೆಮ್ ಆರ್ ಅವೈಲಬಲ್ ಅಗೈನ್ಸ್ಟ್ ಆರ್ಬಿಟರಿ ಆಕ್ಷನ್ ಆಫ್ ದ ಸ್ಟೇಟ್ ಅಂತಂದರೆ ಅಕಸ್ಮಾತು ನಿಮ್ಮ ಗೌರ್ನಮೆಂಟ್ ಆಗ್ಬೋದು ಅಥವಾ ಪ್ರೈವೇಟ್ಸ್ ಆಗಿರ್ಬೋದು. ಸೊ ಈ ಗೌರ್ಮೆಂಟ್ ಎಂಟಿಟಿ ಮತ್ತು ಪ್ರೈವೇಟ್ ಎಂಟಿಟಿ ಯಾರೇ ಆಗಿರಲಿ, ಯಾರೇ ಬಂದು ಕೂಡ ನಿಮಗೆ ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರ ವಿರುದ್ಧ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಕೇಸ್ ಆಗೋ ರೀತಿ ಅಂತಂದರೆ ನನ್ನ ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಗಿದೆ ಅಂತ ಹೇಳಿ ನೀವು ಕೇಸ್ ಹಾಕ್ಬೋದು. ಸೊ ಆ ಥರ ಅಂದರೆ ಯಾರು ಏನೇ ಬಂದು ನಿಮ್ಮ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಹೋಗಿ ಸುಪ್ರೀಂ ಕೋರ್ಟಲ್ಲಿ ನೀವು ಅದನ್ನು ಕೇಸ್ನ ಹಾಕ್ಬೋದು ಅಂತಿದೆ. ಸೊ ಸಮ್ ಆಫ್ ದೆಮ್ ಆರ್ ನೆಗೆಟಿವ್ ಇನ್ ಕ್ಯಾರೆಕ್ಟರ್, ದಟ್ ಈಸ್ ಪ್ಲೇಸ್ ಲಿಮಿಟೇಷನ್ಸ್ ಆನ್ ದ ಅಥಾರಿಟಿ ಆಫ್ ಲಾ, ವೈಲ್ ಸಮ್ ಅದರ್ ಆರ್ ಪಾಸಿಟಿವ್ ಇನ್ ನೇಚರ್ ಕಂಪರಿಂಗ್ ಸರ್ಟನ್ ಪ್ರಿವಿಲೇಜಸ್. ಸೊ ಕೆಲವೊಂದು ನೆಗೆಟಿವ್ ಕೂಡ ಇದೆಯಂತೆ. ಎಕ್ಸಾಂಪಲ್ ಹೇಳೋದಾದರೆ ಈ ಕೋವಿಡ್-19ನಲ್ಲಿ ಮೂಮೆಂಟ್, ಈಗ ಮೂವ್ ಆಗೋದು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಮೂವ್ ಆಗೋದು, ಸೊ ಇವೆಲ್ಲ ನೆಗೆಟಿವ್ ಆಯಿತಾ. ಪಾಸಿಟಿವ್ ಅಂತ ಹೇಳಿದಾಗ ಲೈಕ್ ಎಕ್ಸಾಂಪಲ್ ಒಂದಷ್ಟು ಬೆನಿಫಿಟ್ಸ್ಗಳನ್ನ ಕೊಡ್ತಾರೆ ನೋಡಿ, ರೈಟ್ ಟು ಎಜುಕೇಷನ್, ಅಂದರೆ ಎಜುಕೇಷನ್ ಎಲ್ಲರಿಗೂ ಕೊಡಬೇಕು ಎಲ್ಲರಿಗೂ ಅಂತ. ಸೊ ಆ ಥರ ನಮ್ಮ ಒಂದು ಫಂಡಮೆಂಟಲ್ ರೈಟ್ಸಲ್ಲಿ ಕೆಲವೊಂದು ನೆಗೆಟಿವ್ ಕೂಡ ಇದೆಯಂತೆ, ಕೆಲವೊಂದು ನೆಗೆಟಿವ್ ಮತ್ತು ಕೆಲವೊಂದು ಪಾಸಿಟಿವ್ ಕೂಡ ಇದೆಯಂತೆ ಆಯಿತಾ. ಸೊ ದೇ ಆರ್ ಜಸ್ಟಿಸಬಲ್. ಅಕಸ್ಮಾತ್ ಯಾರು ನಿಮ್ಮ ಫಂಡಮೆಂಟಲ್ಸ್ ವೈಲೇಟ್ ಆದರೂ ಕೂಡ ನಿಮಗೆ ಸುಪ್ರೀಂ ಕೋರ್ಟು ಆ ಒಂದು ನ್ಯಾಯವನ್ನು ತೋರಿಸ್ಕೊಡುತ್ತೆ. ನೆಕ್ಸ್ಟು ದೇ ಆರ್ ಡಿಫೆಂಡೆಡ್ ಆ್ಯಂಡ್ ಗ್ಯಾರಂಟೆಡ್ ಬೈ ಸುಪ್ರೀಂ ಕೋರ್ಟ್. ಸರಿ. ಸೊ ನೆಕ್ಸ್ಟ್ ಹೇಳೋದು ಕ್ಯಾನ್ ಬಿ ಅಮೆಂಡೆಡ್. ಸೊ ಕೆಲವೊಂದು ಪ್ರಾವಿಷನ್ಸ್ಗಳಲ್ಲಿ ಅಮೆಂಡ್ ಮಾಡೋ ಸಿಚುವೇಶನ್ ಬಂತು ಅಂದರೆ ಇಟ್ ಕ್ಯಾನ್ ಬಿ ಅಮೆಂಡೆಡ್ ಆಯಿತಾ. ಆದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ಅಫೆಕ್ಟ್ ಆಗಬಾರ್ದು. ಅಂದರೆ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಅಮೆಂಡೆಡ್, ಆದರೆ ನಿಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಆಗಬಾರ್ದು. ಎಕ್ಸಾಂಪಲ್ ನಿಮಗೆ DPS ಕೂಡ ಹೇಳಿದ್ದೀನಿ ಆಯಿತಾ. ಸೊ ಈ ಒಂದು ಫೀಚರ್ಸಲ್ಲಿ ಒಂದು 5ರಿಂದ 6 ತಿಳ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನೋಡಿ, ಇಲ್ಲೇ ನೋಡಿ, ದೇ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ದ ಆಪರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಎಕ್ಸೆಪ್ಟ್ ದ ರೈಟ್ಸ್ ಗ್ಯಾರಂಟೆಡ್ ಬೈ ದ ಆರ್ಟಿಕಲ್ 20 ಆ್ಯಂಡ್ ಆರ್ಟಿಕಲ್ 21. ನೋಡಿ ಇದೇ ನೆಗೆಟಿವ್ ಇತ್ತಲ್ಲ ಪಾಯಿಂಟ್ಸು. ಸಮ್ ಆಫ್ ದೆಮ್ ಆರ್ ಪ್ಲೇಸ್ಡ್ ಇಟ್ ನೆಗೆಟಿವ್, ಸಮ್ ಆಫ್ ದೆಮ್ ಆರ್ ನೆಗೆಟಿವ್ ಅಂತ ಹೇಳಿದ್ನಲ್ಲ. ಸೊ ಈ ಯಾವುದು ಅಂತಂದರೆ ಇದೆ ನೋಡಿ, ಕೆಲವೊಂದು ಸತಿ ಇದನ್ನು ಸಸ್ಪೆಂಡ್ ಕೂಡ ಆಗುತ್ತೆ. ಸೊ ಟೇಬಲ್ ಇದೆ ನೋಡಿ, ಆಗಲೇ ಹೇಳಿದ್ನಲ್ಲ ಫಸ್ಟ್ ಪಾಯಿಂಟು, ಸಮ್ ಆಫ್ ದೆಮ್ ಆರ್ ಅವೈಲಬಲ್ ಟು ಸಿಟಿಸನ್ಸ್, ಓನ್ಲಿ ಟು ಸಿಟಿಸನ್ ಬಟ್ ನಾಟ್ ಫಾರಿನರ್ಸ್. ಮತ್ತು ಕೆಲವೊಂದು ಫಂಡಮೆಂಟಲ್ ರೈಟ್ಸು ಇಬ್ಬರಿಗೂ ಇದೆ, ಸಿಟಿಸನ್ಸ್ಗೂ ಕೂಡ ಇದೆ, ಫಾರಿನರ್ಸ್ಗೂ ಇದೆ. ಸೊ ಯಾವುದ್ಯಾವುದು ಅನ್ನೋದು ಈ ಒಂದು ಟೇಬಲ್ ಇದೆ. ಸೊ ನೀವು ನೋಡ್ಕೊಳ್ಳಿ ಆಯಿತಾ. ಸೊ ಅಕಸ್ಮಾತ್ ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಆರ್ಟಿಕಲ್ 20 ನೋಡಿ, ದೇ ಆರ್ ಸಸ್ಪೆಂಡೆಡ್ ಡ್ಯೂರಿಂಗ್ ದ ಆಪರೇಷನ್ ಆಫ್ ಅ ನ್ಯಾಷನಲ್ ಎಮರ್ಜೆನ್ಸಿ ಎಕ್ಸೆಪ್ಟ್ ದ ರೈಟ್ಸ್ ಗ್ಯಾರಂಟೆಡ್ ಬೈ ಆರ್ಟಿಕಲ್ 20 ಆ್ಯಂಡ್ 21. ಸೊ ಆರ್ಟಿಕಲ್ 20 ಮತ್ತು 21 ಯಾವುದಾದ್ರು ನೋಡಿ ಇಲ್ಲಿದೆ. ಆರ್ಟಿಕಲ್ 20 ಅಂತಂದರೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಟು ದ ಕನ್ವಿಕ್ಷನ್ ಆಫ್ ಅಫೆನ್ಸ್, ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 20 ಮತ್ತು 21 ಬಿಟ್ಟು ಇನ್ನು ಮಿಕ್ಕ ಎಲ್ಲ ಫಂಡಮೆಂಟಲ್ ರೈಟ್ಸ್ ಕೂಡ ಸಸ್ಪೆಂಡ್ ಆಗುತ್ತೆ ಆಯಿತಾ. ಸೊ ಇಲ್ಲಿರುವಂತಹ ಎಲ್ಲ ಫಂಡಮೆಂಟಲ್ ರೈಟ್ಸು ಸಸ್ಪೆಂಡ್ ಆಗುತ್ತೆ ಅಂತೆ. ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಹೇಳ್ತಿರೋದು. ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಈ ಎಲ್ಲ ಫಂಡಮೆಂಟಲ್ ರೈಟ್ಸು ಸಸ್ಪೆಂಡ್ ಆಗುತ್ತೆ. ಆದರೆ ಆರ್ಟಿಕಲ್ 20 ಮತ್ತು 21 ಮತ್ತು ಈ 21 ಇಲ್ಲ, ಆರ್ಟಿಕಲ್ 21, 20. ಸೊ ಇವೆರಡು ಬಿಟ್ಟು ಇನ್ನೆಲ್ಲ ಸಸ್ಪೆಂಡ್ ಆಗುತ್ತಂತೆ. ಸರಿನಾ. ಫರ್ದರ್ ದ 6 rights granted by the Article 19 are automatically suspended only when emergency is declared on the ground of war or external aggression and not on the ground of armed rebellion ಅಥವಾ internal emergency. ಅಕಸ್ಮಾತ್ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆದಾಗ, ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತಂದಾಗ ಏನು ಹೇಳ್ತಾರ. ಸೊ ಅಕಸ್ಮಾತು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತಂದರೆ ಹೊರಗಡೆಯಿಂದ, ಈಗ ಲೈಕ್ ಎಕ್ಸಾಂಪಲ್ ಚೈನಾಯಿಂದ ಅಟ್ಯಾಕ್ ಆಗ್ಬೋದು ಅಥವಾ ಬಾಂಗ್ಲಾದೇಶಿಂದ ಅಟ್ಯಾಕ್ ಆಗ್ಬೋದು. ಸೊ ಅಂಥ ಅಟ್ಯಾಕ್ ಆದಾಗ ಅದಕ್ಕೆಲ್ಲ ನಾವು ಎಕ್ಸ್ಟರ್ನಲ್ ಅಗ್ರೆಷನ್ಸ್ ಅಂತೀವಿ. ಸೊ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂದಾಗ, ಸೊ ಆ ಥರ ಅಟ್ಯಾಕ್ ಆದಾಗ ಈ ಒಂದು ಆರ್ಟಿಕಲ್ಸ್ ಗ್ಯಾರಂಟೆಡ್ ಬೈ ಆರ್ಟಿಕಲ್ 19 ಏನಿದೆ, ಯಾವುದಾದ್ರು ಆರ್ಟಿಕಲ್ 19 ನೋಡಿ, ಆರ್ಟಿಕಲ್ 19 ಎಲ್ಲಿ ಆರ್ಟಿಕಲ್ 19 ಯಾವುದಿದೆ, ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನು, ಅಸೆಂಬ್ಲಿ, ಅಸೋಸಿಯೇಷನು, ಮೂಮೆಂಟು, ರೆಸಿಡೆನ್ಸಿ ಆ್ಯಂಡ್ ಪ್ರೊಫೆಷನ್. ಸೊ ಇಷ್ಟು ಆರ್ಟಿಕಲು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆದಾಗ ಆಟೋಮೆಟಿಕಲಿ ಡಿಸ್ಬ್ಯಾಂಡ್ ಆಗುತ್ತಂತೆ, ಅಂದರೆ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತಂತೆ. ಸೊ ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸತಿ ಹೇಳ್ತೀನಿ, ಅಕಸ್ಮಾತ್ ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಆರ್ಟಿಕಲ್ 20 ಮತ್ತು 21 ಬಿಟ್ಟು ಇನ್ನೆಲ್ಲ ಸಸ್ಪೆಂಡ್ ಆಗುತ್ತಂತೆ. ಅದೇ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆದಾಗ, ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಕೂಡ
ಸೊ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆದರೂ ಕೂಡ ನಿಮ್ಮ ಈ ಆರ್ಟಿಕಲ್ 19 ಏನಿದೆ ಇದು ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಅಂದರೆ ಆಟೋಮೆಟಿಕಲಿ ಡಿಸ್ಬ್ಯಾಂಡ್ ಆಗುತ್ತಂತೆ. ಸೊ ಇದಕ್ಕೆ ಯಾರು ಪ್ರೆಸಿಡೆಂಟ್ ಅವ್ರು ಹೇಳಬೇಕು ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳಬೇಕು ಅಂತೇನಿಲ್ಲ, ಆಟೋಮೆಟಿಕ್ಕಾಗಿ ಇದು ಸಸ್ಪೆಂಡ್ ಆಗುತ್ತೆ. ಸೊ ನೆಕ್ಸ್ಟು ದೇರ್ ಸ್ಕೋಪ್ ಆಫ್ ಆಪರೇಷನ್ ಲಿಮಿಟೆಡ್ ಬೈ ಆರ್ಟಿಕಲ್ 31A. ಸೊ ಇದನ್ನು ಬಿಡಿ, ಎಕ್ಸ್ಟ್ರಾ ಬೇಡ, ನಮಗೆ ಇಂಪಾರ್ಟೆಂಟ್ ಇದೆ ಮಾತ್ರ ನೋಡೋಣ. ಸೊ ದೇರ್ ಅಪ್ಲಿಕೇಶನ್ ಕ್ಯಾನ್ ಬಿ ರೆಸ್ಟ್ರಿಕ್ಟೆಡ್ ವೈಲ್ ಮಾರ್ಷಲ್ ಲಾ ಇಸ್ ಇನ್ ಫೋರ್ಸ್ ಇನ್ ಎನಿ ಏರಿಯಾ. ಸೊ ಈ ಒಂದು ಫಂಡಮೆಂಟಲ್ ರೈಟ್ಸ್ ಕೂಡ ಸ್ಟೇಟ್ ಎಮರ್ಜೆನ್ಸಿ ಆದಾಗ, ಮಾರ್ಷಲ್ ಲಾ ಅಂದರೆ ಸ್ಟೇಟ್ ಎಮರ್ಜೆನ್ಸಿ ಅಂತೀವಿ, ಅಂದರೆ ಇಂಡಿಯಾ ಎಮರ್ಜೆನ್ಸಿ ಅಂತೀವಿ. ಇಲ್ಲಿ ಸ್ಟೇಟ್ ಅಂತ ಹೇಳಿದಾಗ ಕಂಪ್ಲೀಟ್ ಹೋಲ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಬೇಕು. ಸೊ ಆ ಥರ ಒಂದು ಮಾರ್ಷಲ್ ಲಾ ಅಥವಾ ಎಮರ್ಜೆನ್ಸಿ ಆಗೋ ಟೈಮಲ್ಲಿ ಈ ಒಂದು ಫಂಡಮೆಂಟಲ್ ರೈಟ್ಸ್ಗೆ ರೆಸ್ಟ್ರಿಕ್ಷನ್ನ ಹೇರ್ತಾರೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಡೈರೆಕ್ಟ್ಲಿ ಎನ್ಫೋರ್ಸಬಲ್ ವೈಲ್ ಫ್ಯೂ ಆಫ್ ದೆಮ್ ಆರ್ ಎನ್ಫೋರ್ಸ್ಡ್ ಆನ್ ದ ಬೇಸಿಸ್ ಆಫ್ ಲಾ ಮೇಡ್ ಫಾರ್ ಗಿವಿಂಗ್ ಎಫೆಕ್ಟ್ ಟು ದೆಮ್. ಸೊ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ನ, ಕೆಲವೊಂದು ಲಾಗಳನ್ನ, ಅಂದರೆ ಈ ಫಂಡಮೆಂಟಲ್ ರೈಟ್ಸಲ್ಲಿ ಡೈರೆಕ್ಟಾಗಿ ಎನ್ಫೋರ್ಸಬಲ್ ಅಂದರೆ ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಬೋದು, ಆಯಿತಾ. ಸೊ ಅದಕ್ಕೆ ಯಾವುದೋ ಒಂದು ಪಾರ್ಲಿಮೆಂಟ್ ಲಾ ಏನು ಬೇಕಾಗಿಲ್ಲ, ಅಂದರೆ ಈ ಒಂದು ರೈಟ್ಸ್ನ ಯೂಸ್ ಮಾಡೋದಕ್ಕೆ ಕೆಲವೊಂದು ಲಾ ಅಂತ ಕೂಡ ಇರ್ತದೆ. ಸೊ ಆ ಥರ ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಆದರೆ ಕೆಲವೊಂದು ಸ್ಪೆಸಿಫಿಕ್ ಲಾಗಳಿದೆ. ಎಕ್ಸಾಂಪಲ್ ಹೇಳಿದ್ನಲ್ಲ, ಈ ಒಂದು ಎಮರ್ಜೆನ್ಸಿ ಆಗೋ ಟೈಮಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ ಹೇಳಿರ್ತಾರಲ್ಲ, ಸೊ ಆ ಥರ ಒಂದು ರೆಸ್ಟ್ರಿಕ್ಷನ್ನ ಮೀರಿ ಕೆಲಸ ಮಾಡಬೇಕು ಅಂದಾಗ ಪಾರ್ಲಿಮೆಂಟ್ ಲಾ ಬೇಕಾಗ್ತದೆ, ಅಂದರೆ ಪಾರ್ಲಿಮೆಂಟ್ ಪರ್ಮಿಷನ್ ಬೇಕಾಗ್ತದೆ, ಆಯಿತಾ. ಇಷ್ಟು ಬಂದು ಸಾಕು ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ನೆಕ್ಸ್ಟು ಡೆಫಿನೇಷನ್ ಆಫ್ ಅ ಸ್ಟೇಟ್. ಇದು KS 2024 ಕೇಳಿದಂಥ ಕ್ವಶನ್. ಡಿಫೈನ್ ಅಥವಾ ಆರ್ಟಿಕಲ್ 12 ಇನ್ಕ್ಲೂಡ್ಸ್ ಅಂತ ಕೇಳ್ತಾನೆ, ಅಥವಾ ಡಿಫೈನ್ ಸ್ಟೇಟ್ ಅಂತ ಕೇಳ್ತಾನೆ, ಅಥವಾ ಸ್ಟೇಟ್ ಇನ್ಕ್ಲೂಡ್ಸ್ ಅಂತ ಕೇಳ್ತಾನೆ. ಸೊ ಒಂದು ಸ್ಟೇಟ್ ಅಂತಂದಾಗ ಡೆಫಿನೇಷನ್ ಆಫ್ ಅ ಸ್ಟೇಟ್ ಅಂತ ಕೇಳಿದಾಗ ಅದರಲ್ಲಿ ಯಾರಿರ್ತಾರೆ ಅಂದರೆ ಗೌರ್ನಮೆಂಟು, ಪಾರ್ಲಿಮೆಂಟ್ ಇರುತ್ತೆ, ಅಂದರೆ ಯೂನಿಯನ್ ಗೌರ್ನಮೆಂಟಲ್ಲಿ. ಸೊ ಅದಕ್ಕೆ ನಾವೇನಂತೀವಿ, ಯೂನಿಯನ್ ಗೌರ್ನಮೆಂಟಲ್ಲಿ ಏನಂತೀವಿ, ಅದಕ್ಕೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಆರ್ಗನ್ಸ್ ಅಂತೀವಿ, ಆಯಿತಾ. ಸೊ ಈ ಗೌರ್ನಮೆಂಟ್ಗೆ ಎಕ್ಸಿಕ್ಯೂಟಿವ್ ಅಂತೀವಿ, ಸೊ ಪಾರ್ಲಿಮೆಂಟ್ ಇಟ್ಸ್ ಲೆಜಿಸ್ಲೇಟಿವ್ ಬಾಡಿ ಅಲ್ವಾ. ಸೊ ಈ ಗೌರ್ನಮೆಂಟು ಮತ್ತು ಪಾರ್ಲಿಮೆಂಟ್ ಎರಡೂ ಸೇರಿಸಿ ಈ ಒಂದು ಯೂನಿಯನ್ ಗೌರ್ನಮೆಂಟ್ ಆಗುತ್ತೆ. ಅದೇ ಸ್ಟೇಟ್ ಬನ್ನಿ, ಸ್ಟೇಟಲ್ಲೂ ಕೂಡ ಇಲ್ಲೂ ಕೂಡ ಗೌರ್ನಮೆಂಟ್ ಮತ್ತು ಲೆಜಿಸ್ಲೇಚರ್ ಆಫ್ ಅ ಸ್ಟೇಟ್ ಇದೆ. ಸೊ ಅದು ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಆರ್ಗನ್ ಆಫ್ ಸ್ಟೇಟ್ ಗೌರ್ನಮೆಂಟು. ಸೊ ಇದು ಕೂಡ ಒಂದು ಸ್ಟೇಟ್ನ ಒಂದು ಭಾಗ. ಜೊತೆಗೆ ಎಲ್ಲ ಲೋಕಲ್ ಅಥಾರಿಟಿ, ಎಕ್ಸಾಂಪಲ್ ಹೇಳಿದ್ರೆ ಮುನ್ಸಿಪಾಲಿಟೀಸು, ಪಂಚಾಯತು, ಡಿಸ್ಟ್ರಿಕ್ಟ್ ಬೋರ್ಡ್ಸು ಮತ್ತು ಇಂಪ್ರೂವ್ಮೆಂಟ್ ಟ್ರಸ್ಟು, ಇವೆಲ್ಲ ಸೇರಿಸಿ ಕೂಡ ಇದು ನಮ್ಮ ಒಂದು ಸ್ಟೇಟ್ಗೆ ಸಂಬಂಧಿಸಿದ ಒಂದು ಫೀಲ್ಡ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಆಲ್ ಅದರ್ ಅಥಾರಿಟೀಸ್, ದಟ್ ಈಸ್ ಸ್ಟ್ಯಾಚ್ಯುಟರಿ ಆ್ಯಂಡ್ ನಾನ್ ಸ್ಟ್ಯಾಚ್ಯುಟರಿ ಅಥಾರಿಟೀಸ್ ಲೈಕ್ LIC, ONGC ಮತ್ತು ಸೇಲ್ ಎಕ್ಸೆಟ್ರಾ. ಸೊ ಇಷ್ಟು ಸೇರಿಸಿ ನಮ್ಮ ಒಂದು ಸ್ಟೇಟ್ ಅಂತ ಹೇಳ್ಬೋದು. ಅಥವಾ ಡಿಫೈನ್ ಸ್ಟೇಟ್ ಅಂತ ಕೇಳಿದಾಗ ಎಕ್ಸಾಕ್ಟಾಗಿ ಈ ಲೈನ್ಗಳು ಬರೆದ್ರೆ ನಿಮಗೆ ಮೇನ್ಸಲ್ಲಿ ಮಾರ್ಕ್ಸ್ ಸಿಗುತ್ತೆ, ಆಯಿತಾ. ಸೊ ಸ್ಟೇಟ್ ಇನ್ಕ್ಲೂಡ್ಸ್ ಅ ಗವರ್ನಮೆಂಟ್ ಆ್ಯಂಡ್ ಅ ಪಾರ್ಲಿಮೆಂಟ್ ಆಫ್ ಇಂಡಿಯಾ ವಿಚ್ ಈಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಆರ್ಗನ್ಸ್ ಆಫ್ ಯೂನಿಯನ್ ಗವರ್ನಮೆಂಟ್. ಎರಡನೇ ಪಾಯಿಂಟು ಗವರ್ನಮೆಂಟ್ ಆ್ಯಂಡ್ ದ ಲೆಜಿಸ್ಲೇಟಿವ್ ಸ್ಟೇಟ್ಸ್. ಸೊ ಲೆಜಿಸ್ಲೇಚರ್ ಆಫ್ ಅ ಸ್ಟೇಟ್ that is executive and legislative organs of the state government. All the local authorities, that is municipalities, panchayat boards, improvements trust. ಸೊ ಇಷ್ಟೆಲ್ಲ ಸೇರಿಸಿ ಇದು ಕೂಡ ಸ್ಟೇಟು ಮತ್ತು ಅದರ್ ಅಥಾರಿಟೀಸ್ಗಳಿದ್ದಾವೆ. ಸೊ ನೆಕ್ಸ್ಟು ಆರ್ಟಿಕಲ್ 13. ಸೊ ಆರ್ಟಿಕಲ್ 13 ಏನು ಹೇಳುತ್ತೆ? ಸೊ ಆರ್ಟಿಕಲ್ 13 ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿದೆ. ಆರ್ಟಿಕಲ್ 13 ಡೀಲ್ಸ್ ವಿತ್ ದ ಪವರ್ ಆಫ್ ಅ ಜುಡಿಷಿಯಲ್ ರಿವ್ಯೂ. ಅಕಸ್ಮಾತು ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದಾಗ, ಸೊ ಹೂ ಈಸ್ ಯುವರ್ ಗಾರ್ಡಿಯನ್ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ಜುಡಿಷಿಯರಿ ಈಸ್ ಯುವರ್ ಗಾರ್ಡಿಯನ್. ಸೊ ಇಲ್ಲಿ ಒಂದ್ಸತಿ ಓದೋಣ ಇದನ್ನು. ಆರ್ಟಿಕಲ್ 13 ಡೀಲ್ಸ್ ವಿತ್ ದ ಪವರ್ ಆಫ್ ಅ ಜುಡಿಷಿಯಲ್ ರಿವ್ಯೂ, ದಟ್ ಈಸ್ ಇಟ್ ಮೇಕ್ಸ್ ಅ ಜುಡಿಷರಿ ದ ಗಾರ್ಡಿಯನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಇನ್ ಅ ಕಂಟ್ರಿ. ಇಟ್ ಏಮ್ಸ್ ಟು ಸೆಕ್ಯೂರ್ ದ ಪ್ಯಾರಾಮೌಂಟ್ ಸ್ಟೇಟಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ಕೇಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಅಕಸ್ಮಾತು ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸು ಯಾರಾದರೂ ವೈಲೇಟ್ ಮಾಡಿದರೆ ಯಾರು ನಿಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತಂದರೆ ಜುಡಿಷರಿ ಮಾತ್ರ. ನೀವು ಪಾರ್ಲಿಮೆಂಟ್ಗೆ ಹೋಗಿ ನನ್ನ ಒಂದು ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಗಿದೆ ಅಂತಂದರೆ ಅವ್ರೇನೂ ಮಾಡಲ್ಲ. ನೀವು ಜುಡಿಷರಿಗೆ ಹೋದರೆ ನಿಮಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ. ಸೊ ಮೊದಲನೇ ಫಂಡಮೆಂಟಲ್ ರೈಟ್ಸು ಶುರು ಮಾಡೋಣ, ಆಯಿತಾ. ಸೊ ರೈಟ್ ಟು ಈಕ್ವಾಲಿಟಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಈ ಕ್ಲಾಸ್ ಕಂಪ್ಲೀಟ್ ಪ್ರಿಲಿಮ್ಸ್ ಪಾರ್ಟ್ ಆಗಿರುತ್ತೆ, ಆಯಿತಾ. ಸೊ ಮೇನ್ಸ್ಗೆ ಅಂತಲೇ ಎಕ್ಸ್ಟ್ರಾ PDF ಸೊ ಈ ಟೆಲಿಗ್ರಾಮಲ್ಲಿ ಹೋಗಿ ಬೈ ಮಾಡ್ಬೋದು ನೀವು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಆಯಿತಾ. ಸೊ ಮೊದಲನೇದು ರೈಟ್ ಟು ಈಕ್ವಾಲಿಟಿ. ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ.
ಮೊದಲನೇ ನೋಡೋಣ. ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ, ದ ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಅ ಲಾ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಸೊ ಈ ಒಂದು ಸ್ಟೇಟ್ ಅಂದರೆ ಇಂಡಿಯಾ ಯಾವ ಒಂದು ಪರ್ಸನ್ನು ಕೂಡ ತಾರತಮ್ಯ ಮಾಡಬಾರ್ದು, ಎಲ್ಲರೂ ಈಕ್ವಲ್ ಆಗಿ ನೋಡಬೇಕು. ಸೊ ಇಂಡಿಯಾ ಅಂತಂದರೆ ಏನು, ಸ್ಟೇಟ್ ಅಂದರೆ ಏನು ಹೇಳಿ. ಸೊ ಸ್ಟೇಟ್ ಅಂತಂದರೆ ಇದೆ, ಸ್ಟೇಟ್ ಇನ್ಕ್ಲೂಡ್ಸ್ ಇಷ್ಟು. ಸೊ ಇಲ್ಲಿ ಏನೇನಿದೆ, ಸೊ ಯಾರು ಕೂಡ ಇಂಡಿಯಾದ ಸಿಟಿಸನ್ಸ್ ಆಗಿರ್ಬೋದು, ಎನಿ ಪರ್ಸನ್ ಅವ್ರನ್ನ ಸಮಾನತೆಯಿಂದ ನೋಡಬೇಕು ಅಂತ ಹೇಳೋದೆ ಆರ್ಟಿಕಲ್ 14. ಸೊ ನಿಮಗೆ ಆರ್ಟಿಕಲ್ 12 ಮತ್ತು ಆರ್ಟಿಕಲ್ 36, ಸೊ DPS ಬಿಲ್ ಇತ್ತಲ್ವ ಆರ್ಟಿಕಲ್ 36 ಅಂತ, ಸೊ ಅಲ್ಲೂ ಕೂಡ ಡೆಫಿನೇಷನ್ ಆಫ್ ಅ ಸ್ಟೇಟ್ ಅಂತಿತ್ತು. ಸೊ ಡೆಫಿನೇಷನ್ ಆಫ್ ಅ ಸ್ಟೇಟ್ ಅಂತ ಕೇಳ್ತಾ ಇದ್ರಲ್ಲ, ಇದೇ ಸ್ಟೇಟ್ ಡೆಫಿನೇಷನ್ ಆಫ್ ಅ ಸ್ಟೇಟ್ ಅಂತಂದರೆ. ಸೊ ಇಲ್ಲಿ ಹೇಳುತ್ತೆ ಅಂದರೆ, ಸ್ಟೇಟ್ ಏನಿದೆ, ಈ ಒಂದು ಸ್ಟೇಟು ಯಾವುದೋ ಒಂದು ಪರ್ಸನ್ನ ತಾರತಮ್ಯ ಮಾಡಬಾರ್ದು, ಎಲ್ಲರನ್ನೂ ಸಮಾನತೆಯಿಂದ ನೋಡಬೇಕು ಅನ್ನೋದೇ ಒಂದು ಆರ್ಟಿಕಲ್ 14ನ ಅರ್ಥ, ಸರಿನಾ. ಸೊ ಈಕ್ವಾಲಿಟಿ ಅಂತಂದರೆ ಏನು, ಸೊ ಈಕ್ವಾಲಿಟಿ ಅಂತಂದರೆ ದ ಆಬ್ಸೆನ್ಸ್ ಆಫ್ ಎನಿ ಸ್ಪೆಷಲ್ ಪ್ರಿವಿಲೇಜಸ್ ಇನ್ ಫೇವರ್ ಆಫ್ ಎನಿ ಪರ್ಸನ್. ಸೊ ಯಾವ ಒಂದು ಪರ್ಸನ್ನ ಫೇವರ್ ಮೇಲೆ ಯಾವುದೇ ಕಾರಣಕ್ಕೂ ಒಂದು ಫೇವರಿಸಮ್ ಅಂತ ಇರಬಾರ್ದು. ಈಗ ಕನ್ಸಿಡರ್, ಈಗ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವ್ರಿಗೆ ಒಂದು ನ್ಯಾಯ, ಸೊ ಆ ಥರ ಕೊಡಬಾರ್ದು. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪೆಷಲ್ ಪ್ರಿವಿಲೇಜಸ್ ಅಂತ ಯಾವುದೇ ಕಾರಣಕ್ಕೂ ಕೊಡಬಾರ್ದು, ಮೇಲು ಕೀಳು ಅಂತ ಇದು ಮಾಡಬಾರ್ದು, ಎಲ್ಲರಿಗೂ ಸಮಾನತೆಯಿಂದ ನೋಡ್ಕೋಬೇಕು. ಸೊ ಅದಕ್ಕೆ ನಾವು ಈಕ್ವಾಲಿಟಿ ಅಂತೀವಿ. ಸೊ ಎರಡನೇ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಈಕ್ವಲ್ ಸಬ್ಜೆಕ್ಷನ್ ಆಫ್ ಆಲ್ ಪರ್ಸನ್ ಟು ಆ್ಯನ್ ಆರ್ಡಿನರಿ ಲಾ. ಸೊ ನೋಡಪ್ಪ, ಇವನು ಶ್ರೀಮಂತ, ಇವನು ಬರೋದಕ್ಕಾಗಲ್ಲ, ಸೊ ಇವನಿಗೆ ಆ ಲಾ ಏನದು ಈ ಲಾ ಅವನಿಗೆ ಸಂಬಂಧಪಡೋದಿಲ್ಲ. ಅಂದರೆ ಈ ಕನ್ಸಿಡರ್, ಈಗ ಬಡವ ಮತ್ತು ಶ್ರೀಮಂತ ಇದೆ ಅಂತ ತಿಳ್ಕೊಳ್ಳಿ. ಸೊ ಅವನು ಶ್ರೀಮಂತ ಅಂದ್ಬಿಟ್ಟು ಅವನ್ನ ಶಿಕ್ಷೆಗೆ ಅಂದರೆ ಶಿಕ್ಷೆ ಕೊಡಬಾರ್ದು. ಅಂದರೆ ಅವನು ಶ್ರೀಮಂತ, ಅವನು ಯಾವುದೇ ಕಾರಣಕ್ಕೂ ಅವನಿಗೆ ಶಿಕ್ಷೆ ಕೊಡಬಾರ್ದು, ಇವನು ಬಡವ, ಇವನಿಗೆ ಶಿಕ್ಷೆ ಕೊಡೋಣ, ಸೊ ಆ ಥರ ಅನ್ನಬಾರ್ದು. ಸೊ ಇಬ್ಬರು ಕೂಡ ಈಕ್ವಲ್ ಸಬ್ಜೆಕ್ಷನ್, ಅಂದರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಲಾ, ಆಯಿತಾ. ಸೊ ಇಲ್ಲೂ ಕೂಡ ಯಾವುದೇ ಕಾರಣಕ್ಕೂ ತಾರತಮ್ಯ ನೋಡಬಾರ್ದು. ಸೊ ನೆಕ್ಸ್ಟು, ನೋ ಪರ್ಸನ್ ಈಸ್ ಎಬವ್ ಲಾ. ಸೊ ಎಲ್ಲ ಕೂಡ ಯಾರೇ ಮೆಂಬರ್, ಏನೋ ಗೌತಮ್ ಅದಾನಿಗಿರಲಿ, ಸೊ ಅಕಸ್ಮಾತ್ ಏನದು ಅಂಬಾನಿ ಫ್ಯಾಮಿಲಿ ಯಾರೇ ಆಗಿರಲಿ ಕೂಡ, ಸೊ ಯಾರೇ ಆಗಿದ್ರು ಕೂಡ ಎಲ್ಲ ಕೂಡ ಲಾ ಅಂಡರ್ ಇರ್ತೀವಿ. ನಾವು ಕೂಡ ಲಾ ಅಂಡರ್ಲೇ ಇರೋದು, ನಾವು ಲಾಗಿಂತ ಮೇಲೆ ಯಾರೂ ಇಲ್ಲ ಅನ್ನೋದು ಈ ಒಂದು ಪಾಯಿಂಟ್ಸು. ಸೊ ವಾಟ್ ಡು ಯು ಮೀನ್ ಬೈ ಈಕ್ವಾಲಿಟಿ ಅಂತಂದರೆ ನೀವು ಇಷ್ಟು ಬರೀಬೇಕು. absence of any special privileges in favor of any person, equal subjection of all person to an ordinary law, no person is above the law. So next to, the Supreme Court held that where equals and unequals are treated differently, Article 14 does not apply. ನೋಡಿ, ಒಳ್ಳೆಯದು ಮತ್ತು ಕೆಟ್ಟದನ್ನ ಡಿಫ್ರೆಂಟಾಗಿ ಟ್ರೀಟ್ ಮಾಡಿದ್ರೆ ಈ ಒಂದು ಆರ್ಟಿಕಲ್ 14 ಬೇಕಾಗಿಲ್ಲ. ನೋಡಿ, ಒಳ್ಳೆಯದನ್ನೂ ಒಂದೇ ಥರ ನೀವು ಟ್ರೀಟ್ ಮಾಡೋದು, ಕೆಟ್ಟದನ್ನೂ ಒಂದೇ ಥರ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ, ಅದು ಅಲ್ಲಿ ಈಕ್ವಾಲಿಟಿ ಅಂತ ಕಾಣಲ್ಲ ಅಲ್ವಾ. ನೀವು ಎರಡು ತಪ್ಪು ಸರಿನ ಬೇರೆ ಬೇರೆ ಥರ ಟ್ರೀಟ್ ಮಾಡಿ ನೋಡಿ, ಸರಿಯಾಗಿದ್ದರೆ ಒಂದು ಒಳ್ಳೇದು ಮಾಡಿ, ಕೆಟ್ಟದಾಗಿದ್ದರೆ ನಮಗೆ ಶಿಕ್ಷೆ ಕೊಡಿ. ಸೊ ಆ ಥರ ಒಂದಷ್ಟು ಡಿಫ್ರೆಂಟಾಗಿ ನೀವು ಟ್ರೀಟ್ ಮಾಡೋದ್ರಿಂದ ಆರ್ಟಿಕಲ್ 14 ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ರೂಲ್ ಆಫ್ ಲಾ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಪ್ರಿಲಿಮ್ಸ್ ಅಂತ ಹೇಳ್ಬೋದು. ಸೊ ರೂಲ್ ಆಫ್ ಲಾ ಅಂತ ಕೇಳ್ಬಿಟ್ಟು, ರೂಲ್ ಆಫ್ ಲಾ ಇನ್ಕ್ಲೂಡ್ಸ್ ಅಂತ ಕೇಳ್ಬಿಟ್ಟು ಇಷ್ಟು ಕೊಡ್ತಾನೆ. ಸೊ ನೀವು ಬರೆಯೋ ರೀತಿ ಇರಬೇಕು. ಸೊ ರೂಲ್ ಆಫ್ ಲಾ ಅಂತಂದ್ರೇನು, ಈಕ್ವಾಲಿಟಿ ಬಿಫೋರ್ ಲಾ ಇಸ್ ಅನ್ ಎಲಿಮೆಂಟ್ ಆಫ್ ಅ ಕಾನ್ಸೆಪ್ಟ್ ರೂಲ್ ಆಫ್ ಲಾ ಪ್ರಪೋಸ್ಡ್ ಬೈ A.V. Dicey ದ ಬ್ರಿಟಿಷ್ ಜುರಿಸ್ಟ್. ಸೊ ರೂಲ್ ಆಫ್ ಲಾ ಅನ್ನೋದು A.V. Dicey ತಗೊಂಡು ಬಂದಿದ್ದು ಇದನ್ನು. ಸೊ ರೂಲ್ ಆಫ್ ಲಾ ಅಲ್ಲಿ ಏನಿದೆ ಅಂತಂದರೆ, ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್ ಅಂತ. ಸೊ ನಾನು ಶ್ರೀಮಂತಿಕೆ ಇದೆ ಅಂತ ತೋರಿಸ್ಕೊಂಡು ಆ ಒಂದು ಶಿಕ್ಷೆಯಿಂದ ಪಾರಾಗೋದಿದೆಯಲ್ಲ, ಸೊ ದಟ್ ಇಸ್ ಕಾಲ್ಡ್ ಆರ್ಬಿಟರಿ ಪವರ್ ಅಂತ ಹೇಳ್ಬೋದು. ಸೊ ಈ ಒಂದು ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್ ಅಂತಂದರೆ ಏನು ಅಂತಂದರೆ, ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್ ಅಂತಂದರೆ ಆ ಮನುಷ್ಯ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲೇಬೇಕು, ಅಕಸ್ಮಾತ್ ತಪ್ಪು ಮಾಡಿಲ್ಲ ಅಂತಂದರೆ ಶಿಕ್ಷೆ ಕೊಡಬಾರ್ದು. ಅಂದರೆ ಅವನು ಲಾನ ಬ್ರೇಕ್ ಮಾಡಿದ್ರೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಮೊದಲನೇದು ಆರ್ಬಿಟರಿ ಪವರ್, ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್. ಸೊ ಎರಡನೇದು ಈಕ್ವಾಲಿಟಿ ಬಿಫೋರ್ ಲಾ. ಗೊತ್ತಿದೆ ನಿಮಗೆ ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ. ಸೊ ಇದನ್ನು ಬಿಡಿ, ಆಮೇಲೆ ಹೇಳ್ತೀನಿ. ಸೊ ಇಲ್ಲೊಂದು ಎಕ್ಸ್ಟ್ರಾ ಬರ್ಕೊಳ್ಳಿ ಇದನ್ನು, ಲಿಮಿಟೇಷನ್ಸ್ ಆಫ್ ಪವರ್ಸ್, ಲಿಬರ್ಟಿ ಆ್ಯಂಡ್ ಸಿವಿಲ್ ರೈಟ್ಸ್. ಎಕ್ಸ್ಟ್ರಾ ಪಾಯಿಂಟ್ಸ್ ಇದು ಫಂಡಮೆಂಟಲ್ ರೈಟ್ಸ್ಗೆ, ಅಂದರೆ ರೂಲ್ ಆಫ್ ಲಾಗೆ. ಇದು ಮೂರನೇ ಪಾಯಿಂಟ್ ಹೇಳ್ತೀನಿ ಅಂದರೆ, ದ ಪ್ರೈಮಸಿ ಆಫ್ ದ ರೈಟ್ಸ್ ಆಫ್ ಆನ್ ಇಂಡಿವಿಜುವಲ್, ದಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಈಸ್ ದ ರಿಸಲ್ಟ್ಸ್ ಆಫ್ ಅ ರೈಟ್ ಆಫ್ ಅನ್ ಇಂಡಿವಿಜುವಲ್ ಡಿಫೈನ್ಡ್ ಆ್ಯಂಡ್ ಎನ್ಫೋರ್ಸ್ಡ್ ಬೈ ದ ಕೋರ್ಟ್ law rather than the constitution being the source of an individual rights.
ಸೊ ಇಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬಟ್ ಮೂರನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತ್ ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸು ವೈಲೇಟ್ ಆದರೆ ಇಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್ ಬೈ ದ ಕೋರ್ಟ್. ಅಂದರೆ ನಿಮಗೆ ಅದು ಕೋರ್ಟು ನ್ಯಾಯ ಕೊಡುತ್ತೆ ಅಂತ ಹೇಳೋದೇ ಮೂರನೇ ಪಾಯಿಂಟು ಅಷ್ಟೇ. ಸೊ ಅದರ ಏನೋ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ, ಬಟ್ ನನಗೂ ಸರಿಯಾಗಿ ಅರ್ಥ ಆಗಲಿಲ್ಲ. ಸೊ ನೆಕ್ಸ್ಟು, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ದ ರೂಲ್ ಆಫ್ ಲಾ ಇಸ್ ಎಂಬಾಡಿಡ್ ಇನ್ ಆರ್ಟಿಕಲ್ 14 ಈಸ್ ಅ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಈ ಒಂದು ರೂಲ್ ಆಫ್ ಲಾ ಅಂತ ಏನು ಆರ್ಟಿಕಲ್ 14 ಅಂಡರ್ ಇಟ್ಟಿದ್ದಾರೆ, ಇಟ್ ಇಸ್ ಅನ್ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಯಾರು? ಸುಪ್ರೀಂ ಕೋರ್ಟ್. ಸೊ ನೆಕ್ಸ್ಟು, ಎಕ್ಸೆಪ್ಷನ್ಸ್ ಆಫ್ ಈಕ್ವಾಲಿಟಿ. ಸೊ ಈಗಾಗಲೇ ನೀವು ಪ್ರೆಸಿಡೆಂಟ್ ಮತ್ತು ಗವರ್ನರ್ ಓದಿದರೆ, ಸೊ ಅಲ್ಲಿ ಕೆಲವೊಂದು ಇಮ್ಯುನಿಟೀಸ್ ಕೊಟ್ಟಿರ್ತಾರೆ ಅಲ್ವಾ, ಗವರ್ನರ್ ಅವ್ರಿಗೆ ಮತ್ತು ಪ್ರೆಸಿಡೆಂಟ್ ಅವ್ರಿಗೆ ಕೆಲವೊಂದು ಇಮ್ಯುನಿಟೀಸ್ಗಳಿದೆ. ಸೊ ಅದ್ರ ಬಗ್ಗೆ ಇಲ್ಲಿದೆ, ಆಯಿತಾ. ಸೊ ಅದು ಬಿಟ್ಟರೆ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಓಡಿಸೋದೇನೋ ಇದೆಯಾ ನೋಡ್ತೀನಿ ರೀ. ಯಾವುದೂ ಇಲ್ಲ. ಇನ್ನೊಂದು ಎಕ್ಸ್ಟ್ರಾ ಇಲ್ಲಿದೆ ನೋಡಿ. ಅಕಸ್ಮಾತ್ ಎ ಫಾರಿನ್ ಸಾವರೆನ್ ಅಥವಾ ರೂಲರ್ಸ್, ಅಂಬಾಸಿಡರ್ಸ್ ಆ್ಯಂಡ್ ಡಿಪ್ಲೊಮ್ಯಾಟ್ಸ್ ಎಂಜಾಯ್ಸ್ ದ ಇಮ್ಯುನಿಟಿ ಫ್ರಮ್ ಕ್ರಿಮಿನಲ್. ನೋಡಿ, ಫಾರಿನ್ ಅಂಬಾಸಿಡರ್ಸು, ಫಾರಿನ್ ಆಫೀಷಿಯಲ್ಸ್ ಬಂದರೆ ಅವರು ಕೂಡ ಕೆಲವೊಂದು ಇಮ್ಯುನಿಟೀಸ್ಗಳಿದೆ. ಅಂದರೆ ಸೇಮ್ ಲೈಕ್ ಅಂದರೆ ಕ್ರಿಮಿನಲ್ ಮತ್ತು ಸಿವಿಲ್ ಪ್ರೊಸೀಡಿಂಗ್ಸಿಂದ ಇದೆ. ಜೊತೆಗೆ UN ಮತ್ತು ಅವರ ಏಜೆನ್ಸಿ ಬಂದರೂ ಕೂಡ ಇವರು ಕೂಡ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿಗಳಿದೆ. ಸೊ ಅದು ಬಿಟ್ಟರೆ ಏನಿಲ್ಲ. ಸೊ ಎಲ್ಲ ಓದಿರೋದೆ ಹಿಂದಿನ ಕ್ಲಾಸಲ್ಲೆಲ್ಲ, ಅದಕ್ಕೆ ಫಸ್ಟ್ ಆ ಕ್ಲಾಸ್ಗಳನ್ನ ಕಂಪ್ಲೀಟ್ ಮಾಡಿದ್ದು. ನೆಕ್ಸ್ಟು, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್. ಏನಿದು? ಓಕೆ, ಆರ್ಟಿಕಲ್ 15 ಏನು ಹೇಳುತ್ತೆ ಅಂತಂದರೆ, ದಟ್ ದ ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಸನ್ ಆನ್ ದ ಗ್ರೌಂಡ್ ಆಫ್ ಓನ್ಲಿ ನೋಡಿ, ಓನ್ಲಿ ತುಂಬ ಇಂಪಾರ್ಟೆಂಟ್, ಓನ್ಲಿ ಆಫ್ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್. ಒಂದು ಇಂಡಿಯಾ ಈಗ ಸ್ಟೇಟ್ ಅಂತ ಹೇಳಿದ್ರೆ, ಸ್ಟೇಟ್ ಅಂತಂದರೆ ಯಾರು ಇರ್ತಾರೆ ಅಂತ. ಸೊ ಆ ಸ್ಟೇಟು ಯಾವುದೇ ಕಾರಣಕ್ಕೂ ಆ ಮನುಷ್ಯನ ಜಾತಿಯಿಂದ ಆಗಿರ್ಬೋದು, ರೇಸಿಂದ ಆಗಿರ್ಬೋದು, ಕ್ಯಾಸ್ಟಿಂದ ಆಗಿರ್ಬೋದು, ಧರ್ಮದಿಂದ ಆಗಿರ್ಬೋದು, ಅಥವಾ ಗಂಡು ಹೆಣ್ಣು ಅಂತ ಆಗಿರ್ಬೋದು, ಅಥವಾ ಯಾವ ಪ್ಲೇಸಿಂದ ಹುಟ್ಟಿದ್ದಾನೆ ಅನ್ನೋದಾಗಿರ್ಬೋದು. ಸೊ ಇಷ್ಟು ಒಂದು ಏನು ಹೇಳಿದೆ, ಇಷ್ಟು ಗ್ರೌಂಡ್ಸ್ಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸ್ಟೇಟು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅನ್ನೋದೇ ಆರ್ಟಿಕಲ್ 15. ನೋಡಿ, ಇಲ್ಲಿ ಓನ್ಲಿ ಅಂತಿದೆ. ಇಷ್ಟು ಬಿಟ್ಟು ಬೇರೆ ಥರ ಡಿಸ್ಕ್ರಿಮಿನೇಟ್ ಮಾಡ್ಬೋದು ಅಂದರೆ ಮಾಡ್ಬೋದು, ಆಯಿತಾ. ಸೊ ಇಷ್ಟು ಟಾಪಿಕ್ ಮೇಲೆ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದಂತೆ. ಆದರೆ ಬೇರೊಂದು ಈಗ ಕನ್ಸಿಡರ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿಲ್ಲ. ಈಗ ಒಂದು ಜಾಬ್ ಅಂತ ಹೇಳ್ಕೊಳ್ಳಿ, ಒಂದು ಜಾಬ್ ಹೋಗ್ತಾ ಇದ್ದೀರಾ, ಬಟ್ ಆ ಜಾಬಿಗೆ ಕ್ವಾಲಿಫಿಕೇಷನ್ ನಿಮಗಿರಲ್ಲ, ಬಟ್ ಸ್ಟಿಲ್ ದೇ ಆರ್ ಡಿಸ್ಕ್ರಿಮಿನೇಟಿಂಗ್ ಯು, ಆಯಿತಾ. ನಿಮ್ಮ ಹತ್ರ ಒಂದು ಕ್ವಾಲಿಫಿಕೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಅಂದರೆ ನೋಡಪ್ಪ, ನಿನಗೆ ಈ ಒಂದು ಜಾಬ್ ಮಾಡೋದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ಗಳಿಲ್ಲ, ಸೊ ಅದಕ್ಕೆ ನೀನು ಕೆಲಸವನ್ನು ನೀವು ಸೇರಿಸ್ಕೊತಲ್ಲ ಅಂತ ಡಿಸ್ಕ್ರಿಮಿನೇಟ್ ಮಾಡಿದಾಗ ನೀವು ಹೋಗಿ ನನ್ನ ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಗಿದೆ ಅಂತ ಕೋರ್ಟ್ಗೆ ಹೋಗಿದ್ರೆ ಹೊಡೆದು ಕಳಿಸ್ತಾರೆ ನಿಮಗೆ, ಆಯಿತಾ. ನೋಡಿ, ಅದಕ್ಕೆ ಕೊಟ್ಟಿರೋದು ಓನ್ಲಿ ಆಫ್ ಈ ಒಂದು ಟಾಪಿಕ್ ಮೇಲೆ ಮಾತ್ರ ಏನಾದ್ರು ಡಿಸ್ಕ್ರಿಮಿನೇಟ್ ಆದರೆ ನೀವು ಕೋರ್ಟ್ಗೆ ಹೋಗ್ಬೋದು. ಆದರೆ ಬೇರೊಂದು ಟಾಪಿಕ್ ಅಂದರೆ ಎಕ್ಸಾಂಪಲ್ ಹೇಳಿದ್ರೆ ಜಾಬ್ ಕ್ವಾಲಿಫಿಕೇಷನ್ ಅಂತ ಹೇಳಿದ್ನಲ್ಲ, ಸೊ ಈ ಜಾಬ್ ಕ್ವಾಲಿಫಿಕೇಷನ್ ಮೇಲೆ ಏನಾದ್ರು ಡಿಸ್ಕ್ರಿಮಿನೇಟ್ ಮಾಡಿದ್ರೆ ನೀವು ಆ ರೀತಿ ಒಂದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅಷ್ಟೇ, ಅದ್ರ ಬಗ್ಗೆ ಅದು ನಾನು ಹೇಳಿದ್ನಲ್ಲ. ಇನ್ನೊಂದಿದೆ, ಕೆಲವೊಂದು ಡಿಸ್ಕ್ರಿಮಿನೇಷನ್ನು ಯಾವುದಾದ್ರು ಅಂತಂದರೆ ನೋಡಿ, ಇನ್ನೊಂದ್ರ ಬಗ್ಗೆ ಹೇಳೋದಾದರೆ ಆಕ್ಸೆಸ್ ಟು ಶಾಪ್, ಪಬ್ಲಿಕ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಆ್ಯಂಡ್ ಪ್ಲೇಸಸ್ ಆಫ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್, ಆರ್ ದ ಯೂಸ್ ಆಫ್ ವೆಲ್ಸ್, ಟ್ಯಾಂಕ್ಸ್, ಬಾತಿಂಗ್ ಹಟ್ಸ್, ರೋಡ್ಸ್ ಆ್ಯಂಡ್ ಪ್ಲೇಸ್ ಆಫ್ ಪಬ್ಲಿಕ್ ರೆಸಾರ್ಟ್ಸ್ ಮೇಂಟೈನ್ಡ್ ಹೋಲಿ ಆರ್ ಪಾರ್ಟ್ಲಿ ಬೈ ದ ಸ್ಟೇಟ್ ಫಂಡ್ಸ್ ಆರ್ ಡೆಡಿಕೇಟೆಡ್ ಟು ದ ಯೂಸ್ ಆಫ್ ಜನರಲ್ ಪಬ್ಲಿಕ್. ಸೊ ಈ ಥರ ಕೆಲವೊಂದು ಸತಿ ಶಾಪಿಗೆ ಸೇರಿಸಲ್ಲ ನೋಡಿ ಜನಗಳನ್ನ, ಪಬ್ಲಿಕ್ ರೆಸ್ಟೋರೆಂಟ್ಸ್ಗೆ, ಹೋಟ್ಲ್ಗಳಿಗೆ, ಆಯಿತಾ. ಏನದು ಬಾವಿಯಲ್ಲಿ ನೀರು ಕುಡಿಯೋದಕ್ಕೆ ಬಿಡಲ್ಲ ನೋಡಿ, ಹಿಂದಿನ ಕಾಲದಲ್ಲಿ ಇರ್ತಿತ್ತಲ್ಲ, ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಬಾವಿಯ ನೀರು, ಟ್ಯಾಂಕ್ಗಳ ನೀರು, ಸೊ ಮುಟ್ಸೋದಕ್ಕೆ ಬಿಡ್ತಾರಿಲ್ಲ. ಸೊ ಆ ಥರ ಡಿಸ್ಕ್ರಿಮಿನೇಟ್ ಆದರೂ ಕೂಡ ಅದು ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಯಿತು ಅಂತಲೇ ಅರ್ಥ, ಆಯಿತಾ. ಸರ್ ನೀವು ಈ ಥರ ಹೇಳಿದ್ರಿ, ಹಾಗಾದರೆ ಇದು ಅಲ್ವಾ ಅಂತಂದರೆ ಇದು ಕೂಡ ಇದೆ, ಅದಕ್ಕೆ ನಾನು ಇದು ಎಕ್ಸ್ಟ್ರಾ ಕೊಟ್ಟಿರೋದು, ಆಯಿತಾ. ಸೊ ಇದನ್ನು ಬಿಟ್ಟು ಎಕ್ಸ್ಟ್ರಾಗಳು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಕೆಲವೊಂದು ಎಕ್ಸೆಪ್ಷನ್ಗಳಿದಾವಂತೆ. ಅಲ್ಲ, ಕನ್ಸಿಡರ್, ಈಗ ನಿಮಗೆ ಒಂದು ಕ್ವಶನ್ ಬಂದಿರ್ಬೋದು, ಸರ್ ಇಲ್ಲಿ ಯಾವುದೇ ಕಾರಣಕ್ಕೂ ಈ ವರ್ಡ್ ಸೆಕ್ಸ್ ಅಂತ ಏನಿದೆ, ಸೊ ಈ ವರ್ಡ್ ಅಂತಂದರೆ ಮೇಲು ಫೀಮೇಲ್ ಮಧ್ಯೆ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಥರದ್ದು ಬರೀ ಇಲ್ಲಿ ವುಮೆನ್ಸ್ಗೆ ಇದೆ, ಆಯಿತಾ, ನಮಗೆ ಯಾಕಿಲ್ಲ, ಮೆನ್ಸ್ಗೆ ಯಾಕಿಲ್ಲ ಅಂತ ಕೇಳಿದ್ರೆ ನೀವು ಹೇಳ್ಬೋದು, ಇದು ಕೂಡ ಎಕ್ಸೆಪ್ಷನ್ ಅಂತಿದೆ. ಸೊ ಸ್ಟೇಟ್ಗಳಿಗೆ ನಮ್ಮ ಸಂವಿಧಾನದಲ್ಲಿ ಏನೋ ಒಂದು ಪವರ್ ಕೊಟ್ಟಿದೆ ಅಂದರೆ, ಸ್ಟೇಟ್ ಅಂತಂದರೆ ಒಂದೊಂದು ಸ್ಟೇಟ್ ಅಂತಂದರೆ ಕನ್ಸಿಡರ್, ನಾನು ಹೇಳಿದ್ನಲ್ಲಾಗೆ ಸ್ಟೇಟ್ ಅಂತಂದರೆ ಇಂಡಿಯಾ, ಕಂಪ್ಲೀಟ್ ಹೋಲ್ ಇಂಡಿಯಾ. ಸೊ
ಈ ಹೋಲ್ ಇಂಡಿಯಾ ವುಮೆನ್ಸ್ಗೆ ಮತ್ತು ಚಿಲ್ಡ್ರನ್ಸ್ಗೆ ಏನೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತಂದರೂ ಕೂಡ ಇಟ್ ಈಸ್ ನಾಟ್ ಕನ್ಸಿಡರ್ ಆ್ಯಸ್ ಅ ಡಿಸ್ಕ್ರಿಮಿನೇಷನ್ ಅಂತ ಬರೆದುಬಿಟ್ಟಿದ್ದಾರೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಅಂತ ಕನ್ಸಿಡರ್ ಮಾಡಬಾರ್ದು. ಇಟ್ಸ್ ಎ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅಲ್ಲೂ ಕೂಡ ಮೆನ್ ವುಮೆನ್ ಅಂತ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಅಂತ ಹೇಳೋದಕ್ಕಾಗಲ್ಲ. ಇಟ್ ಈಸ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಆರ್ಟಿಕಲ್ 15 ಕೆಲವೊಂದು ಎಕ್ಸೆಪ್ಷನ್ ಕೊಟ್ಟಿರೋದು ನೋಡಿ. ದ ಸ್ಟೇಟ್ ಈಸ್ ಪರ್ಮಿಟೆಡ್ ಟು ಮೇಕ್ ಎನಿ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್. ಇದು ನಿಮ್ಮ ಡೆವಲಪ್ಮೆಂಟ್ ಅಥವಾ ಎಂಪವರ್ಮೆಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ದ ಸ್ಟೇಟ್ ಈಸ್ ಪರ್ಮಿಟೆಡ್ ಟು ಮೇಕ್ ಎನಿ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ಫಾರ್ SC ಆ್ಯಂಡ್ ST. ಸೊ SC/ST ಪೀಪಲ್ಸ್ಗೆ ಎಜುಕೇಷನಲ್ಲಿ ಮತ್ತು ಸೋಷಲಿ ಬ್ಯಾಕ್ವರ್ಡ್ ಇರೋರಿಗೆ ಆಯಿತಾ, ಸೊ ಅವ್ರಿಗೆ ಅಡ್ವಾನ್ಸ್ಮೆಂಟ್ ಪ್ರೋಗ್ರಾಮ್ಗಳನ್ನ ತರ್ಬೋದು, ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನ ತರ್ಬೋದು. ಸೊ ಇದು ಕೂಡ ಮೆನ್ಷನ್ ಆಗಿದೆ. ನೆಕ್ಸ್ಟು ದ ಸ್ಟೇಟ್ ಈಸ್ ಎಂಪವರ್ಡ್ ಟು ಮೇಕ್ ಎನಿ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ಸ್ ಕ್ಲಾಸಸ್ ಆರ್ ಫಾರ್ ಸ್ಕೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ರಿಗಾರ್ಡಿಂಗ್ ದೇರ್ ಅಡ್ಮಿಷನ್ ಟು ದ ಎಜುಕೇಷನ್ ಇನ್ಸ್ಟಿಟ್ಯೂಟ್. ನೋಡಿ, ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಕೆಲವೊಂದು ಸತಿ ರಿಸರ್ವೇಷನ್ ಕೊಡೋದಿಲ್ಲ. ಸೊ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಅದಕ್ಕೆ ಇವರು ಇಲ್ಲೇ ಅದನ್ನು ಆ್ಯಡ್ ಮಾಡ್ಬೋದಿತ್ತು. ಅಂದರೆ ಕ್ಲಾಸ್ 4ಅಲ್ಲೇ 15 ಕ್ಲಾಸ್ 4ಅಲ್ಲೇ ಆ್ಯಡ್ ಮಾಡ್ಬೋದಿತ್ತು. ಬಟ್ ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನೋದನ್ನ ಸಪ್ರೇಟಾಗಿ ತೊಗೊಂಡು ಬಂದಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಈ ಒಂದು ಪ್ರಾವಿಷನ್ಸು ತುಂಬ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅಂತ, ಆಯಿತಾ. ನೆಕ್ಸ್ಟು ದ ಸ್ಟೇಟ್ ಈಸ್ ಎಂಪವರ್ಡ್ ಟು ಮೇಕ್ ಎನಿ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಎಕನಾಮಿಕಲಿ ವೀಕರ್ ಸೆಕ್ಷನ್ EWS. ಸೊ ಅವರು ಕೂಡ ಕೆಲವೊಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ತರ್ಬೋದು ಅಥವಾ ಎಂಪವರ್ ಮಾಡ್ಬೋದು. ಸೊ ನೆಕ್ಸ್ಟ್ ಪೇಜಲ್ಲಿ ಏನೇನು ಕೊಟ್ಟಿದ್ದಾನೆ ಇಲ್ಲಿ ಆರ್ಟಿಕಲ್ 15 ಬಗ್ಗೆ ಕಂಪ್ಲೀಟ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಆದಷ್ಟು ಡೀಟೇಲಾಗಿ ಓದ್ಕೊಳ್ಳಿ, ಇದನ್ನು ಮಂದಟ್ ಮಾಡಿದ್ರು ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಪ್ರಿಲಿಮ್ಸ್ ಪಾರ್ಟಲ್ಲಿ ಇದೇ ಲೈನ್ಗಳನ್ನ ಕೇಳ್ತಾನೆ, ಆಯಿತಾ. ಸೊ ಇಲ್ಲಿ ಯಾವುದೋ ಚೇಂಜಸ್ ಇರಲ್ಲ, ಯಾವುದೋ ಒಂದು ಈಸಿ ಟ್ರಿಕ್ ಇಲ್ಲ. ಸೊ ನೀವು ಅಲ್ಟಿಮೇಟ್ಲಿ ಇದನ್ನು ಓದ್ಕೊಳ್ಳಬೇಕು ಪ್ರಿಲಿಮ್ಸ್ಗೆ. ಸೊ ಅದು ಬಿಟ್ಟರೆ ರಿಸರ್ವೇಷನ್ ಇನ್ OBC ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ರಿಸರ್ವೇಷನ್ ಆಫ್ OBC ಬಗ್ಗೆ ಮಾತಾಡೋದಾದರೆ ಜಾಸ್ತಿ ಹೋಗೋದು ಬೇಡ. ಸೊ ಅದು ನಮಗೆ ಬೇಕು ಆಗಿಲ್ಲ, ಬೇಕಾಗಿರೋದು ಇದೊಂದೇ. ಪರ್ಸನ್ ಹ್ಯಾವಿಂಗ್ ಎ ಗ್ರೋಸ್ ಆ್ಯನ್ಯುವಲ್ ಇನ್ಕಮ್ ಆಫ್ ಮೋರ್ ದೆನ್ 8 lakhs ಆರ್ ಪೊಸೆಸಿಂಗ್ ವೆಲ್ತ್ ಅಬೌವ್ ದ ಎಕ್ಸೆಂಪ್ಷನ್ ಲಿಮಿಟ್ ಇಟ್ ಈಸ್ ಕಾಲ್ಡ್ ಅಸ್ ಕ್ರೀಮಿ ಲೇಯರ್. ನೋಡಿ, OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದ್ದಾರೆ, SC ST ಎಲ್ಲ ಬಿಟ್ಟು ಒಂದಷ್ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದ್ದಾರೆ, ಸೊ ಅವರು 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಏನಾದ್ರು ಇತ್ತು ಅಂತಂದರೆ ಅವ್ರನ್ನ ನಾವು ಕ್ರೀಮಿ ಲೇಯರ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ. ಸೊ ಮೊದಲು ಅದು 1 ಲಕ್ಷ ಇತ್ತು, ಅದಾದ್ಮೇಲೆ 2 ಲಕ್ಷ ಆಯಿತು, ಅದಾದ್ಮೇಲೆ 4.5 ಲಕ್ಷ ಮಾಡಿದ್ರು, ಆಮೇಲೆ 6 ಲಕ್ಷ ಮಾಡಿದ್ರು. ರೀಸೆಂಟಾಗಿ 2017ರಲ್ಲಿ ಇದನ್ನು 8 ಲಕ್ಷಕ್ಕೆ ತೊಗೊಂಡು ಬಂದು ಇಡ್ತಾರೆ. ಸೊ 8 ಲಕ್ಷಕ್ಕಿಂತ ಆ್ಯನ್ಯುವಲ್ ಇನ್ಕಮ್ ಜಾಸ್ತಿ ಇದ್ದವ್ರನ್ನ ನಾವು ಕ್ರೀಮಿ ಲೇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಗೊತ್ತಿರಲಿ. ಸೊ ನೆಕ್ಸ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿದ್ದಾರೆ, ಸೊ ಅವ್ರಿಗೆ ಯಾವ ರೀತಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ರಿಸರ್ವೇಷನ್ ಹೇಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾಕೆ ನಾನು OBC ಸ್ಕಿಪ್ ಮಾಡಿದೆ ಅಂತಂದರೆ OBCಲಿ ನೆಕ್ಸ್ಟು ಮಂಡಲ್ ಕಮಿಷನ್ ಅಂತ ಬರುತ್ತೆ, ಅದು ಇಂಪಾರ್ಟೆಂಟು, ಬಟ್ ಇದು ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ಹೇಳೋದಾದರೆ ಸೊ ಇಲ್ಲಿ ಅವ್ರಿಗೆ SC ST ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ರಿಸರ್ವೇಷನ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ OBC ಇದೆ. ನೆಕ್ಸ್ಟ್ ಬರೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ಸೊ ಈ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ದು 103rd ಅಮೆಂಡ್ಮೆಂಟ್ ಆ್ಯಕ್ಟ್ ಎಲ್ಲರೂ ಗೊತ್ತಿರೋದೆ 2019ರಲ್ಲಿ 10% ರಿಸರ್ವೇಷನ್ನ ಕೊಡಬೇಕು ಅಂತಿದೆ. ಸೊ ಯಾರ್ಯಾರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಲೈಟ್ ಡೌನ್ ಇನ್ ದಿಸ್ ರಿಗಾರ್ಡ್ ಇಸ್ ಆಸ್ ಫಾಲೋಸ್. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಯಾರನ್ನು ಕರೀತಾರೆ ಅಂತಂದರೆ ಪರ್ಸನ್ ಹೂಸ್ ಫ್ಯಾಮಿಲಿ ಹ್ಯಾಸ್ gross annual income below 8 lakhs are to be identified as EWS for the reservation. ನೋಡಿ, EWS ರಿಸರ್ವೇಷನ್ ಬೇಕು ಅಂತಂದರೆ ಅವರ ಒಂದು ಆ್ಯನ್ಯುವಲ್ ಇನ್ಕಮ್ಮು 8 ಲಕ್ಷಕ್ಕಿಂತ ಕಮ್ಮಿ ಇರಬೇಕು, ಆಯಿತಾ. ಸೊ ನೆಕ್ಸ್ಟು ದ ಪರ್ಸನ್ ಹೂಸ್ ಫ್ಯಾಮಿಲಿ ಓನ್ಸ್ ಆರ್ ಪೊಸೆಸ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಸೆಟ್ಸ್ ಆರ್ ಟು ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ಬೀಯಿಂಗ್ ಐಡೆಂಟಿಫೈಡ್ ಆಸ್ EWS ಇರ್ರೆಸ್ಪೆಕ್ಟಿವ್ ಆಫ್ ದ ಫ್ಯಾಮಿಲೀಸ್ ಇನ್ಕಮ್. ನೋಡಿ, ಈಗ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಈ ಲಿಸ್ಟಲ್ಲಿ ಯಾವುದಾದ್ರು ಒಂದು ಪ್ರಾವಿಷನ್ಸು ಅವ್ರ ಹತ್ರ ಇತ್ತು ಅಂತಂದರೆ ಅವ್ರಿಗೆ ಆ ರಿಸರ್ವೇಷನ್ ಸಿಗೋದಿಲ್ಲ. ಎಕ್ಸಾಂಪಲ್, ಅವ್ರ ಹತ್ರ 5 ಎಕರೆ ಭೂಮಿ ಅಗ್ರಿಕಲ್ಚರ್, ನೋಡಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇತ್ತು ಅಂತಂದರೆ ಅಂದರೆ 5 ಎಕರೆಗಿಂತ ಜಾಸ್ತಿ ಇರಬೇಕು. 5 ಎಕರೆ ಅಂದರೆ 5.1 ಇತ್ತು ಅಂದರೆ ಅವ್ರನ್ನೂ ಕೂಡ ತೆಗಿತಾರೆ. ನೆಕ್ಸ್ಟು ರೆಸಿಡೆನ್ಷಿಯಲ್ ಫ್ಲ್ಯಾಟು
1000 ಸ್ಕ್ವೇರ್ ಫೀಟು, ರೆಸಿಡೆನ್ಷಿಯಲ್ ಪ್ಲಾಟು 100 ಸ್ಕ್ವೇರ್ ಯಾರ್ಡ್ಸು, ನೆಕ್ಸ್ಟು ರೆಸಿಡೆನ್ಷಿಯಲ್ ಪ್ಲಾಟು 200 ಸ್ಕ್ವೇರ್ ಯಾರ್ಡ್ಸು. ಸೊ ಇಷ್ಟೆಲ್ಲ ಇತ್ತು ಅಂದರೆ ಅವ್ರನ್ನೂ ಕೂಡ ತೆಗಿತಾರೆ. ಅಂದರೆ ತುಂಬ ಲ್ಯಾಂಡ್ ಜಾಸ್ತಿ ಇತ್ತು ಅಂತಂದರೆ ಅವ್ರನ್ನೆಲ್ಲನೂ ತೆಗಿತಾರೆ, ರಿಸರ್ವೇಷನ್ ಸಿಗೋದಿಲ್ಲ. ನೆಕ್ಸ್ಟು ದ ಪ್ರಾಪರ್ಟಿ ಹೆಲ್ಡ್ ಬೈ ದ ಫ್ಯಾಮಿಲಿ ಇನ್ ಡಿಫ್ರೆಂಟ್ ಲೊಕೇಶನ್ ಆರ್ ಡಿಫ್ರೆಂಟ್ ಪ್ಲೇಸಸ್ ಸಿಟೀಸ್. ಸೊ ಇವರು ಕೂಡ ಹೋಲ್ಡ್ ಆಗುತ್ತೆ ಅಂತಂದರೆ ಇವರು ಕೂಡ ಅಪ್ಲೈ ಆಗೋದಿಲ್ಲ. ಯಾಕೆ ಅಂತಂದರೆ ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಬ್ಬರು ಅವರ ಪ್ರಾಪರ್ಟಿಗಳನ್ನ ಡಿಫ್ರೆಂಟ್ ಪ್ಲೇಸಸಲ್ಲಿ, ಅಂದರೆ ಈಗ ಮೈಸೂರು, ಬೆಂಗಳೂರು, ಸೊ ಶಿವಮೊಗ್ಗ, ಸೊ ಈ ಥರ ಬೇರೆ ಬೇರೆ ಜಾಗದಲ್ಲಿ ಅವ್ರನ್ನ ಪ್ರಾಪರ್ಟಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಒಟ್ಟಿಗೆ ಕ್ಲಬ್ ಮಾಡಿ ಅವರ ಒಂದು ಆ್ಯನ್ಯಲ್ ಇನ್ಕಮ್ ಜಾಸ್ತಿ ಏನಾದ್ರು ಇಷ್ಟು ಒಂದು ಜಾಗ ಜಾಸ್ತಿ ಏನಾದ್ರು ಇತ್ತು ಅಂತಂದರೆ ಅವರು ಕೂಡ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇಷ್ಟು ಸಾಕು. ಸೊ ಇಷ್ಟೆಲ್ಲ ಇತ್ತು ಅಂದರೆ EWS ರಿಸರ್ವೇಷನ್ ನಿಮಗೆ ಸಿಗೋದಿಲ್ಲ, ಆಯಿತಾ. ಸೊ ನೆಕ್ಸ್ಟು ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಸೊ ಆರ್ಟಿಕಲ್ 16 ಏನು ಹೇಳುತ್ತೆ ಅಂತಂದರೆ, ಇಟ್ ಪ್ರೊವೈಡ್ಸ್ ಫಾರ್ ಈಕ್ವಲ್ ಆಪರ್ಚುನಿಟಿ ಫಾರ್ ಆಲ್ ಸಿಟಿಸನ್ ಇನ್ ಮ್ಯಾಟರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಟು ಎನಿ ಆಫೀಸ್ ಅಂಡರ್ ದ ಸ್ಟೇಟ್. ಅಂತಂದರೆ ಇಲ್ಲಿ ಎಲ್ಲ ಒಂದು ಸಿಟಿಸನ್ಗೆ ನೋಡಿ, ಸಿಟಿಸನ್ ಅಂತ ಹೇಳಿದಾಗ ಇಲ್ಲಿ ಎಲ್ಲ ಥರದ ಜಾತಿ ಮತ ಭೇದ ಏನೂ ಇಲ್ಲದೆ ಕಂಪ್ಲೀಟ್ ಇಂಡಿಯನ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ನೀವು, ಆಯಿತಾ. ಸೊ ಎಲ್ಲ ಸಿಟಿಸನ್ನು ಕೂಡ ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು. ನೋಡಿ, ಈ ಒಂದು ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಅಂತ ಬಂದಾಗ, ಅಪಾಯಿಂಟ್ಮೆಂಟ್ ಟು ಎನಿ ಆಫೀಸ್ ಅಥವಾ ನಿಮ್ಮ ಒಂದು ಜಾಬ್ ವಿಷಯ ಬಂತಂದಾಗ ಎಲ್ಲರೂ ಕೂಡ ಈ ಒಂದು ಈಕ್ವಲ್ ಆಪರ್ಚುನಿಟಿ ಸಿಗಬೇಕು. ಆದರೆ ಅದಕ್ಕೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಗಳಿದ್ದಾವೆ. ಸೊ ಈಗ ಎಲ್ಲರೂ ಕೂಡ ಈಕ್ವಲ್ ಆಪರ್ಚುನಿಟಿ ಬೇಕು ಅಂದರೆ ಕೊಡಬೇಕು ಅಂತಂದಾಗ, ಈಗ ಸ್ಕಿಲ್ಸ್ ಇದ್ದವನಿಗೂ ಇಲ್ಲದೇ ಇರೋನಿಗೂ ಏನು ವ್ಯತ್ಯಾಸ ಆಗುತ್ತೆ ಹೇಳಿ. ಈಗ ಕನ್ಸಿಡರ್, ಈಗ ನಿಮಗೆ ಒಂದು ಕಂಪ್ನಿ ಸೇರ್ಕೋಬೇಕು ಅಂದರೆ ಜಾವಾ, ಪೈಥಾನು ಅದು ಇದು ಏನೋ ತಿಳ್ಕೊಂಡಿರ್ಬೇಕು. ಆದರೆ ಈಗ ನನಗೆ ಅವೆಲ್ಲ ಗೊತ್ತಿಲ್ಲ. ಸೊ ಈಗ ನನಗೆ ಎಲ್ಲಿ ಆರ್ಟಿಕಲ್ 16 ಸರ್ ಈಕ್ವಲ್ ಆಪರ್ಚುನಿಟಿ ಇರಬೇಕು, ಸೊ ಅವನು ಸೇರಿಸ್ಕೊಂಡ್ರೆ ನೀವು ನನ್ನನ್ನು ಸೇರಿಸ್ಕೋಬೇಕು ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಅದಕ್ಕೂ ಕೆಲವೊಂದು ಎಕ್ಸೆಪ್ಷನ್ಗಳಿದ್ದಾವೆ. ಸೊ ನೋಡಿ ಇದೆ. ಸೊ ಪಾರ್ಲಿಮೆಂಟು ಅದಕ್ಕೆ ಕೆಲವೊಂದು ಎಂಪ್ಲಾಯ್ಮೆಂಟ್ ಅಂದರೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಕೆಲವೊಂದು ರೆಸ್ಟ್ರಿಕ್ಷನ್ನ ಕೊಟ್ಟಿದೆ. ನೋಡಪ್ಪ, ನೀನು ಒಂದಷ್ಟು ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ನೀನು ಈ ಕೆಲಸಕ್ಕೆ ಸೇರ್ಕೋಬಹುದು ಅಂತ ಈ ಒಂದು ಕ್ವಾಲಿಫಿಕೇಷನ್ ಅನ್ನೋದನ್ನ ತೊಗೊಂಡು ಬಂತು ಪಾರ್ಲಿಮೆಂಟು. ಸೊ ನೆಕ್ಸ್ಟು ದ ಸ್ಟೇಟ್ ಕ್ಯಾನ್ ಪ್ರೊವೈಡ್ ರಿಸರ್ವೇಷನ್. ನೋಡಿ, ಸೊ ಒಂದು ಕಂಪ್ನಿ ಅಂತಂದಾಗ, ಕಂಪ್ನಿ ಅಂತಲೇ ಬೇಡ, ಗೌರ್ಮೆಂಟ್ ಕೆಲಸ ಅಂದರೂ ಕೂಡ ಕೆಲವೊಂದು ರಿಸರ್ವೇಷನ್ ಕೊಡ್ತಾರೆ. ಸೊ ಆ ರಿಸರ್ವೇಷನ್ ಕೋಟ ಮೇಲೆ ನಿಮಗೆ ಒಂದು ಸಿಗುತ್ತೆ. ಆದರೆ ಆ ರಿಸರ್ವೇಷನ್ ಕೋಟ ಇದ್ದರೂ ಕೂಡ ನಿಮಗೆ ಕೆಲವೊಂದು ಸ್ಕಿಲ್ಸು, ಕ್ವಾಲಿಫಿಕೇಷನ್ನು ಎಲ್ಲ ಕೂಡ ಗೊತ್ತಿರಬೇಕು, ಆಯಿತಾ. ಸುಮ್ಮನೆ ಸೇರಿಸ್ಕೊಳ್ಳೋದಿಲ್ಲ. ರಿಸರ್ವೇಷನ್ ಅಂತಂದಾಗ ಸೊ ನಿಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ. ಸೊ ನಿಮಗೆ ಆ ಒಂದು ಅಂದರೆ ಆ ಜಾಬ್ಗೆ ತಕ್ಕಂತೆ ನಿಮಗೆ ಒಂದಷ್ಟು ಕ್ವಾಲಿಫಿಕೇಷನ್ ಇರಬೇಕು. ಸೊ ಎಕ್ಸಾಂಪಲ್ ಹೇಳಿದ್ರೆ SC STಗೆ ಕೆಲವೊಂದು ರಿಸರ್ವೇಷನ್ ಹೇಳಿದ್ನಲ್ಲ, ಅದೇ ರಿಸರ್ವೇಷನ್. ಸೊ ನೆಕ್ಸ್ಟು, ಎ ಲಾ ಕ್ಯಾನ್ ಪ್ರೊವೈಡ್ ದಟ್ ದ ಇನ್ಕ್ಯುಬೆಂಟ್ ಆಫ್ ಆ್ಯನ್ ಆಫೀಸ್ ರಿಲೇಟೆಡ್ ಟು ದ ರಿಲಿಜಿಯಸ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆರ್ ಅ ಮೆಂಬರ್ ಆಫ್ ಇಟ್ಸ್ ಗವರ್ನಿಂಗ್ ಬಾಡಿ ಶುಡ್ ಬಿ ಬಿಲಾಂಗ್ ಟು ದ ಪರ್ಟಿಕ್ಯುಲರ್. ಎಲ್ಲೂ ಓಕೆ, ಬಿಲಾಂಗ್ ಟು ದ ಪರ್ಟಿಕ್ಯುಲರ್ ರಿಲಿಜನ್ ಆರ್ ಡಾಮಿನೇಷನ್. ಅಕಸ್ಮಾತ್ ಕೆಲವೊಂದು ಇನ್ಸ್ಟಿಟ್ಯೂಷನಲ್ಲಿ, ಎಕ್ಸಾಂಪಲಿಗೆ ದೇವಸ್ಥಾನಕ್ಕೆ ಅಂತ ಬಂದಾಗ, ಸೊ ಆ ದೇವಸ್ಥಾನಕ್ಕೆ ಈ ಪಾಯಿಂಟ್ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ ಗುರುವಿಗೆ, ಈ ಪಾಯಿಂಟು ಈ ಜಾಗದಲ್ಲಿ ಯಾಕೆ ಬಂತು ಅಂತ ಗೊತ್ತಿಲ್ಲ. ಇದು ರಿಲಿಜಿಯಸ್ ಬೇರೆ ಕಡೆ ಇರಬೇಕಾಯ್ತು, ಬಟ್ ಇಲ್ಲಿ ಯಾಕೆ ಬಂತು ಅಂತ ಗೊತ್ತಿಲ್ಲ. ನಾನು ಓದಿದ್ದೀನಿ, ಬಟ್ ಓಕೆ ಹೇಳ್ತೀನಿ. ಸೊ ಇದೇನು ಹೇಳುತ್ತೆ ಅಂತಂದರೆ, ಅಕಸ್ಮಾತ್ ಕೆಲವೊಂದು ಆಫೀಸು ರಿಲಿಜಿಯಸ್ ಆಫೀಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ರಿಲಿಜಿಯಸ್ ಆಫೀಸ್ ಅಂತಂದಾಗ ಕನ್ಸಿಡರ್ ಈಗ ನ್ಯಾಷನಲ್ ಕಮಿಷನ್ಸ್ ಆಫ್, ಸೊ ಅದು ರಿಲಿಜಿಯಸ್ ಬರಲ್ಲ, ಅದು ನಿಮಗೆ ಯಾವ ಥರ ಹೇಳಿ ನಿಮಗೆ ಆಯಿತು. ಈಗ ರಿಲಿಜಿಯಸ್ ಅಂತ ಬೇಡ, ಇದನ್ನು ತೆಗೆಯೋಣ. ಈಗ ನ್ಯಾಷನಲ್ ಕಮಿಷನ್ ಫಾರ್ ST ಅಂತಿದೆ ಅಂತ ತಿಳ್ಕೊ. ಸ್ಕೆಡ್ಯೂಲ್ ಟ್ರೈಬ್ಗೆ ಒಂದು ನ್ಯಾಷನಲ್ ಕಮಿಷನ್ ಇದೆ, ಆರ್ಟಿಕಲ್ 338 ಏನೋ ಬಿನೋ ಏನೋ ಇದೆ, ಆಯಿತಾ. ಸೊ ಈ ಒಂದು ನ್ಯಾಷನಲ್ ಕಮಿಷನ್ ಪ್ರಕಾರ, ನ್ಯಾಷನಲ್ ಕಮಿಷನ್ ಆಫ್ ST ಪ್ರಕಾರ ಆ ಒಂದು ಆಫೀಸ್ಗೆ ಚೇರ್ಮನು ಆ ಒಂದು ಸ್ಕೆಡ್ಯೂಲ್ ಟ್ರೈಬಿಂದಲೇ ಆಗಬೇಕು ಅಂತಿದೆ. ಸೊ ಆ ಥರ ಏನು ಹೇಳ್ತದೆ ಅಂತಂದರೆ, ಆ ಥರ ಒಂದು ಕೆಲವೊಂದು ಗವರ್ನಿಂಗ್ ಬಾಡಿ ಏನಿದೆ, ನಿಮ್ಮ ಗವರ್ನಿಂಗ್ ಬಾಡಿ ಏನಿದೆ, ಆ ಒಂದು ಬಾಡಿಗಳಿಗೆ ಆ ಒಂದು ಕ್ಯಾಸ್ಟ್ ಏನಿದೆ ಅವರೇ ಇದಾಗಬೇಕು ಅಂತಲೂ ಇದೆ, ಆಯಿತಾ. ಸೊ ನಿಮಗೆ ನ್ಯಾಷನಲ್ ಕಮಿಷನ್ ಫಾರ್ SC ST OBC ಮುಂದೆ ಬರುತ್ತೆ. ಸೊ ಅಲ್ಲಿ ಬಂದಾಗ ನಿಮಗೆ ಹೇಳ್ಕೊಡ್ತೀನಿ, ಬಟ್ ಸಿಂಪಲಾಗಿ ತಿಳ್ಕೊಳ್ಳಿ. ಬಟ್ ಈ ಪಾಯಿಂಟ್ ಇಲ್ಲಿ ಯಾಕೆ ಬಂತು ಅಂತ ಗೊತ್ತಿಲ್ಲ, ಇಲ್ಲಿ ಬರಬಾರ್ದಾಗಿತ್ತು, ಬಿಡಿ. ಆದರೆ ಹೇಳ್ತಾ ಇದ್ದೀನಿ, ಇದನ್ನೇ ತಗೊಂಡು ನೀವು ಮೇನ್ಸಲ್ಲಿ ಬರೀತೀನಿ ಅಂತ ಹೋಗ್ಬೇಡ್ರಪ್ಪ. ಈಕ್ವಲ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟು,
ಸೊ ಗೊತ್ತಿರಲಿ, ಇದನ್ನೇ ನೀವು ಮೇನ್ಸಲ್ಲಿ ಬರೀತೀನಿ ಅಂದರೆ ಬರೀಬೇಡಿ. 4 ಎಕ್ಸೆಪ್ಷನ್ ಇದಕ್ಕೆ ಅಂತ ನಾನು ಬೇರೆ ನೋಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ, ಟೆಲಿಗ್ರಾಮಲ್ಲಿ ಹಾಕ್ಬೋದು, ನಿಮಗೆ ಸಿಗ್ತದೆ ಅದು, ಆಯಿತಾ. ಸೊ ನೆಕ್ಸ್ಟು, ದ ಸ್ಟೇಟ್ ಈಸ್ ಪರ್ಮಿಟೆಡ್ ಟು ಮೇಕ್ ಅ ಪ್ರಾವಿಷನ್ ಫಾರ್ ದ ರಿಸರ್ವೇಷನ್ ಅಪ್ ಟು 10% ಅಪಾಯಿಂಟ್ಮೆಂಟ್ ಆಫ್ ದ ಪೋಸ್ಟ್ ಫೇವರ್ ಆಫ್ ಎನಿ ಎಕನಾಮಿಕಲ್. ಓಕೆ, ಇದು ನಿಮ್ಮ 103rd ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಏನಿದೆ 10% ರಿಸರ್ವೇಷನ್ EWSಗೆ ಅದನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂತು ನೋಡಿ ಮಂಡಲ್. ಸೊ ಮಂಡಲ್ ಕಮಿಷನು. ಸೊ ಇಲ್ಲಿಂದ ಸ್ವಲ್ಪ ಸ್ಟೋರಿ ಚೆನ್ನಾಗಿದೆ. 1979 ಈಗ ರಿಸರ್ವೇಷನ್ ಎಲ್ಲ ಕೊಟ್ಟರು. ಯಾರಿಗೆ OBC ಅವ್ರಿಗೂ ಕೊಟ್ಟಿದ್ದಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೊಟ್ಟಿದ್ದಾರೆ, SC ಗೆ ST ಗೆ ಎಲ್ಲರೂ ಕೊಟ್ಬಿಟ್ರು. ಸೊ ಆದರೂ ಕೂಡ ಕೆಲವೊಂದು ಅಂದರೆ OBCಲೇ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಅಂದರೆ ಮೇಜರ್ ಪಾಪ್ಯುಲೇಷನ್ನು ಸ್ವಲ್ಪ OBC ಜಾಸ್ತಿ ಇರೋದ್ರಿಂದ ಅಲ್ಲಿ ಕೆಲವೊಂದು ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಅಂದರೆ OBCಯಲ್ಲೇ ರಿಸರ್ವೇಷನು ಸಾಕಾಗ್ತಾ ಇಲ್ಲ. ಗೌರ್ಮೆಂಟಲ್ಲಿ ಬರುವಂತಹ ಕೆಲವೊಂದು ಪಾಲಿಸೀಸು, ಸೊ ಒಂದಷ್ಟು ಬೆನಿಫಿಟ್ಸು OBCಯಲ್ಲೇ ಮತ್ತು ಇನ್ನೂ ಒಂದಷ್ಟು ಅಂದರೆ OBCಯಲ್ಲೇ ಕೆಲವೊಂದು ಜನ ತುಂಬ ಬಡವರು, ಆಯಿತಾ. ಸೊ ಅಂಥ ಟೈಮಲ್ಲಿ ಕೆಲವೊಂದು ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಅಂದರೆ ನಮಗೆ ಬೆನಿಫಿಟ್ಸ್ಗಳು ಸಾಕಾಗ್ತಾ ಇಲ್ಲ, ನಮಗೆ ಜಾಸ್ತಿ ಬೇಕು. ಸೊ OBCಯಲ್ಲಿ ಇರೋರ್ಗೂ ಒಂದೇ, ಇಲ್ದಿರೋರ್ಗೂ ಒಂದೇ, ಆ ರೀತಿ ಆಗಿಬಿಟ್ಟಿದೆ. ಸೊ ಎಲ್ಲ ಇರೋರು ಕೂಡ ಈ ಒಂದು ಬೆನಿಫಿಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ, ಆಯಿತಾ, ಬಡವರಿಗೆ ಇದು ಸರಿಯಾಗಿ ದೊರಕ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಕ್ವಶನ್ಸ್ ರೈಸ್ ಮಾಡಿದಾಗ ಗೌರ್ಮೆಂಟು ಮಂಡಲ್ ಕಮಿಷನ್, BB ಮಂಡಲ್ ಅವರ ಅಧ್ಯಕ್ಷತೆಯಿಂದ ಒಂದು ಕಮಿಷನ್ ರಚನೆ ಮಾಡ್ತಾರೆ. ಸೊ 1979 ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಅಪಾಯಿಂಟೆಡ್ ದ ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್. ಸೊ ಸೆಕೆಂಡ್ ಬ್ಯಾಕ್ವರ್ಡ್ ಕಮಿಷನ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ BB ಮಂಡಲ್. ಸೊ ಆರ್ಟಿಕಲ್ 340 ಪ್ರಕಾರ ನೀನು ಈ ಒಂದು ಜಾತಿ ಗಣಿತದ ಏನೋ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ, ಆಯಿತಾ. ಸೊ ಈ ರೀತಿ ಮಾಡಿದಾಗ ಇವ್ರು ಏನು ಮಾಡ್ತಾರೆ, ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ 1980. ಅಂದರೆ ಒಂದು ವರ್ಷಕ್ಕೆ ಅವರು ಎಲ್ಲ ಥರದ್ದು ರಿಪೋರ್ಟ್ನ ರೆಡಿ ಮಾಡಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಇದ್ರ ಪ್ರಕಾರ ನಮ್ಮ ದೇಶದಲ್ಲಿ ಏನದು ಸೋಷಲಿ ಮತ್ತು ಎಜುಕೇಷನ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಒಟ್ಟು 3743 ಜಾತಿಗಳಿವೆ ಅಥವಾ ಕ್ಯಾಸ್ಟ್ಗಳಿದೆ ಅಂತ ಗೊತ್ತಾಗುತ್ತೆ. ಸೊ ದೇ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 52 ಕಾಂಪೋನೆಂಟ್ಸ್ ಆಫ್ ದ ಪಾಪ್ಯುಲೇಷನ್ ಎಕ್ಸ್ಕ್ಲೂಡಿಂಗ್ ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್. ನೋಡಿ, SC ST ಬಿಟ್ಟರು ಕೂಡ ನಮ್ಮ ದೇಶದಲ್ಲಿ 52% ಪಾಪ್ಯುಲೇಷನ್ನು ಈ ಒಂದು ಸೋಷಲಿ ಮತ್ತು ಎಜುಕೇಷನ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿದೆ. ಆದರೆ ಕಡು ಬಡವರು ಇದ್ದಾರಂತೆ ಸ್ವಲ್ಪ ಜನ. ಸೊ ಅವ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಅಲ್ಲಿ ಒಂದೊಂದು ಡಿಸ್ಕಷನಲ್ಲಾಗಿ ಆ ಒಂದು ರಿಪೋರ್ಟ್ಸಲ್ಲಿ ಅಂದರೆ ಇವರು PP ಮಂಡಲ್ ಕೊಟ್ಟಂತಹ ಕೆಲವೊಂದು ರೆಕಮೆಂಡೇಷನ್ ಏನಂತಂದರೆ 27% ಗೌರ್ಮೆಂಟ್ ಜಾಬ್ಸ್ ಕೊಡಬೇಕು, ಅಂದರೆ ರಿಸರ್ವೇಷನ್ ಕೊಡಬೇಕು. ಗೌರ್ಮೆಂಟ್ ಜಾಬ್ಸ್ಗೆ ಒಟ್ಟು 27% ರಿಸರ್ವೇಷನ್ ಕೊಡಬೇಕು. ಯಾರಿಗೆ? OBCಗೆ. ಇದು ಹೇಳ್ತಿರೋದು ನಾನು OBCಗೆ. ಸೊ ಇಲ್ಲಿ ಮೊದಲು ಎಷ್ಟಿತ್ತು ಅಂದರೆ SCಗೆ 16% ರಿಸರ್ವೇಷನು, STಗೆ 8% ರಿಸರ್ವೇಷನು. ಸೊ ಇಲ್ಲಿ OBCಗೆ 27% ನೀವು ರಿಸರ್ವೇಷನ್ ಕೊಡಿ, ಯಾರಿಗೆ? ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ. ಸೊ ನೆಕ್ಸ್ಟು ಅದರ ಡಿಸ್ಕಷನ್ ಆಗುತ್ತೆ ಎಲ್ಲ ಆಗಿ ಅಗೇನ್ ಇನ್ 1991 ನರಸಿಂಹರಾವ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ 2 ಚೇಂಜಸ್. ನೋಡಿ, ಸೊ ಇದೊಂದು ಪಾಯಿಂಟ್ ಇದೆ. ಸೊ ಈ SC ST ಮತ್ತು OBC ಎಲ್ಲ ಟೋಟಲ್ ದೇಶದಲ್ಲಿ ಎಲ್ಲ ರಿಸರ್ವೇಷನ್ ಸೇರಿಸಿ 50%ಗಿಂತ ಜಾಸ್ತಿ ಆಗಬಾರ್ದು, ಆಯಿತಾ. ಸೊ ನಮ್ಮ ದೇಶದಲ್ಲಿ ಎಲ್ಲ ಅಂದರೆ SC ST OBC ಎಲ್ಲ ಸೇರಿಸಿ ಟೋಟಲ್ ರಿಸರ್ವೇಷನ್ ಯಾವುದೇ ಕಾರಣಕ್ಕೂ 50%ಗಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾರೆ ಯಾರು? ಮಂಡಲ್ ಕಮಿಷನಲ್ಲಿ, ಆಯಿತಾ. ಸೊ ಅದಾದರೂ ಕೂಡ ಮಂಡಲ್ ಕಮಿಷನ್ ಅಲ್ಲೇ ಇಂಪ್ಲಿಮೆಂಟ್ ಆಗಿರೋದಿಲ್ಲ. ಸೊ ನೆಕ್ಸ್ಟು VP ಸಿಂಗ್ ಗೌರ್ಮೆಂಟ್ ಬಂದಾಗ ಈ 27% ಏನು ಗೌರ್ಮೆಂಟ್ ಜಾಬ್ಸ್ ರಿಸರ್ವೇಷನ್ ಇತ್ತು OBCಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ, ಆಯಿತಾ. ಮತ್ತು ಅಗೇನ್ ಇನ್ 1991 ನರಸಿಂಹರಾವ್ ಗೌರ್ಮೆಂಟ್ ಬಂದಾಗ ಅವರು ಕೂಡ ಈ ಏನದು VP ಸಿಂಗ್ ಮಾಡಿದಂತಹ ಒಂದು ಡಿಕ್ಲೇರ್ ಏನು ಬಂದರೆ ಅದನ್ನು ಹೊರಡಿಸ್ತಾರಲ್ಲ, BB ಮಂಡಲ್ ಕೊಟ್ಟಂತಹ ರೆಕಮೆಂಡೇಷನ್ನ. ಸೊ ಆ ರೆಕಮೆಂಡೇಷನ್ನೇ ಎಕ್ಸ್ಟ್ರಾ 2 ಚೇಂಜಸ್ಗಳನ್ನ ಮಾಡ್ತಾರೆ. ಅಂದರೆ ಪ್ರಿಫರೆನ್ಸ್ ಟು ದ ಪೂರರ್ ಸೆಕ್ಷನ್ ಅಮಂಗ್ ದ OBC. ನೋಡಪ್ಪ, OBCಲಿ ದುಡ್ಡಿರೋರು ಇದ್ದಾರೆ, ದುಡ್ಡಿಲ್ದಿರೋರು ಇದ್ದಾರೆ. ಆದರೆ ನೀವು ಯಾರಿಗೆ ತುಂಬ ನಿಮ್ಮ ಒಂದು ಏನದು ವಿಷನ್ ಯಾರ ಮೇಲೆ ಇರಬೇಕು ಅಂತಂದರೆ OBCಯಲ್ಲಿ ಕೆಲವೊಂದು ಪೂರರ್ ಸೆಕ್ಷನ್ ಇದೆ, ಅಂದರೆ ಕಡು ಬಡವರು ಇನ್ನೂ ಇದ್ದಾರೆ. ಸೊ ಅವ್ರ ಮೇಲೆ ನೀವು ಇದನ್ನು ಈ 27% ರಿಸರ್ವೇಷನ್ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟು ರಿಸರ್ವೇಷನ್ ಆನ್ ಅನದರ್ 10% ಜಾಬ್ ಫಾರ್ ಅದರ್ ಎಕನಾಮಿಕಲಿ, ಅಂದರೆ ಈ 27% ಜೊತೆಗೆ ಎಕ್ಸ್ಟ್ರಾ 10%ನ ಕೊಡಿ ಅಂತ ಹೇಳಿ 2 ಚೇಂಜ್ಗಳನ್ನ ನರಸಿಂಹರಾವ್ ಗೌರ್ಮೆಂಟ್ ಮಾಡುತ್ತೆ.
ಸೊ ನೆಕ್ಸ್ಟು ಅದನ್ನು ಕ್ವಶನ್ ರೈಸ್ ಮಾಡ್ತಾರೆ, ಯಾಕೆ ಇದನ್ನು ಕೊಟ್ರಿ ಅಂತ ಹೇಳಿ ಇಂದಿರಾ ಸಾಹನಿ ಕೇಸಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ಮಂಡಲ್ ಕೇಸಿಂದನೂ ಕೂಡ ಹೇಳ್ತಾರೆ. ಅಂದರೆ ಇಂದಿರಾ ಸಾಹನಿ ಕೇಸಲ್ಲಿ ಏನಾಗುತ್ತೆ, ಹೋಗ್ತಾರೆ ಸರ್ ಈ ಥರ 27% OBC ಕೊಟ್ಟಿದ್ದಾರೆ, ಸೊ ಅವ್ರ ಜೊತೆಗೆ ಎಕ್ಸ್ಟ್ರಾ 10% ರಿಸರ್ವೇಷನ್ನ ಕೊಟ್ಟಿದ್ದಾರೆ, 10% ರಿಸರ್ವೇಷನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿದಾಗ 1992ರಲ್ಲಿ, ಅದಕ್ಕೆ ಮಂಡಲ್ ಕೇಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆರ್ಟಿಕಲ್ 16 clause 4 which provides a reservation for a jobs in favor of backward classes, okay, has been examined thoroughly by the Supreme Court, though the court has rejected the additional reservation. ನೋಡಿ, ಸೊ ಇದು ಒಂದು ಕ್ವಶನ್ ರೈಸ್ ಮಾಡಿದಾಗ ಡಿಸ್ಕಷನ್ ಎಲ್ಲ ಆಗುತ್ತೆ. ಡಿಸ್ಕಷನ್ ಆಗಿ ಕೋರ್ಟು ಒಂದು ಹೇಳುತ್ತೆ, ನೋಡಪ್ಪ ನೀನೇನು 10% ಎಕ್ಸ್ಟ್ರಾ ಕೊಟ್ಟಿದ್ದಲ್ಲ ಅದನ್ನು ತೆಗಿಬೇಕು, ಮತ್ತು ಈ ಒಂದು 27% ರಿಸರ್ವೇಷನ್ ಅಂತೇನಿದೆ ಏನದು ಅದು ಫಾರ್ OBC ಸೆಟ್, ಈ 27% ಏನು ರಿಸರ್ವೇಷನ್ ಇದೆ ಅದು ಕೆಲವೊಂದಷ್ಟು ಕಂಡೀಷನ್ಗಳಿದೆ ಯಾರ್ಯಾರು ಕೊಡಬೇಕು ಅಂತ. ಸೊ ಅದು ಕೊಡೋಕ್ಕಿಂತ ಮುಂಚೆ ಫಸ್ಟು ಅಡ್ವಾನ್ಸ್ ಸೆಕ್ಷನ್ ಆಫ್ ದ ಅಮೌಂಟ್ ದ OBC ಶುಡ್ ಬಿ ಎಕ್ಸ್ಕ್ಲೂಡೆಡ್. ಅಂದರೆ ಕ್ರೀಮಿ ಲೇಯರ್, ಅಂದರೆ ಯಾರ್ಯಾರ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೋ ಅವರನ್ನು ತೆಗೆದುಬಿಡಿ. ಅವ್ರನ್ನ ತೆಗೆದು 8 ಲಕ್ಷಕ್ಕಿಂತ ಕಮ್ಮಿ ಆದಾಯ ಯಾರಿಗಿದೆ ಫಸ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೇನು ಕೊಡಿ ಅಂತ ಹೇಳ್ತು ಸುಪ್ರೀಂ ಕೋರ್ಟು. ನೆಕ್ಸ್ಟು ನೋ ರಿಸರ್ವೇಷನ್ ಆನ್ ಪ್ರಮೋಷನ್. ನೋಡಿ, ಈ ರಿಸರ್ವೇಷನ್ ಅನ್ನೋದು ಬರೀ ಇನಿಷಿಯಲ್ ಅಪಾಯಿಂಟ್ಮೆಂಟಿಗೆ ಮಾತ್ರ. ಈಗ ಈಗಲೂ ಕೂಡ ಪ್ರಮೋಷನ್ ಮಾಡಬೇಕು ಅಂತಂದರೆ ಸೀನಿಯರ್ನ ನೋಡಿ, ಸೀನಿಯರ್ ಮೋಸ್ಟ್ ಯಾರಿದ್ದಾರೆ ಅದು ಟರ್ಮ್ಸ್, ಅಂದರೆ ಟರ್ಮ್ ಆಫ್ ಇಯರ್, ಅಂದರೆ ಎಷ್ಟು ವರ್ಷ ಕೆಲಸ ಮಾಡಿ ಅದು ನೋಡಿ ಪ್ರಮೋಟ್ ಮಾಡ್ತಾರೆ. ಬಟ್ ಈಗ ಅಂತೀನಿ ಮೊದಲು ರಿಸರ್ವೇಷನ್ನು ಇಟ್ಕೊಂಡು ಪ್ರಮೋಷನ್ ಮಾಡ್ತಾಯಿದ್ದಂತೆ. ಸೊ ಅದನ್ನು ಈ ಒಂದು ರಿಸರ್ವೇಷನ್ ಬರೀ ಇನಿಷಿಯಲ್ ಅಪಾಯಿಂಟ್ಮೆಂಟಿಗೆ ಮಾತ್ರ, ಯಾವುದೇ ಕಾರಣಕ್ಕೂ ಪ್ರಮೋಷನ್ಗೆ ಮಾಡಬಾರ್ದು ಅಂತ ಹೇಳಿತು. ನೆಕ್ಸ್ಟು ಟೋಟಲ್ ರಿಸರ್ವ್ ಕೋಟಾ ಶುಡ್ ನಾಟ್ ಎಕ್ಸೀಡ್. ನೋಡಿ, ಟೋಟಲಾಗಿ ರಿಸರ್ವೇಷನ್ನು 50%ಗಿಂತ ಜಾಸ್ತಿ ಹೋಗಬಾರ್ದು. ಮೊದಲೆಷ್ಟಿತ್ತು 27% ಪ್ಲಸ್ 16% ಪ್ಲಸ್ 8% ಪ್ಲಸ್ 10%, ಎಷ್ಟಾಯಿತು ಅಲ್ಲಿಗೆ ಒಂದು 61% ಆಯಿತಾ. ಸೊ ಈ ಥರ ಆಗ್ಬಿಡುತ್ತೆ. ಸೊ ಆಗ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ನೋಡಪ್ಪ ನಿಮ್ಮ ಒಂದು ರಿಸರ್ವೇಷನ್ನು ಎಲ್ಲ ಟೋಟಲ್ ಎಲ್ಲ ಕ್ಯಾಸ್ಟ್ ಎಲ್ಲ ರಿಲಿಜನ್ ಸೇರಿಸಿ ಯಾವುದೇ ಕಾರಣಕ್ಕೂ 50% ಹೋಗಬಾರ್ದು ಅಂತ ಹೇಳಿತು. ಸೊ ನೆಕ್ಸ್ಟು ಕ್ಯಾರಿ ಫಾರ್ವರ್ಡ್ ರೂಲ್ ಇನ್ ಕೇಸ್ ಆಫ್ ಅನ್ಫಿಲ್ಡ್ ಬ್ಯಾಕ್ವರ್ಡ್ ವೈಸ್ ಇಸ್ ವ್ಯಾಲಿಡ್ ಬಟ್ ಇಟ್ ಶುಡ್ ನಾಟ್ ವೈಲೇಟ್ 50% ರೂಲ್. ಓಕೆ, ಈ ಕ್ಯಾರಿ ಫಾರ್ವರ್ಡ್ ರೂಲ್ ಅಂದ್ರೇನು ಅಂದರೆ, ಈ ಕನ್ಸಿಡರ್ 2024ರಲ್ಲಿ ST ಕೋಡ್ ಅಥವಾ SC/ST ಕೋಟದಿಂದ ಕೆಲವೊಂದು ಜನ ರಿಸರ್ವೇಷನ್ ಯಾರು ಕ್ಲೈಮ್ ಮಾಡಿಕೊಂಡು ಅಥವಾ ಕ್ಲೈಮ್ ಆಗದೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಅಂದರೆ ವೇಕೆನ್ಸಿ ಇರುತ್ತೆ SC/ST ಕೋಟಾಗೆ ಕೆಲವೊಂದು ಕೆಲಸಗಳು ಖಾಲಿ ಹಾಗೆ ಇರುತ್ತೆ. ಸೊ ಅಂಥ ಒಂದು ಖಾಲಿ ಹುದ್ದೆಗಳನ್ನ ಬರೋ ವರ್ಷ ಅದನ್ನು ಫಿಲ್ ಮಾಡ್ಕೋಬೋದು, ಬರೋ ವರ್ಷ ಅದನ್ನು ಕ್ಯಾರಿ ಮಾಡ್ಬೋದು. ಅಂದರೆ ಬರೋ ವರ್ಷ ಕ್ಯಾರಿ ಮಾಡಿದ್ರು ಕೂಡ ಬರೋ ವರ್ಷದಲ್ಲಿದ್ದಂಥ 50%ಗೆ ಅದು ಇನ್ಕ್ಲೂಡ್ ಆಗುತ್ತೆ, 50%ಗೆ ಅದು ಇನ್ಕ್ಲೂಡ್ ಆಗುತ್ತೆ, ಇದು ಬೇರೆ ಸಪ್ರೇಟಾಗಿರಲ್ಲ, ಆಯಿತಾ. ಸೊ ಆ ಥರ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ನೆಕ್ಸ್ಟು ಅ ಪರ್ಮನೆಂಟ್ ಅದು ಸ್ಟ್ಯಾಚ್ಯುಟರಿ ಬಾಡಿ ಶುಡ್ ಬಿ ಎಸ್ಟಾಬ್ಲಿಷ್ ಟು ಎಕ್ಸಾಮಿನ್ ದ ಕಂಪ್ಲೇಂಟ್ಸ್ ಆಫ್ ಓವರ್ ಇನ್ಕ್ಲೂಷನ್ ಆ್ಯಂಡ್ ಓವರ್ ಇನ್ಕ್ಲೂಷನ್ ಇನ್ ದ ಲಿಸ್ಟ್ ಆಫ್ OBC. ಸೊ ಈ ಒಂದು ನ್ಯಾಷನಲ್ ಕಮಿಷನ್ಸ್ ಫಾರ್ OBC ಅಂತ ಹೇಳಿದ್ನಲ್ಲ, ಈ ಥರ ಒಂದು ಸಪ್ರೇಟ್ ಬಾಡಿನ ಒಂದು ಫಾರ್ಮ್ ಮಾಡಿ, ಯಾಕಂದರೆ ಇವರ ಒಂದು ಕಂಪ್ಲೇಂಟ್ಗಳನ್ನ ಕೇಳೋದಕ್ಕೆ ಒಬ್ಬರು ಬೇಕಲ್ಲ. ಸೊ ಅದಕ್ಕೆ ಒಂದು ಸಪ್ರೇಟ್ ಬಾಡಿನ ಮಾಡಿ ಅಂತ ಹೇಳ್ತು. ಸೊ ನೆಕ್ಸ್ಟು ಇದಾದಮೇಲೆ ಯಾವಾಗ ಗೌರ್ಮೆಂಟ್ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಂಥ ಕೆಲವೊಂದು ರೆಕಮೆಂಡೇಷನ್ ಇಷ್ಟಾಗಲ್ಲ, ಅದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ, ಕೆಲವೊಂದು ಆ್ಯಕ್ಷನ್ಗಳನ್ನ ತೊಗೊಳುತ್ತೆ. ಸೊ ಇವರು ಏನು ಆ್ಯಕ್ಷನ್ ತೊಗೊಳುತ್ತೆ ಅಂತಂದರೆ ರಾಮನಂದನ್ ಕಮಿಟಿ. ಸೊ ರಾಮನಂದನ್ ಅವರಿಗೆ ಒಂದು ಕಮಿಟಿ ರಚನೆ ಮಾಡಿ ಹೇಳ್ತಿದೆ, ನೋಡಪ್ಪ ನೀನು ಈ ಒಂದು ಕ್ರೀಮಿ ಲೇಯರ್ನ ಐಡೆಂಟಿಫೈ ಮಾಡು ಅಂತ 1992ರಲ್ಲಿ ಹೇಳ್ತಿದೆ. ಸೊ ಇದು 1993ರಲ್ಲಿ ಇದನ್ನು ರಿಪೋರ್ಟ್ನ ಸಬ್ಮಿಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಸ್ಟಾಬ್ಲಿಷ್ 1993. ಸೊ ಇವ್ರು ಹೇಳಿತ್ತಲ್ಲ ಒಂದು ಸಪ್ರೇಟ್ ಬಾಡಿನ, ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ ಸಪ್ರೇಟ್ ಬಾಡಿನ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ. ಸೊ ಅವ್ರು ಹೇಳ್ದಂಗೆ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆರ್ಟಿಕಲ್ 338B 102nd ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿ. ಸೊ ನೆಕ್ಸ್ಟು ಇನ್ ಆರ್ಡರ್ ಟು ನಲಿಫೈ ದ ರೂಲಿಂಗ್ ವಿತ್ ರಿಗಾರ್ಡ್ ಟು ದ ರಿಸರ್ವೇಷನ್ ಪ್ರಮೋಷನ್ ದ 77 ಅಮೆಂಡ್ಮೆಂಟ್ ವಾಸ್ enacted in 1995. It added new provision Article 16 that empower the state to provide for reservation in promotion for any services under the state in favor of SC/ST. ಸೊ ಇದೇನು ಹೇಳ್ತಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ, ನೋಡಪ್ಪ ನೀನು ರಿಸರ್ವೇಷನ್ನ ಕೊಡು, ಆದರೆ ಯಾವುದೇ ಕಾರಣಕ್ಕೂ ಪ್ರಮೋಷನ್ಗೆ ಕೊಡಬೇಡ, ಬರೀ ಇನಿಷಿಯಲ್ ಅಪಾಯಿಂಟ್ಮೆಂಟಿಗೆ ಮಾತ್ರ ರಿಸರ್ವೇಷನ್ನ ಕೊಡು ಅಂತ ಹೇಳಿತು. ಇವ್ರೇನು ಮಾಡ್ತಾರೆ, ನಾವು ಪ್ರಮೋಷನ್ಗೂ ರಿಸರ್ವೇಷನ್ ಕೊಡ್ತೀನಿ SC/STಗೆ ಅಂತ ಹೇಳಿ ಏನು ಮಾಡ್ತಾರೆ, 77ನೇ ತಿದ್ದುಪಡಿ ಮಾಡಿ 1995ರಲ್ಲಿ ಆರ್ಟಿಕಲ್ 16 ಹೊಸ ಪ್ರಾವಿಷನ್ ಹಾಕ್ತಾರೆ. ಏನು ಅಂತಂದರೆ SC/STಗಳಿಗೆ
ರಿಸರ್ವೇಷನ್ ಕೊಡ್ತಲ್ಲ ಪ್ರಮೋಷನ್ ಕೂಡ ಮಾಡ್ತೀವಿ ಅಂತ ಹೇಳುತ್ತೆ. ನೆಕ್ಸ್ಟು ಅದಾದಮೇಲೆ 80ನೇ ತಿದ್ದುಪಡಿ ಏನು ಮಾಡ್ತೀವಿ 2001 ಕಾನ್ಸಿಕ್ವೆಂಟ್ಲಿ ಸೀನಿಯಾರಿಟಿ, ಅಂದರೆ ಈ ಒಂದು ಪ್ರಮೋಷನ್ನ ಸೀನಿಯಾರಿಟಿ ಅಂದರೆ 77ನೇ ತಿದ್ದುಪಡಿ ಏನು ಮಾಡಿದ್ರಲ್ಲ ಅದು ಬೇಡ, ನಾವು ಈ ಒಂದು ಸೀನಿಯಾರಿಟಿ ಮೇಲೆ ನಾವು ಪ್ರಮೋಷನ್ ಮಾಡೋಣ ಅಂತ ಡಿಸ್ಕಸ್ ಆಗುತ್ತೆ. ಸೊ ನೆಕ್ಸ್ಟು ದ ರೂಲಿಂಗ್ ವಿತ್ ರಿಗಾರ್ಡ್ ಟು ದ ಬ್ಯಾಕ್ಲಾಗ್ ವೇಕೆನ್ಸಿ ವಾಸ್ ನಲಿಫೈಡ್ ಬೈ ದ 81st Amendment Act 2000 and it added a new provisions Article 16 that empowers the state to consider unfilled reserve vacancy of the year and as a separate class of vacancy to be filled in a succeeding year. Further, such class vacancy are not to be combined with the vacancy of the year which they are being filled up to determine the ceiling of 50%. ಏನಂತ ಇತ್ತು ಸರ್, ಏನು ಅರ್ಥ ಆಗಿಲ್ಲ ಆಯಿತಾ. ಸೊ ಹೇಳ್ತೀನಿ ನೋಡಿ. ಸೊ ಈ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಕ್ಯಾರಿ ಫಾರ್ವರ್ಡ್ ರೂಲ್ ಅಂತ ಮಾಡಿ. ಅಂದರೆ ಅಕಸ್ಮಾತ್ ಕೆಲವೊಂದು ಖಾಲಿ ಇರುವಂತಹ ರಿಸರ್ವೇಷನ್ ಕೊಡದ ಹುದ್ದೆಗಳೇನಾದರೂ ಇತ್ತು ಅಂದರೆ 2024 ಈಗ ಇರಿ ಬರೋದು ತೋರಿಸ್ತೀನಿ ಹಾಗೆ ರೀ. ಈಗ 2024 ನಿಮಿಷ, ಈಗ 2024 ಅಥವಾ 2023, ಇದು 2024. ಸೊ ಇಲ್ಲೇನಾಗುತ್ತೆ, ಕನ್ಸಿಡರ್ ಈಗ ಒಟ್ಟು ಎಸ್ ಸಿಯಿಂದ ಒಂದು 4 ಜನ, ಎಸ್ ಟಿಯಿಂದ ಒಂದು 5 ಜನ ಆಯಿತಾ. ಸೊ ಇದು ಟೋಟಲ್ ಅಂದರೆ ಇಲ್ಲೂ ಒ ಬಿ ಸಿ, ಓಕೆ ಒ ಬಿ ಸಿ ಒಂದು 6 ಜನ ಆಯಿತಾ. ಸೊ ಇಲ್ಲಿ 50% ಕೊಡಬೇಕು, ಇಲ್ಲಿ 50% ಕೊಡಲೇಬೇಕು, ಅಂದರೆ ಇದು ಗ್ಯಾರಂಟಿ 50% ಕೊಡಲೇಬೇಕು. ಕನ್ಸಿಡರ್ ಈಗ ಒ ಬಿ ಸಿಗೆ 6 ಜನಕ್ಕೆ ಕೆಲಸ ಸಿಕ್ತು, ಎಸ್ ಟಿಗೆ ಒಂದು 3 ಜನಕ್ಕೆ ಸಿಕ್ತು, ಅಂದರೆ ಇನ್ನು ಮಿಕ್ಕಿದ 2 ಜನ, ಎಸ್ ಸಿಗೆ 2 ಸಿಕ್ತು, ಇನ್ನೆರಡು ಮಿಕ್ಕಿದೆ, ಅಂದರೆ ಟೋಟಲಾಗಿ 4 ಅಲ್ವಾ. 4 ಸಿಟ್ಟು ಖಾಲಿ ಹುದ್ದೆ ಆಯಿತಾ. ಬಟ್ ಇಲ್ಲಿ 4, 6, 4 ಟೋಟಲಾಗಿ ಇಲ್ಲಿ 15 ಸೀಟು. ಓಕೆ, ಟೋಟಲ್ 15 ಜಾಬಲ್ಲಿ ಒ ಬಿ ಸಿಗೆ ಎಲ್ರಿಗೂ ಸಿಕ್ಕಿದೆ, ಎಸ್ ಟಿಗೆ ಬರೀ 3 ಜನಕ್ಕೆ ಸಿಕ್ಕಿದೆ, ಎಸ್ ಸಿಗೆ ಬರೀ 2 ಜನ ಸಿಕ್ಕಿದೆ, ಇನ್ನು ಮಿಕ್ಕಿದ 2 ಸೀಟು ಖಾಲಿ ಇದೆ. ಟೋಟಲ್ ಸೇರಿಸಿ 4 ಸೀಟು 2023 ಖಾಲಿ ಹುದ್ದೆಗಳು. ಸೊ ನೆಕ್ಸ್ಟು ಬಂದಾಗ ಸೇಮ್ ಈಗ ಟೋಟಲಾಗಿ ಇಲ್ಲೂ ಕೂಡ 15 ಜನಕ್ಕೆ ಕೆಲಸ ಕೊಡಬೇಕಾಗ್ತದೆ. ಸೊ ಇಲ್ಲೂ ಕೂಡ ಎಸ್ ಸಿಗೆ 4 ಜನ, ಎಸ್ ಟಿಗೆ 5 ಜನ, ಒ ಬಿ ಸಿಗೆ 6 ಜನ ಆಯಿತಾ. ಸೊ ಇಲ್ಲಿ ಹೀಗೆ ಕೊಡಬೇಕು. ಈಗ ಟೋಟಲಾಗಿ 15 ಜನ. ಸೊ ಮುಂಚೆ ಇದ್ದ ಪ್ರಾವಿಷನ್ಸ್ ಏನಿತ್ತು ಅಂತಂದರೆ, ಈ 4 ಹುದ್ದೆಗಳೇನಿತ್ತು, ಈ 4 ಹುದ್ದೆಗಳನ್ನ ಇಲ್ಲಿಗೆ ಕ್ಯಾರಿ ಮಾಡಿ. ಅಂದರೆ ಈ 2 ಹುದ್ದೆನ, ಈ 4ಅಲ್ಲಿ 2 ಹುದ್ದೆ ಹಿಂದಿನದು ಮತ್ತು 2 ಹುದ್ದೆ ಹೊಸದು ನೋಡಿ. 2 + 2 ಇದು 2024ರದು, ಈ 2 ಹುದ್ದೆ 2023. ಮತ್ತು ಈ 5 ಸೀಟಲ್ಲಿ 2 ಹುದ್ದೆ 2023ರದಂತೆ, ಇನ್ನು 3 ಹುದ್ದೆ 2024ರದಂತೆ. ಅರ್ಥ ಆಯ್ತಾ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು. ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅಂದರೆ ಹಿಂದಿನ ವರ್ಷದ ಏನು ರಿಸರ್ವೇಷನ್ ಏನು ಖಾಲಿ ಇತ್ತು ಕೋಟನ, ಅದನ್ನು ಹೊಸ ವರ್ಷದ ಏನಿತ್ತು ಅದಕ್ಕೆ ಸೇರಿಸ್ಬಿಡಿ. ಸೇರಿಸಿದ್ರು ಕೂಡ ಇದು 50%ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಹೇಳ್ತು. ಆದರೆ ಇವರು ಅದನ್ನು ಎಷ್ಟನೇ ತಿದ್ದುಪಡಿ, ಇದು ಒಂದು ನಿಮಿಷ ರೀ, 81ನೇ ತಿದ್ದುಪಡಿ. 81ನೇ ತಿದ್ದುಪಡಿ ಪ್ರಕಾರ ಈ ರೀತಿ ಮಾಡಬೇಡಿ. ಇವರು ಏನು ಮಾಡಿದ್ದಾರೆ, ಆ್ಯಕ್ಚುಲಾಗಿ ಎಸ್ ಸಿ ಎಷ್ಟು 4, ಇದು 5, 6, ಎಸ್ ಸಿ ಎಸ್ ಟಿ ಒ ಬಿ ಸಿ 3 ಜನ ಸೇರಿಸಿ 15 ಜನದ ಏನು ಕೋಟ ಇತ್ತು ಅದನ್ನು ಮುಗಿಸಿದ್ರು ಕೂಡ ಈ ಹಳೇದೇನಿದೆ ಇದನ್ನು ಸಪ್ರೇಟಾಗಿ ತಗೊಳ್ಳಿ. ಸಪ್ರೇಟಾಗಿ ತಗೊಂಡು ಪ್ಲಸ್ 4ನ ಆ್ಯಡ್ ಮಾಡಿ, ಯಾವುದಕ್ಕೆ ಈ 15ಕ್ಕೆ ಆ್ಯಡ್ ಮಾಡಿಕೊಂಡು 15 + 4 19 ಸೀಟ್ನ ಫಿಲ್ ಮಾಡಿ ಬರೋ ವರ್ಷಕ್ಕೆ. ಅದು ಕಂಪ್ಲೀಟ್ ಆಯ್ತಲ್ಲ. ಅಂದರೆ ಈಗ ಹೊಸ ವರ್ಷದ್ದು ಖಾಲಿ ಆಯಿತು, ಹೊಸ ವರ್ಷದ 15 ಸೀಟ್ ಕೊಡಬೇಕಾಗಿತ್ತು, ಹೊಸ ವರ್ಷಕ್ಕೆ ಕೊಟ್ಟರು. ಹಳೆ ವರ್ಷದ 4 ಸೀಟ್ ಇತ್ತು, ಅದು ಹಾಗೆ ಖಾಲಿ ಬಿದ್ದಿತ್ತು, ಅದನ್ನು ಕೂಡ ಫಿಲ್ ಮಾಡಿದ್ರು ಅಂತ. ಇದು ಯಾವ ಒಂದು ತಿದ್ದುಪಡಿ ಅಂದರೆ 81ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಬಂದಿತ್ತು. ಅಂದರೆ ಹಳೆ ವರ್ಷದ ಖಾಲಿ ಹುದ್ದೆನ ಹೊಸ ವರ್ಷಕ್ಕೆ ಹಾಕಿ, ಆದರೆ ಹೊಸ ವರ್ಷದ ಏನು ರಿಸರ್ವೇಷನ್ 50% ಇತ್ತು ಅದಕ್ಕೆ ಅಫೆಕ್ಟ್ ಆಗಬಾರ್ದು. ಅದು ಹೊಸ ವರ್ಷದ ಪಾಡು ಹೊಸ ವರ್ಷದ ಇರಲಿ, 50% ಕೊಟ್ಬಿಡಿ.
ಹಳೆ ವರ್ಷದ್ದೇನಿದೆ ಅದನ್ನು ಸಪ್ರೇಟಾಗಿ ತೊಗೊಂಡು ಸಪ್ರೇಟಾಗಿ ಅದನ್ನು ಫಿಲ್ ಮಾಡಿ ಅಂತ ಹೇಳ್ತು, ಆಯಿತಾ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ರಿವಿಷನ್ಗೆ ಇಟ್ಕೊಳ್ಳಿ, ಆಯಿತಾ. ಸೊ ಇದು ಇಲ್ಲಿರೋ ಪಾಯಿಂಟು. ಸೊ ನೆಕ್ಸ್ಟು 76ನೇ ತಿದ್ದುಪಡಿ. ಸೊ 76ನೇ ತಿದ್ದುಪಡಿ ಪ್ರಕಾರ 1994 ತಮಿಳ್ನಾಡು ರಿಸರ್ವೇಷನ್ ಆ್ಯಕ್ಟಲ್ಲಿ ಏನಾಗುತ್ತೆ ಅಂತಂದರೆ, ತಮಿಳ್ನಾಡು 50% ಕೊಡಿ ಅಂತ ಹೇಳಿತು ಪ್ರತಿಯೊಂದು ಸ್ಟೇಟ್ಗಳಿಗೆ. ಪ್ರತಿ ಸ್ಟೇಟ್ಗಳು 50% ರಿಸರ್ವೇಷನ್ ಕೋಟಾಗಿಂದ ಜಾಸ್ತಿ ಹೋಗ್ಬಾರ್ದು ಅಂತ ಇರುತ್ತೆ. ಆದರೆ ತಮಿಳ್ನಾಡು ಏನು ಮಾಡುತ್ತೆ, 1993ರಲ್ಲಿ 69% ಕೊಟ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ 76ನೇ ತಿದ್ದುಪಡಿ ಮಾಡಿ ಅದನ್ನು ಮಾಡಬಾರ್ದು ಅಂತ ಹೇಳಿ ಅದನ್ನು 9th ಶೆಡ್ಯೂಲ್ಗೆ ಹಾಕ್ಬಿಡ್ತಾರೆ. ಅಂದರೆ ಜುಡಿಷಿಯಲ್ ರಿವ್ಯೂಗೆ 9th ಶೆಡ್ಯೂಲ್ ಇಟ್ಬಿಡ್ತಾರೆ. ಅಕಸ್ಮಾತ್ ರಿಸರ್ವೇಷನ್ ಜಾಸ್ತಿ ಕೊಟ್ಟರೆ ಇದು ಜುಡಿಷಿಯಲ್ ಅಂಡರಲ್ಲಿ ಬರುತ್ತೆ, ಜುಡಿಷಿಯಲ್ ಸಾಲ್ವ್ ಮಾಡಿದೆ ಅಂತ ಅಂದ್ಬಿಟ್ಟು 9th ಶೆಡ್ಯೂಲ್ಗೆ ಅದನ್ನು ಹಾಕ್ಬಿಡ್ತಾರೆ, ಒಂದು ಪ್ರಾವಿಷನ್ಸ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ. ಸೊ ನೆಕ್ಸ್ಟು, ಇನ್ ಆರ್ಡರ್ ಟು ನಲಿಫೈ ದ ರೂಲಿಂಗ್ ವಿತ್ ರಿಗಾರ್ಡ್ ಟು ದ ರಿಲ್ಯಾಕ್ಸೇಷನ್ ಇನ್ ದ ಕ್ವಾಲಿಫಿಕೇಷನ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಎವ್ಯಾಲ್ಯೂಯೇಷನ್ ಮ್ಯಾಟರ್ಸ್ ಆಫ್ ದ ರಿಸರ್ವೇಷನ್ ಪ್ರಮೋಷನ್. ಸೊ ಈ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಈಗ ಕೆಲವೊಂದು ಸತಿ ಈಗ SC/ST ಅಂತ ಬಂದಾಗ ಸ್ವಲ್ಪ ಕಟ್ ಆಫ್ ಕಮ್ಮಿ ನಿಂತ್ಕೊಳ್ಳುತ್ತಲ್ವ. ಸೊ ಅದ್ರ ಬಗ್ಗೆನೇ ಮಾತಾಡಿರೋದು. ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸು, ಸೊ ಸ್ಟ್ಯಾಂಡರ್ಡ್ ಆಫ್ ಎವ್ಯಾಲ್ಯೂಯೇಷನು ಇದನ್ನೆಲ್ಲ 82ನೇ ತಿದ್ದುಪಡಿಯಲ್ಲಿ ತೊಗೊಂಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅಷ್ಟೇ, ಏನೇನಿಲ್ಲ. ಒಂದಷ್ಟು ರಿಲ್ಯಾಕ್ಸೇಷನ್ನ ಕೊಡಬೇಕು, ಅಂದರೆ ಸ್ವಲ್ಪ ಲಿಬರಲಾಗಿ ಮಾಡಬೇಕು, ಅಂದರೆ ಕಮ್ಮಿ ಮಾರ್ಕ್ಸ್ನ ಕ್ವಾಲಿಫೈಯಿಂಗ್ ಮಾರ್ಕ್ಸ್ನ ಇಡಬೇಕು ಅಂತ 82ನೇ ತಿದ್ದುಪಡಿಯಲ್ಲಿ ಹೇಳಿದೆ. ಸೊ ಜಾಸ್ತಿ ಹೋಗೋದು ಬೇಡ ರಿಸರ್ವೇಷನ್ ಬಗ್ಗೆ. ಸೊ ನೆಕ್ಸ್ಟು, ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟು. ಸೊ ಇದು ಕೂಡ ನಿಮ್ಮ 103ನೇ ತಿದ್ದುಪಡಿಯಲ್ಲಿ ಹೇಳಿದೆ, ಅಂದರೆ 10% ರಿಸರ್ವೇಷನ್ ಕೊಡಬೇಕು ಅಂತ. ಸೊ ನೆಕ್ಸ್ಟು, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ನೋಡಿ ಇದೆಲ್ಲ ಕಂಪ್ಲೀಟಾಗಿ ಇದನ್ನು ಸ್ಕಿಪ್ ಮಾಡೋ ಒಂದು ಟಾಪಿಕ್ಗಳೇ, ಯಾಕಂದರೆ ಮೇಲ್ಗಡೆ ಇರೋ ಪಾಯಿಂಟ್ಸ್ ಎಲ್ಲ ಬರೀ ಮೇನ್ಸ್ ಬರೋದೆ, ಬಟ್ ಮೇನ್ಸ್ಗೆ ಓದೋ ರೀತಿ ಅಂತೂ ಇದಿಲ್ಲ. ಸೊ ಮೇನ್ಸ್ಗೆ ಇದನ್ನು ಬರೆಯಲೋಬೇಡಿ, ಮೇನ್ಸ್ಗೆ ಅಂತ ನಾನು ಬೇರೆ PDF ಕೊಡ್ತೀನಿ ಅಂತ ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಬೈ ಮಾಡಿ, ಸರಿನಾ. ಪೊಲಿಟಿಗೆ ಅಂತ ಒಂದು 300 ಪೇಜ್ ಇದೆ, 300 ಪೇಜು ಒಂದು ರಾವ್ IAS ಅಂತಿದೆ, ತುಂಬ ಚೆನ್ನಾಗಿದೆ, ಸರಿನಾ. ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಎಂಡಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ PDF ಅಂತ. ಸೊ PDF ನೋಡಿ ನಂತರ ನೀವು ಬೈ ಮಾಡಿ, ಸರಿನಾ. ಸೊ ನೆಕ್ಸ್ಟು, ಆರ್ಟಿಕಲ್ 17 ಹೇಳ್ತಾರೆ ಅನ್ಟಚಬಿಲಿಟಿ, ಅಸ್ಪೃಶ್ಯದ ರದ್ದಿ. ಅಂದರೆ ನಾವು ಮುಟ್ಟಿಸ್ಕೊಳ್ಳೋದಿಲ್ಲ, ನೀನು ಆ ಜಾತಿಯವನು ಈ ಜಾತಿಯವನು ಅಂತ ಅಂದ್ಬಿಟ್ಟು ಇದು ಮಾಡ್ತಾರಲ್ಲ, ಸೊ ಅಂಥವನ್ನೆಲ್ಲ ಬುಂಡೆ ಮೇಲೆ ಹೊಡಿಬೇಕು ಅಂತಲೇ ಈ ಒಂದು ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ತಗೊಂಡಿದ್ದಾರೆ. ಅಂದರೆ ಅಕಸ್ಮಾತ್ ಯಾರೇ ಆದರೂ ಕೂಡ ನಿಮಗೆ ಡಿಸ್ಕ್ರಿಮಿನೇಟ್ ಮಾಡೋದು ಅಂತ ತಿಳ್ಕೊಳ್ಳಿ, ಮುಟ್ಟಿಸ್ಕೊಳ್ಳೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಕೆಲವೊಂದು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಅನ್ಟಚಬಿಲಿಟಿ. ಸೊ ಅರ್ಥ ಆಯ್ತಾ. ಸೊ ಆ ಥರ ಒಂದು ಮುಟ್ಟಿಸ್ಕೊಳ್ಳಲ್ಲ, ನೀನು ಮುಟ್ಟಬೇಡ, ಅದನ್ನು ಮುಟ್ಟಬೇಡ, ನೀನು ಆ ಜಾತಿಯವನು ಅಂತ ಹೇಳ್ತಾರಲ್ಲ, ಸೊ ಅಂಥವ್ರಿಗೆ ಸುಪ್ರೀಂ ಕೋರ್ಟು ಬುಂಡೆ ಮೇಲೆ ಹೊಡಿತದೆ. ಅದಕ್ಕೆ ಅಂತ ನೀವು ಪ್ರಾವಿಷನ್ ತಂದಿರೋದು ಆರ್ಟಿಕಲ್ 17. ಸೊ ಇದ್ರ ಪ್ರಕಾರ ಯಾವುದೇ ಕಾರಣಕ್ಕೆ ಯಾರು ಕೂಡ ನಮ್ಮ ದೇಶದಲ್ಲಿ ಯಾರೇ ಸಿಟಿಸನ್ ಕೂಡ ಮಾಡಬಾರ್ದು, ಆ ಥರ ಅನ್ಟಚಬಿಲಿಟಿ ಮಾಡಬಾರ್ದು. ಅಕಸ್ಮಾತ್ ಮಾಡಿದ್ರೆ ಇಟ್ ಇಸ್ ಅನ್ ಪನಿಷಬಲ್ ಅಫೆನ್ಸ್, ಅಂದರೆ ನಿಮಗೆ ಜೈಲು ಶಿಕ್ಷೆ ಆಗ್ತದೆ ಅನ್ನೋದ್ರ ಬಗ್ಗೆನೇ ಇದು ಕೊಟ್ಟಿರೋದು ಆರ್ಟಿಕಲ್ 17, ಸರಿನಾ. ಸೊ ನೆಕ್ಸ್ಟು, ಅಬಾಲಿಷನ್ ಆಫ್ ಟೈಟಲ್ಸು ನೋಡಿ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸು, ಭಾರತ ರತ್ನ ಅವಾರ್ಡು ಪ್ರತಿ ವರ್ಷ ಕೊಟ್ಟಾಗ ನಿಮಗೆ ಒಟ್ಟು 3ಕ್ಕಿಂತ ಜಾಸ್ತಿ ಹೋಗಬಾರ್ದು ಭಾರತ ರತ್ನ. ನೆಕ್ಸ್ಟು ಪದ್ಮ ಅವಾರ್ಡ್ಸ್ ಅಂತ ಕೊಟ್ಟರೆ ಅದು 120ಕ್ಕಿಂತ ಜಾಸ್ತಿ ಹೋಗಬಾರ್ದು, 170 ಅಂದರೆ 120, ಆಯಿತಾ. ಸೊ ಆರ್ಟಿಕಲ್ 18 ಏನು ಹೇಳುತ್ತೆ ಅಂತಂದರೆ ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ. ಸೊ ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಇದ್ದರೂ ಕೂಡ ಕೆಲವೊಂದು ಸತಿ ಹೇಳ್ತೀವಿ. ಈಗ ನಾವು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯಲ್ವಾ, ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತೀವಿ. ಸೊ ಇಲ್ಲೇನು ಹೇಳುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಪಕ್ಕದಲ್ಲಿ ಈ ಟೈಟಲ್ಸ್ಗಳನ್ನ ಇಟ್ಕೋಬಾರ್ದು ಅಂತ ಹೇಳ್ತದೆ. ಬಟ್ ಅವ್ರು ಇಟ್ಕೊಳ್ಳಲ್ಲ, ನಾವು ಕರಿತೀವಲ್ವ, ಅದೇ ಇನ್ನೇನಿಲ್ಲ. ಸೊ ಆದರೆ ಎಕ್ಸೆಪ್ಟ್ ಮಿಲಿಟ್ರಿ ಆರ್ ಅಕಾಡೆಮಿಕ್ ಡಿಸ್ಟಿಂಕ್ಷನ್ಸ್. ಸೊ ಎಕ್ಸೆಪ್ಟ್ ಮಿಲಿಟ್ರಿ ಅಂತಂದರೆ ಈಗ ಜನರಲ್ ಅಂತ ಕರೀತಾರೆ, ಅಥವಾ ಕರ್ನಲ್ ಅಂತ ಕರೀತಾರೆ. ಸೊ ಈ ಥರ ಒಂದಷ್ಟು ಮಿಲಿಟ್ರಿ ಹೆಸರು ಕೊಟ್ಟಂತಹ, ಮತ್ತು ಎಜುಕೇಷನ್ ನೋಡಿ ಈಗ ಡಾಕ್ಟರ್ ಅಂದಿದೆ. ಸೊ ಇವೆಲ್ಲ ಅಕಾಡೆಮಿಕ್ ಡಿಸ್ಟಿಂಕ್ಷನ್ಗಳು. ಸೊ ಅಂಥದ್ದನ್ನ ಬಿಟ್ಟು ಇನ್ನು ಮಿಕ್ಕಿದ ಹೆಸರುಗಳನ್ನ ಯಾವುದೇ ಕಾರಣಕ್ಕೂ ಹೆಸರು ಪಕ್ಕದಲ್ಲಿ ಇಟ್ಕೋಬಾರ್ದು. ಆದರೆ ನಾವು 1,000 ಕರಿತೀವಿ, ಬಟ್ ಅವರು ಅದನ್ನು ಫಾಲೋ ಮಾಡಬಾರ್ದು, ಆಯಿತಾ. ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು, ಇಟ್ ಪ್ರೊಹಿಬಿಟ್ಸ್ ದ ಸಿಟಿಸನ್ ಆಫ್ ಇಂಡಿಯಾ ಫ್ರಮ್ ಆಕ್ಸೆಪ್ಟಿಂಗ್ ಎನಿ ಟೈಟಲ್ ಫ್ರಮ್ ಅ ಫಾರಿನ್ ಸ್ಟೇಟ್. ಅಕಸ್ಮಾತ್ ಇಂಡಿಯನ್ ಸಿಟಿಸನ್ಸ್ಗಳಿಗೆ ಫಾರಿನ್ ಸ್ಟೇಟಿಂದ, ಅಂದರೆ ಫಾರಿನಿಂದ ಯಾರೇ ಕೂಡ ನಿಮಗೆ ಟೈಟಲ್ಸ್ಗಳು ಕೊಟ್ಟರು ಕೂಡ ನೀವು ಅದನ್ನು ಆಕ್ಸೆಪ್ಟ್ ಮಾಡಬಾರ್ದು, ಆಯಿತಾ. ಸೊ ಅಕಸ್ಮಾತ್ ಕೆಲವೊಂದು ಫಾರಿನರ್ಸು ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರೆ
ಕನ್ಸಿಡರ್ ಈಗ ಫಾರಿನರ್ ಯಾರೊಬ್ಬ ನಮ್ಮ ಪಾರ್ಲಿಮೆಂಟಲ್ಲಿ ವರ್ಕ್ ಮಾಡ್ತಿದೆ ಅಂತ ತಿಳ್ಕೊಳ್ಳಿ. ಸೊ ಅಂಥವ್ರಿಗೆ ಯಾರಾದರೂ ಟೈಟಲ್ಸ್ಗಳನ್ನ ಕೊಟ್ಟರೆ ಆ ಟೈಟಲ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಆ್ಯಕ್ಸೆಪ್ಟ್ ಮಾಡಬಾರ್ದು, ಆಯಿತಾ. ಜೊತೆಗೆ ಯಾವ ಒಂದು ಸಿಟಿಸನು ಅಥವಾ ಫಾರಿನರ್ಸು ಈ ಒಂದು ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಹಂಗೆ ಫಾರಿನ್ ಕಡೆಯಿಂದ ಕೆಲವೊಂದು ಅಮಾಲ್ಯುಮೆಂಟ್ಸ್ ಅಥವಾ ದುಡ್ಡು ಹಣಕಾಸು ಏನಾದ್ರು ಬರ್ತದೆ ನೋಡಿ. ಸೊ ಸ್ಕಾಲರ್ಶಿಪ್ ಅಲ್ಲ, ಕೆಲವೊಂದು ಚೆಕ್ಗಳು ಬರ್ತವೆ, ನೀನು ಮಾಡಿದ ಕೆಲಸಕ್ಕೆ ತಗೋ ಚೆಕ್ ಅಂತ ಕೊಡ್ತಾರಲ್ಲ. ಸೊ ಆ ಥರ ಕಾರಣಕ್ಕೂ ಆ್ಯಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿದೆ. ಇದು ಅಬಾಲಿಷನ್ ಆಫ್ ಟೈಟಲ್ಸ್ ಬರ್ತಿದೆ. ಸೊ ನೆಕ್ಸ್ಟು ರೈಟ್ ಟು ಫ್ರೀಡಮ್. ಓಕೆ, ರೈಟ್ ಟು ಫ್ರೀಡಮ್ ಏನಿದು? ಸೊ ಮೊದಲನೇದು ಆರ್ಟಿಕಲ್ 13 ಪ್ರಕಾರ ನೋಡಿ, ರೈಟ್ ಟು ಫ್ರೀಡಮಲ್ಲಿ ನಿಮಗೆ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬರ್ತದೆ. ಇವೆಲ್ಲ ಮೇನ್ಸ್ ಕ್ವಶನ್ಗಳೇ ಗುರು. ಈ ಒಂದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾನೆ. ಸೊ ಅದ್ರ ಮುಂದೆ ಡೆಮಾನ್ಸ್ಟ್ರೇಟ್ ಅಂತ ಕೇಳ್ತಾನೆ, ಅಥವಾ ಎಕ್ಸ್ಪ್ಲೈನ್ ಅಂತ ಕೇಳ್ತಾನೆ, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಅಂತ ಕೇಳ್ತಾನೆ. ಸೊ ಈ ಥರ ಕೇಳುವಂಥ ಕ್ವಶನ್ಸ್ಗಳಿವೆಲ್ಲ ಆಯಿತಾ. ಆದರೂ ಕೂಡ ನಾನು ನಿಮಗೆ PDF ಅಲ್ಲಿ ಎಲ್ಲ ಡೀಟೇಲ್ ಆಗಿದೆ, ಕರೆಂಟ್ ಅಫೇರ್ಸ್ ಕೂಡ ಲಿಂಕ್ ಆಗಿ ರೆಡಿಯಾಗಿದೆ ಆಯಿತಾ, ರೆಡಿಮೇಡ್ ಮೆಟೀರಿಯಲ್ ಅದು. ಜಸ್ಟ್ ನೀವೇನು ಮಾಡಿ ಅಂತಂದರೆ ಇದ್ರ ಜೊತೆಗೇನ ಪ್ರಿಂಟ್ ಹಾಕ್ಸ್ಕೊಂಡು ಓದ್ಕೊಂಡು ಹೋದ್ರು ಸಾಕು. 283 ಪೇಜ್ ಇದೆ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ನೋಡಿ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ನಿಮಗೆ ಅಕಾರ್ಡಿಂಗ್ ಟು ಲಾ ಏನಿದೆ, ನೀವು ಇಷ್ಟ ಬಂದಂಗೆ ಮಾತಾಡ್ಬೋದು. ಆದರೆ ಇಷ್ಟ ಬಂದಂಗೆ ಅಂದರೆ ಎಲ್ಲನೂ ಮಾತಾಡೋಕ್ಕಾಗಲ್ಲ. ಆದರೆ ನಿಮ್ಮ ವಾಯ್ಸ್ ಎಲ್ಲಿ ರೈಸ್ ಮಾಡ್ಬೋದು ಅಲ್ಲೇ ರೈಸ್ ಮಾಡ್ಬೋದು, ಆ ಥರ. ನೆಕ್ಸ್ಟು ರೈಟ್ ಟು ಅಸೆಂಬಲ್ ಪೀಸ್ಫುಲಿ ಆ್ಯಂಡ್ ವಿತೌಟ್ ಆರ್ಮ್ಸ್. ಅಂದರೆ ಎಕ್ಸಾಂಪಲ್ ಸ್ಟ್ರೈಕ್ ಮಾಡ್ತಾಯಿದ್ರೆ ಆ ಥರ ಸ್ಟ್ರೈಕ್ಸ್ ಇರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಆರ್ಮ್ಸ್ ಹೋಗಬಾರ್ದು. ಅಂದರೆ ಮಚ್ಚು, ಕೊಳ್ಳಿ, ಕುಡುಗೋಲು ಅಥವಾ ನಿಮ್ಮ ಗನ್ಸ್ಗಳು. ಸೊ ಈ ಥರ ಒಂದಷ್ಟು ಆರ್ಮ್ಸ್ಗಳನ್ನ ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಅಸೆಂಬಲ್ ಆಗಬಾರ್ದು. ನೆಕ್ಸ್ಟು ರೈಟ್ ಟು ಫಾರ್ಮ್ ಅಸೋಸಿಯೇಷನ್ ಅಥವಾ ಕೋಆಪರೇಟಿವ್ ಸೊಸೈಟೀಸ್. ಇದು ಕೂಡ ನಿಮ್ಮ ಫಂಡಮೆಂಟಲ್ ರೈಟ್ಸ್. ಕೋಆಪರೇಟಿವ್ ಸೊಸೈಟೀಸ್ ಅಂದರೆ ಸ್ವಸಹಾಯ ಸಂಘಗಳನ್ನ ಮಾಡ್ಕೋಬೋದು. ನೆಕ್ಸ್ಟು ರೈಟ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ ನೋಡಿ. ಸೊ ನೀವು ಫೀಚರ್ಸ್ ಆಫ್ ಇದರಲ್ಲಿ ಬಂತು ಅಂದರೆ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ಗೆ ರೆಸ್ಟ್ರಿಕ್ಷನ್ನ ಹೇರ್ಬೋದು ಅಂತ ಹೇಳಿದೆ. ಸೊ ಇದೆ ನೋಡಿ, ರೈಟ್ ಟು ರಿಸೈಡ್ ಆರ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ ಅಂತಿದೆ. ಸೊ ಕೋವಿಡ್-19 ಈ ಒಂದು ಪ್ರಾವಿಷನ್ಸ್ನ ರೆಸ್ಟ್ರಿಕ್ಟ್ ಮಾಡಿದರು ಆಯಿತಾ. ಗೊತ್ತಿರಲಿ, ಕೋವಿಡ್-19 ಟೈಮಲ್ಲಿ ಯಾವುದೇ ಕಾರಣಕ್ಕೂ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು ಅಂತ ರೆಸ್ಟ್ರಿಕ್ಷನ್ ಹಾಕಿದರು ಅಲ್ವಾ. ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬಾರ್ದು ಅಂತ ಒಂದಷ್ಟು ಕರ್ಫ್ಯೂ ಆರ್ಡರ್ಗಳನ್ನ ತಂದಿದ್ರು. ಆವಾಗ ಈ ಒಂದು ಆರ್ಟಿಕಲ್ 19 ಕ್ಲಾಸ್ 4 ಅಥವಾ ಕ್ಲಾಸ್ 5 ಏನಿದೆ, ಈ ಕ್ಲಾಸ್ 5ನ ರೆಸ್ಟ್ರಿಕ್ಟ್ ಮಾಡಿದರು ಆಯಿತಾ. ನೆಕ್ಸ್ಟು ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರಾವಿಷನ್ಸ್ ಆರ್ ಟು ಕ್ಯಾರಿ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್ ನೋಡಿ. ದೇಶದಲ್ಲಿ ಇಟ್ಕೊಂಡು ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ಬೋದು ಆಯಿತಾ. ಆದರೆ ಬಾರ್ ನಡೀತೀನಿ ಅಂದರೆ ಆಗಲ್ಲ. ಬಾರ್ ನಡೀತೀನಿ ಅಂದರೆ ನಿಮಗೆ ಕೆಲವೊಂದು ಖರ್ಚಾಗುತ್ತೆ, ಗೊತ್ತಲ್ಲ ನಿಮಗೆ. ಅನ್ಎಥಿಕಲ್ ವೇ, ಅದು ಬ್ರೈಬರಿ, ಕರಪ್ಷನ್, ಗೊತ್ತಿರಲಿ. ಸೊ ಇಷ್ಟು ನಿಮ್ಮ ಆರ್ಟಿಕಲ್ 19 ಬರುತ್ತೆ. ಆದರೆ ಇದು ಎಕ್ಸ್ಟರ್ನಲ್ ಅಗ್ರೆಷನ್ ಆದಾಗ, ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆದಾಗ ಇದು ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ, ಗೊತ್ತಿರಲಿ ಆಯಿತಾ. ಸೊ ಇದ್ರ ಜೊತೆಗೆ ಇನ್ನೊಂದು F ಅಂತಿತ್ತು ಆಯಿತಾ. ಇದು ಕೂಡ ನಿಮಗೆ ರೈಟ್ ಟು ಪ್ರಾಪರ್ಟಿ ಇತ್ತು. ರೈಟ್ ಟು ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಅಂತಿತ್ತು. ಅಂದರೆ ನೀವು ಯಾವ ಒಂದು ಲ್ಯಾಂಡ್ನ ಹೋಗಿ ನೀವು ಅಕ್ವೈರ್ ಮಾಡ್ಕೋಬೋದಾಗಿತ್ತು ಅಂತ ಇತ್ತು. ಆದರೆ ಅದನ್ನು ಕೂಡ 44ನೇ ತಿದ್ದುಪಡಿಯಲ್ಲಿ ಆ ಒಂದು ಫಂಡಮೆಂಟಲ್ ರೈಟ್ನ ತೆಗಿತಾರೆ ಅಂತ ಹೇಳಿದ್ನಲ್ಲ, ಆರ್ಟಿಕಲ್ 31. ಸೊ ಅದನ್ನು ಕೂಡ ತೆಗೆದ್ರು. ಸೊ ಮಾತಾಡೋಣ ಅದ್ರ ಬಗ್ಗೆ. ಆರ್ಟಿಕಲ್ 31 ಮತ್ತು ಆರ್ಟಿಕಲ್ 19(1) ಕ್ಲಾಸ್ Fನ ತೆಗಿತಾರೆ. ಸೊ ಅಷ್ಟೇ, ಇನ್ನೇನಿಲ್ಲ. ಅದ್ರ ಬಗ್ಗೆ ಕೆಳಗಡೆ ಕೊಟ್ಟಿದ್ದಾನೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ. ಸೊ ದಯವಿಟ್ಟು ಇದನ್ನು ಓದಕ್ಕೆ ಹೋಗ್ಬಿಡಿ, ಯಾಕಂತಂದರೆ ಈ ಥರ ಒಂದು ಪಾಯಿಂಟ್ಸ್ಗಳು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಯಿತಾ. ನೋಡಿ, ಇಟ್ ಇಂಪ್ಲೈಸ್ ದಟ್ ಎವ್ರಿ ಸಿಟಿಸನ್ ಹ್ಯಾಸ್ ಎ ರೈಟ್ ಟು ಎಕ್ಸ್ಪ್ರೆಸ್ ಹಿಸ್ ವ್ಯೂ, ಒಪಿನಿಯನ್, ಬಿಲೀಫ್ ಆ್ಯಂಡ್ ಕನ್ವಿಕ್ಷನ್ಸ್ ಫ್ರೀಲಿ ಬೈ ದ ವರ್ಡ್ ಆಫ್ ಮೌತ್, ರೈಟಿಂಗ್, ಪೇಂಟಿಂಗ್, ಪಿಕ್ಚರಿಂಗ್ ಆರ್ ಇನ್ ಎನಿ ಅದರ್ ಮ್ಯಾನರ್ಸ್. ಇವೆಲ್ಲ ಬೇಡ, ನಾನು ಹೇಳಿದ್ನಲ್ಲ, ಹೋಗಿ ಒಂದ್ಸತಿ ಆ PDF ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಅದು ಚೆನ್ನಾಗಿದೆ ಆಯಿತಾ. ಸೊ ಇಲ್ಲಿದೆ ನೋಡಿ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ಏನು, ಇದೆಲ್ಲ ಇದ್ರ ಬಗ್ಗೆ ಇದೆ. ಗ್ರೌಂಡ್ ಆಫ್ ರೆಸ್ಟ್ರಿಕ್ಷನ್ನು. ಸೊ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ನೀವು ಏನು ಬೇಕಾದ್ರೂ ಮಾತಾಡ್ಬೋದಾ, ದೇಶದ ಬಗ್ಗೆ ಮಾತಾಡ್ಬೋದಾ, ದೇಶದ ಬಗ್ಗೆ ಒಳ್ಳೇದು ಮಾತಾಡ್ಬೋದು, ಮತ್ತು ಕೋರ್ಟ್ ಬಗ್ಗೆ ಒಳ್ಳೇದು ಮಾತಾಡ್ಬೋದು, ಕೆಟ್ಟದ್ದು ಮಾತಾಡೋ ಹಾಗಿಲ್ಲ. ಅಂದರೆ ದೇಶದ ವಿರುದ್ಧ ಏನಾದರೂ ಮಾತಾಡ್ತು ಅಂದರೆ ಹೊಡೆದು ಜೈಲಿಗೆ ಹಾಕ್ತಾರೆ, ಕೋರ್ಟ್ ವಿರುದ್ಧ ಮಾತಾಡ್ತು ಅಂತಂದರೆ ಹೊಡೆದು ಜೈಲಿಗೆ ಹಾಕ್ತಾರೆ. ಸೊ ಈ ಥರ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ಫಂಡಮೆಂಟಲ್ ರೈಟ್ಸ್ಗೂ ಕೂಡ ರೆಸ್ಟ್ರಿಕ್ಷನ್ಗಳಿದ್ದಾವೆ. ಸೊ ನೋಡ್ಕೊಳ್ಳಿ, ನಮಗೆ ಬೇಡ ಆಗಲ್ಲ. ಸೊ ನೆಕ್ಸ್ಟು ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಟು ದ ಕನ್ವಿಕ್ಷನ್ ಆಫ್ ಅಫೆನ್ಸ್ ನೋಡಿ. ಅಕಸ್ಮಾತು ನೀವು ತಪ್ಪು ಮಾಡಿದ್ರು ಕೂಡ ನಿಮಗೆ ಕೂಡ ಒಂದಷ್ಟು ಪ್ರೊಟೆಕ್ಷನ್ಗಳಿದ್ದಾವಂತೆ. ಸೊ ಏನೇನು ಅಂತಂದರೆ, ಮೊದಲನೇದು
ಇದೇನು ಅಂತಂದರೆ ಇಟ್ ಗ್ರಾಂಟ್ಸ್ ಅ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟರಿ ಆ್ಯಂಡ್ ಎಕ್ಸೆಸಿವ್ ಪನಿಷ್ಮೆಂಟ್ ಟು ಆ್ಯನ್ ಅಕ್ಯೂಸ್ಡ್ ಪರ್ಸನ್ ವೆದರ್ ದ ಸಿಟಿಸನ್ ಆರ್ ಅ ಫಾರಿನರ್ಸ್ ಆರ್ ಅ ಲೀಗಲ್ ಪರ್ಸನ್ ಲೈಕ್ ಕಂಪನಿ ಆರ್ ಅ ಕಾರ್ಪೊರೇಷನ್ ಅಂತಿದೆ. ಸೊ ಏನಿದು ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ದ ಕನ್ವಿಕ್ಷನ್ ಆಫ್ ಅಫೆನ್ಸ್ ಅಂತಂದರೆ, ಸೊ ನೋಡೋಣ ಬನ್ನಿ. ಮೊದಲನೇದು ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂತಂದರೆ ಇದು ಆರ್ಟಿಕಲ್ 20 ಕ್ಲೋಸ್ 1. ಸೊ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಅಂತಂದರೆ ಈಗಾಗಲೇ ಮಾಡಿದ ಕೃತ್ಯಗಳಿಗೆ ಮೇಲೆ ಅಥವಾ ಎಂತಹ ಕೃತ್ಯಗಳಿಗೆ ದಂಡವನ್ನು ಹೆಚ್ಚಿಸೋದು. ಅಂದರೆ ಅಕಸ್ಮಾತ್ ಈಗ ಯಾರೊಬ್ಬ ಕೊಲೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅವ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಮೊದಲೇ 5 ವರ್ಷ ಜೈಲು ಶಿಕ್ಷೆ ಕೊಟ್ಟಿರ್ತಾರೆ. ಸೊ ಆ ಒಂದು 5 ವರ್ಷದ ಮೇಲೆ ಮತ್ತೆ ಇನ್ನೊಂದು 5 ವರ್ಷ ಕೊಡೋ ಹಾಗಿಲ್ಲ, ಅಂದರೆ ಅವನ ಶಿಕ್ಷೆಯನ್ನು ಇನ್ಕ್ರೀಸ್ ಮಾಡೋ ಹಾಗಿಲ್ಲ. ಅದೇ ಮೊದಲನೇದು ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಅಂತ. ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಅಂದರೆ ಈಗಾಗಲೇ ಮಾಡಿರುವಂತಹ ಅವನು ಆಫೆನ್ಸ್ಗಳಿಗೆ ಎಕ್ಸ್ಟ್ರಾ ಒಂದಷ್ಟು ಶಿಕ್ಷೆಗಳನ್ನ ಕೊಡಬಾರ್ದು. ಅಂದರೆ ಈಗಾಗಲೇ ಮಾಡಿರೋ ಕೃತ್ಯಗಳಿಗೆ ಮತ್ತೆ ಹೆಚ್ಚಿಸಬಾರ್ದು, ಅಂತಹ ಕೃತ್ಯಗಳಿಗೆ ದಂಡವನ್ನು ಹೆಚ್ಚಿಸಬಾರ್ದು ಅಂತಿದೆ. ಸೊ ನೆಕ್ಸ್ಟು ನೋ ಡಬಲ್ ಜಪರ್ಟಿ ಅಂದರೆ ನೋ ಪರ್ಸನ್ ಶಲ್ ಬಿ ಪನಿಷ್ಡ್ ಫಾರ್ ದ ಸೇಮ್ ಅಫೆನ್ಸ್ ಮೋರ್ ದ್ಯಾನ್ ಒನ್ಸ್ ಅಂತಂದರೆ ಸಾರಿ ಏನು ಎರಡು ಒಂದೇ ಥರ ಇದೆಯಲ್ಲ. ಸಾರಿ ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟ್ ಅಂದರೆ ದಂಡ, ಅಂದರೆ ಅವನಿಗೆ ದಂಡವನ್ನು ಹೇರಿರ್ತಾರೆ. ಈಗ ಕನ್ಸಿಡರ್ ಯಾವುದೋ ಒಂದು ಯಾವುದು ಹೇಳಿ ನಿಮಗೆ ಎಕ್ಸಾಂಪಲ್ಲು, ದಂಡವನ್ನು ಹೆಚ್ಚಿಸೋದು ಅಂತಂದರೆ ಕನ್ಸಿಡರ್ ಈಗ ನಮಗೆ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಕೋರ್ಟಲ್ಲಿ 500 ರೂಪಾಯಿ ಫೈನ್ ಕಟ್ಟಬೇಕಾಗಿರುತ್ತೆ. ಸೊ ಒಂದು ಸತಿ ಕಟ್ಬಿಟ್ಟು ಬಂದಿರ್ತಾರೆ. ಸೊ ಆದರೂ ಕೂಡ ಕೋರ್ಟು ನೀವು ಮಾಡಿರುವಂತಹ ಒಂದೇ ಒಂದು ಟ್ರಾಫಿಕ್ ರೂಲ್ ಏನು ಬ್ರೇಕ್ ಮಾಡಿರ್ತಾರೆ ಒಂದು ಸತಿಗೆ ಮತ್ತೆ ಕಟ್ಟಿಸ್ಬಾರ್ದು ನೋಡಿ, ಅದೇ ದಂಡ. ಸೊ ನೋ ಪೋಸ್ಟ್ ಫ್ಯಾಕ್ಟು ಮತ್ತು ನೋ ಡಬಲ್ ಜಪಾಟಿ, ಸೊ ಎರಡು ಕೂಡ ಸೇಮ್ ಇದೆ. ಸರಿ, ಇಲ್ಲಿ ದಂಡವನ್ನು ಹೆಚ್ಚಿಸೋದು. ಸೊ ಇಲ್ಲಿ ನೋ ಪರ್ಸನ್ ಶಾಲ್ ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಪನಿಷ್ ಫಾರ್ ದ ಸೇಮ್ ಅಫೆನ್ಸ್ ಮೋರ್ ದೆನ್ ಒನ್ಸ್. ಸೊ ಇದು ಕೂಡ ಅದೇ ಹೇಳೋದು, ಈಗಾಗಲೇ ಮಾಡುವಂಥ ಕೃತ್ಯಗಳಿಗೆ ಜಾಸ್ತಿಯನ್ನು ಹೇಳಿಸ್ಬೋದು. ಈಗ ಕಳ್ತನ ಮಾಡಿದ್ರೆ ಅಂತ ತಿಳ್ಕೊಳ್ಳಿ 5 ವರ್ಷ ಇರುತ್ತೆ. ಸೊ 5 ವರ್ಷದ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು 2 ವರ್ಷ ತಗೋಬೋದು, ಇನ್ನೊಂದು 7 ವರ್ಷ ಜಲ್ಲಿ ಇದ್ಬಿಟ್ಟು ಬಾ ಅಂತ ಹೇಳೋ ಹಾಗಿಲ್ಲ, ಆಯಿತಾ. ಮಾಡಿದ ಕೃತ್ಯಗಳಿಗೆ ಮತ್ತೆ ಜಾಸ್ತಿ ಇನ್ಕ್ರೀಸ್ ಮಾಡಬಾರ್ದು. ಸೊ ನೆಕ್ಸ್ಟು ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಸೊ ಏನಿದು ಅಂತಂದರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದರೆ ಅವನ ವಿರುದ್ಧ ಅವನೇ ಸಾಕ್ಷಿಗಳನ್ನ ಹೇಳ್ಕೊಳ್ಳೋದು. ಅಂದರೆ ನೋಡಿ ಸರ್, ಆದರೆ ನಾನು ಊರಲ್ಲೇ ಇರಲಿಲ್ಲ, ನಾನು ಕೊಲೆ ಮಾಡಿಲ್ಲ ಅಂತ ಯಾವುದೇ ಕಾರಣಕ್ಕೂ ಅವನ ವಿರುದ್ಧ ಸಾಕ್ಷಿಗಳನ್ನ ಹೇಳ್ಕೋಬಾರ್ದು. ಇದು ನೋಡಿ, ಆರೋಪಿ ಸ್ವತಃ ಅಥವಾ ತನ್ನ ವಿರುದ್ಧ ಸಾಕ್ಷಿಯಾಗಿ ಹೋಲಿಸುವುದಿಲ್ಲ, ಅಂದರೆ ಸಾಕ್ಷಿನ ಹೇಳಬಾರ್ದು. ಸೊ ನೆಕ್ಸ್ಟು ಇದು ಪ್ರೊಟೆಕ್ಷನ್ ಕೊಟ್ಟಿರೋದು. ನೀವು ಅರೆಸ್ಟ್ ಆದರೂ ಕೂಡ ಕೆಲವೊಂದು ಪ್ರೊಟೆಕ್ಷನ್ಗಳಿದ್ದಾವೆ, ಆಯಿತಾ. ಸೊ ಓಕೆ, ನೋಡೋಣ. ನೆಕ್ಸ್ಟು ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಸೊ ನೋ ಆರ್ಟಿಕಲ್ 21 ಹೇಳ್ತಂದರೆ ಇಟ್ ಡಿಕ್ಲೇರ್ಸ್ ದಟ್ ನೋ ಪರ್ಸನ್ ಶಾಲ್ ಬಿ ಡಿಪ್ರೀವ್ಡ್ ಆಫ್ ಹಿಸ್ ಆರ್ ಹರ್ ಲೈಫ್ ಆರ್ ಅ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಸೊ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಆಗಲಿ ಅಥವಾ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಯಾರೇ ಇರ್ಬೋದು, ಅವರ ಒಂದು ಪರ್ಸನ್ನ ವೈಯಕ್ತಿಕ ಜೀವನದ ಸ್ವಾತಂತ್ರ್ಯವನ್ನು ಯಾರು ಕೂಡ ಕಿತ್ಕೋಬಾರ್ದು. ವೈಯಕ್ತಿಕ ಜೀವನವನ್ನು ಮತ್ತು ಪರ್ಸನಲ್ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯವನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ಕಿತ್ಕೋಬಾರ್ದು, ವಂಚಿತರಾಗಬಾರ್ದು. ನೋಡಿ, ಕಿತ್ಕೊಳ್ಳೋದು, ಡ್ಯಾಮೇಜ್ ಮಾಡಬಾರ್ದು ಅಂತಿದೆ, ಸರಿನಾ. ಸೊ ಅದ್ರ ಬಗ್ಗೆ ಕೆಲವೊಂದು ಕೇಸ್ಗಳಿದೆ, ಗೋಪಾಲನ್ ಕೇಸ್ ಇದೆ, ಮನೇಕಾ ಕೇಸ್ ಇದೆ, ಅದ್ರ ಬಗ್ಗೆ ಹೋಗೋದು ಬೇಡ, ಜಸ್ಟ್ ತಿಳ್ಕೊಳ್ಳಿ. ಪರ್ಸನಲ್ ಲೈಫ್ ಆ್ಯಂಡ್ ಲಿಬರ್ಟಿ ಅಂತಂದರೆ ಯಾವ ಒಂದು ಪರ್ಸನ್ನ ವೈಯಕ್ತಿಕ ಜೀವನವನ್ನು ಮತ್ತು ಸ್ವಾತಂತ್ರ್ಯವನ್ನು ಯಾರು ಕೂಡ ಕಿತ್ಕೋಬಾರ್ದು, ಇನ್ಕ್ಲೂಡಿಂಗ್ ಗವರ್ಮೆಂಟ್. ಸೊ ಅದ್ರ ಬಗ್ಗೆ ಕೆಲವೊಂದಿದೆ. ಸೊ ಅವನು ಏನೇನು ಮಾಡ್ಬೋದು ಅಂತಂದರೆ ನೋಡಿ, ರೈಟ್ ಟು ಲಿವ್ ವಿತ್ ಹ್ಯೂಮನ್ ಡಿಗ್ನಿಟಿ ಇಲ್ಲಿದೆ ನೋಡಿ, ಇಲ್ಲಿಂದ ಶುರು ಆಗುತ್ತೆ. ಸೊ ರೈಟ್ ಟು ಪ್ರೈವಸಿ 2021 ಮತ್ತು 2024ರಲ್ಲಿ UPSC ಪ್ರಿಲಿಮ್ಸಲ್ಲಿ ಕೇಳಿದಂಥ ಕ್ವಶನ್ ರೈಟ್ ಟು ಪ್ರೈವಸಿ ಬಂದು. ಸೊ ಈ ರೈಟ್ ಟು ಪ್ರೈವಸಿ ಅಂತಲೇ ಕೇಳಿ ನಿಮಗೆ ಕ್ವಶನ್ನ ಕೇಳ್ತಾನೆ ಮೇನ್ಸಲ್ಲಿ. ಸೊ ಅದಕ್ಕೇ ನೀವು ಆದಷ್ಟು ಲಕ್ಷ್ಮೀಕಾಂತ್ನ ಜಸ್ಟ್ ಪ್ರಿಲಿಮ್ಸ್ ಓದೋದಕ್ಕೆ ಎತ್ಕೊಳ್ಳಿ, ನಾನು ಕೊಡುವಂಥ ಒಂದು PDF ಮೇನ್ಸ್ಗೆ ಇಟ್ಕೊಳ್ಳಿ ಅಂತ ಹೇಳಿದ್ದು. ಸೊ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಏನು ಅಂತ. ಸೊ ನೆಕ್ಸ್ಟು ರೈಟ್ ಟು ಎಜುಕೇಷನ್ ಅಂತ. ಸೊ DPSPಲ್ಲೂ ಕೂಡ ಮಾತಾಡಿದ್ದೀವಿ. ಸೊ 86ನೇ ತಿದ್ದುಪಡಿಯಲ್ಲಿ ಒಂದು ಹೊಸ DPSPನ ಹಾಕ್ತಾರೆ ಅಂತ, ಅದು ಆರ್ಟಿಕಲ್ 45 ಅಂತ. ಸೊ ಆರ್ಟಿಕಲ್ 45 ಕೂಡ ಇತ್ತು, ಅದ್ರ ಬಗ್ಗೆನೇ ಆರ್ಟಿಕಲ್ 21ನ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ ಅಟ್ ದ ಏಜ್ ಆಫ್ 6 to 14 years. 86ನೇ ತಿದ್ದುಪಡಿ ಆರ್ಟಿಕಲ್ 21. ಸೊ DPSPಲಿ ಆರ್ಟಿಕಲ್ ನೋಡಿ, ಆರ್ಟಿಕಲ್ 45 ನಿಮಗೆ ಪಾರ್ಟ್ 4 DPSPಲಿ
ಚಿಲ್ಡ್ರನ್ ಎಜುಕೇಷನ್ ಬಗ್ಗೆ ಮಾತಾಡಿದೆ ಆಯಿತಾ. ಈ ಅಮೆಂಡ್ಮೆಂಟ್ ಆಗೋಕ್ಕಿಂತ ಮುಂಚೆನೇ ಆರ್ಟಿಕಲ್ 45 ಫ್ರೀ ಎಜುಕೇಷನ್ ಕೊಡಬೇಕು ಅಂದರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ಸ್ ಅಂತಿತ್ತು. ಆವಾಗ ಅದನ್ನು 80ನೇ ತಿದ್ದುಪಡಿ ಮಾಡಿ ಆರ್ಟಿಕಲ್ 21A ಅಂತ ಮಾಡಿ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಕೊಡಲೇಬೇಕು, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂತ ಮಾಡಿದ್ರು. ಸೊ ಇದು ನಿಮ್ಮ ರೈಟ್ ಟು ಎಜುಕೇಷನ್. ಜಾಸ್ತಿ ಹೋಗೋದು ಬೇಡ, ಜಸ್ಟ್ ಸಿಂಪಲ್ ತಿಳ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟು ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಸೊ ಅದು ಕೂಡ ಇದೆ. ಸೊ ಅಕಸ್ಮಾತ್ ಯಾರಾದರೂ ಅರೆಸ್ಟ್ ಮಾಡಿದ್ರೆ ನಿಮಗೂ ಕೂಡ ಪ್ರೊಟೆಕ್ಷನ್ ಇದೆ. ಏನು ಪ್ರೊಟೆಕ್ಷನ್ ಅಂತಂದರೆ, ಮೊದಲನೇದು ನಿಮಗೆ ರೈಟ್ ಟು ಬಿ ಇನ್ಫಾರ್ಮ್ ಆನ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್. ನೋಡಿ, ಯಾವ ಕಾರಣಕ್ಕೆ ನೀವು ಅರೆಸ್ಟ್ ಮಾಡಿದ್ರೆ ಅಂತ ನೀವು ಕೇಳ್ಬೋದು. ನೆಕ್ಸ್ಟು ರೈಟ್ ಟು ಕನ್ಸಲ್ಟ್ ಆ್ಯಂಡ್ ಟು ಬಿ ಡಿಫೆಂಡೆಡ್ ಬೈ ಅ ಲೀಗಲ್ ಪಿಟಿಷನ್. ನೋಡಿ ಸರ್, ನಮಗೆ ಲೀಗಲ್ ಆಫೀಸರ್ ನಾವು ಕರೆಸ್ತೀವಿ ಅಂದರೆ ಲಾಯರ್ಗಳನ್ನ ಕರೆಸ್ಕೊಳ್ಳಿ, ನನಗೆ ಲಾಯರ್ ಬೇಕು ಅಂತ ನೀವು ಕೇಳೋ ಒಂದು ರೈಟ್ಸ್ ಇದೆ. ನೆಕ್ಸ್ಟು ರೈಟ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours. ನೋಡಿ, ನೀವು ಅರೆಸ್ಟ್ ಆಗಿ 24 ಗಂಟೆ ಒಳಗಡೆ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಆಗಬೇಕು. ಸೊ ಈ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತ್ ನೀವು ಅರೆಸ್ಟ್ ಮಾಡಿದ್ರೆ ವಿತಿನ್ 24 ರಿಲೀಸ್ ಮಾಡಬೇಕು. ಜೊತೆಗೆ ಅಕಸ್ಮಾತ್ ನಿಮ್ಮನ್ನ ಕೋರ್ಟು ನಿಮ್ದೇನೋ ತಪ್ಪಿಲ್ಲ ಅಂತ ಹೇಳಿದರೂ ಕೂಡ ಅಕಸ್ಮಾತ್ ಪೊಲೀಸವ್ರನ್ನ ಇಟ್ಕೊಂಡಿದ್ರೆ ವಿಚಾರಣೆಗೆ ಅಂತ, ಸೊ ಅಂಥ ಟೈಮಲ್ಲಿ 24 ಗಂಟೆ ಒಳಗಡೆ ನಿನ್ನ ರಿಲೀಸ್ ಮಾಡಬೇಕು ಅನ್ನೋದು ಮೊದಲನೇ ಪ್ರೊವಿಷನ್ಸು. ಸೊ ನೆಕ್ಸ್ಟು ಎರಡನೇ ಪಾರ್ಟಲ್ಲಿ ಆರ್ಟಿಕಲ್ 22 ಏನು ಹೇಳುತ್ತೆ ಅಂತಂದರೆ, ಡಿಟೆನ್ಷನ್ ಆಫ್ ಅ ಪರ್ಸನ್ ಕೆನಾಟ್ ಬಿ ಎಕ್ಸೀಡೆಡ್ 3 months. ನೋಡಿ, ಅಕಸ್ಮಾತು ವಿಚಾರಣೆಗೆ ಅಂತ ಕರ್ಕೊಂಬಂದರೆ 3 ತಿಂಗಳಿಗಿಂತ ಹೆಚ್ಚಿನ ಕಾಲಗಂಟ ಅವ್ರನ್ನ ಇಟ್ಕೋಬಾರ್ದು ಆಯಿತಾ. ನೆಕ್ಸ್ಟು ಗ್ರೌಂಡ್ಸ್ ಆ್ಯಂಡ್ ಆಫ್ ಡಿಟೆನ್ಷನ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ದ ಡೆಟ್ಯೂನು. ಅಂತಂದರೆ ದ ಡಿಟೈನ್ ಪರ್ಸನ್ ಹ್ಯಾವ್ ಅ ರೈಟ್ ಟು ಆರ್ಗ್ಯೂ ಟು ಮೇಕ್ ಎ ಕೇಸ್ ಅಗೇನ್ಸ್ಟ್ ಡಿಟೆನ್ಷನ್. ಅಂತಂದರೆ ನೀವು ತಪ್ಪು ಮಾಡಿದ್ರೆ ನಿಮ್ಮ ಕರ್ಕೊಬಂದು ಅರೆಸ್ಟ್ ಮಾಡಿದ್ದಾರೆ ಅಂತಂದಾಗ ನೀವು ರೈಟ್ ಟು ಆರ್ಗ್ಯೂ ಮಾಡಿ ನೀವು ನಂದೇನೂ ತಪ್ಪಿಲ್ಲ ಅಂತ ಎಲ್ಲ ಥರದ್ದು ಹೇಳ್ಕೊಬಹುದು. ಸೊ ಅದೆಲ್ಲ ಕೊಟ್ಟಿದ್ದಾರೆ. ಬಟ್ ಇವೆಲ್ಲ ನಮಗೆ ಅದೊಂದು ಆರ್ಡಿನರಿ ಲಾಸ್, ಸರಿನಾ? ಇವೆಲ್ಲ ಜಾಸ್ತಿ ಹೋಗೋದು ಬೇಡ, ಫಂಡಮೆಂಟಲ್ ರೈಟ್ಸೇ. ಬಟ್ ಇವೆಲ್ಲ ನಮಗೆ ಪ್ರಿಲಿಮ್ಸ್ ಪಾರ್ಟ್ಗೆ ಬೇಡ, ಸರಿನಾ? ಸೊ ನೆಕ್ಸ್ಟು ದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ನೋಡಿ, ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಆರ್ಟಿಕಲ್ 23 ಏನಿರುತ್ತೆ ಅಂದರೆ, ಪ್ರೊಹಿಬಿಟ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಬೆಗರ್. ಸೊ ನಿಮ್ಮನ್ನ ಭಿಕ್ಷೆ ಬೇಡಿಸಿ ಇದು ಮಾಡಿಸ್ತಾರೆ ನೋಡಿ, ಮಕ್ಕಳನ್ನೆಲ್ಲ ಭಿಕ್ಷೆ ಬೇಡಿಸ್ತಾರೆ ಆಯಿತಾ. ಸೊ ಅದರ ಭಿಕ್ಷೆ ಬೇಡೋದು ಕೂಡ ಒಂದು ಕಾನೂನು ಅಪರಾಧ ಆಯಿತಾ. ನೆಕ್ಸ್ಟು ಹ್ಯೂಮನ್ ಟ್ರಾಫಿಕ್ ಅಂತಿದೆ ಅಂದರೆ ಮನುಷ್ಯರನ್ನು ಮಾರೋದು. ಈ ದೇಶದಿಂದ ಹೊರದೇಶಕ್ಕೆ ಹೆಣ್ಮಕ್ಳುಗಳನ್ನ ಮಾರ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಸೊ ಈ ದೇಶದ ಹೆಣ್ಮಕ್ಳನ್ನು ಅಂದರೆ ನಿಮಗೆ ಹೋಗಬೇಕು ಬ್ರಿಟಿಷ್ ಕಾಲದಲ್ಲೂ ಕೂಡ ಅಲ್ಲಿ ಒಂದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಆಫ್ರಿಕನ್ ವುಮೆನ್ಸ್ಗಳನ್ನ ಮಾರಾಟ ಆಗ್ತಾಯಿತ್ತು, ಆಫ್ರಿಕನ್ ಮೆನ್ಸ್ಗಳನ್ನ ಮಾರಾಟ ಆಗ್ತಾಯಿತ್ತು, ಸ್ಲೇವರಿ ಸಿಸ್ಟಮ್ ಇತ್ತು. ಸೊ ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ನಮ್ಮ ಸಂವಿಧಾನದಲ್ಲಿ ಅದೆಲ್ಲ ಮಾಡಬಾರ್ದು ಅಂತ ಇದೆ, ಪ್ರಾಹಿಬಿಟ್ ಮಾಡಿದೆ ಆಯಿತಾ. ಸೊ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ಮೆನ್ ಆ್ಯಂಡ್ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ ಲೈಕ್ ಗೂಡ್ಸ್. ಸೊ ಗೂಡ್ಸ್ ಥರ ಮಾರೋದು ತೊಗೊಳೋದು ಈ ಥರ ಯಾವುದೇ ಕಾರಣಕ್ಕೂ ಮನುಷ್ಯರನ್ನು ಮಾಡಬಾರ್ದು ಅಂತ ಇದೆ ಆಯಿತಾ. ನೆಕ್ಸ್ಟು ಸ್ಲೇವರಿ ಸಿಸ್ಟಮ್ ಇರಬಾರ್ದು, ದೇವದಾಸಿ ಸಿಸ್ಟಮು. ಸೊ ಇದನ್ನೆಲ್ಲ ನಾವು ಇದನ್ನು ಸಂವಿಧಾನದಲ್ಲಿ ಇದು ಪ್ರಾಹಿಬಿಟ್ ಮಾಡಿದೆ, ಅಂದರೆ ಅದೊಂಥರ ಮಾಡಬಾರ್ದು ಅಂತ ಹೇಳಿದೆ ಆಯಿತಾ. ಸಾಕು, ಅಷ್ಟು ಗೊತ್ತಿದೆ. ನೆಕ್ಸ್ಟು ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟ್ರಿ. ನೋಡಿ, ಮಕ್ಕಳನ್ನು ಫ್ಯಾಕ್ಟ್ರಿ ಕಳಿಸ್ತಾರೆ ಅಂದರೆ ಬಾಲಾಪರಾಧ ಅಲ್ಲ, ಒಂದು ಏನಂತಾರೆ ಅದಕ್ಕೆ, ಏನೋ ಅಂತಾರಲ್ಲಪ್ಪ, ಇದಕ್ಕೆ ಬರ್ತಲ್ಲ. ಸೊ ಮಕ್ಕಳನ್ನು 14 ವರ್ಷದ ಕೆಳಗೆ ಇರುವಂಥ ಮಕ್ಕಳಿಗೆ ಒಂದು ಫ್ರೀ ಆ್ಯಂಡ್ ಫೇರ್ ಎಜುಕೇಷನ್ ಕೊಡಬೇಕು ಅಂತಿದೆ. ಬಟ್ ಇಲ್ಲಿ ಮಕ್ಕಳನ್ನ ಇಂಡಸ್ಟ್ರಿ ಕಳಿಸೋದು, ಕೆಲಸ ಮಾಡಿಸೋದು ತಪ್ಪಾಗ್ತದೆ. ನೋಡಿ, ಕೆಲಸ ಮಾಡಿಸೋದು ತಪ್ಪೇನಿಲ್ಲ ಅಂದರೆ, ಈಗ ಕನ್ಸಿಡರ್ ಈಗ ನಿಮ್ಮದೇ ಒಂದು ಯಾವುದೋ ಒಂದು ಅಂಗಡಿ ಇದೆ ಅಂತ ತಿಳ್ಕೊಳ್ಳಿ, ಸಾಮಾನ್ಯ ಒಂದು ಜನರಲ್ ಸ್ಟೋರ್ ಇದೆ. ಸೊ ಆ ಥರ ಒಂದು ಕೆಲಸ ಮಾಡಿಸ್ಬೋದು, ಆದರೆ ಅಲ್ಲಿ ಮಕ್ಕಳು ಕೆಲಸ ಮಾಡ್ಬೋದು. ಆದರೆ ಇಂಡಸ್ಟ್ರೀಸಲ್ಲಿ, ದೊಡ್ಡ ಇಂಡಸ್ಟ್ರೀಸಲ್ಲಿ, ಕಾರ್ಖಾನೆಗಳಲ್ಲಿ ಗಾರೆ ಕೆಲಸ, ಸೊ ಈ ಥರ ಒಂದಷ್ಟು ಎಂಪ್ಲಾಯ್ಮೆಂಟ್ ಕೆಲಸ ಮಾಡಿಸ್ಬಾರ್ದು ಅಂತಿದೆ ಆಯಿತಾ. ಸೊ ನೆಕ್ಸ್ಟು ಬಂದು ರೈಟ್ ಟು ಫ್ರೀಡಮ್ ಅಂತ. ಸೊ ನೆಕ್ಸ್ಟ್ ಟಾಪಿಕ್ ರೈಟ್ ಟು ಫ್ರೀಡಮ್. ಸೊ ತುಂಬ ಈಸಿ, ಇನ್ನೇನು ಮುಗೀತು ಅಷ್ಟೇ. ಆರ್ಟಿಕಲ್ 25 ಏನು ಹೇಳ್ತಿದ್ರೆ, ಸೇಸ್ ಆಲ್ ಪರ್ಸನ್ ಆರ್ ಈಕ್ವಲಿ ಎಂಟೈಟಲ್ಡ್ ಟು ಫ್ರೀಡಮ್ ಆಫ್ ಕನ್ಸೈಸ್ ಆ್ಯಂಡ್ ರೈಟ್ ಟು ಫ್ರೀಲಿ ಪ್ರೊಫೆಸ್ ಆ್ಯಂಡ್ ಪ್ರಾಕ್ಟೀಸ್ ಪ್ರೊಪಗೇಟ್ ಎನಿ ರಿಲಿಜನ್. ಸೊ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತಂದಾಗ ನಮ್ಮ ದೇಶದಲ್ಲಿ ಯಾರೇ ಆದರೂ ಕೂಡ ಯಾವ ಧರ್ಮವನ್ನಾದರೂ ಪಾಲನೆ ಮಾಡ್ಬೋದು. ನಾಳೆ ಹಿಂದೂಗಳೇ ಹೋಗಿ ಮುಸ್ಲಿಂ ಕನ್ವರ್ಟ್ ಆಗ್ತಾರೆ. ಈಗ ನೋಡಿರ್ಬೋದು ನೀವು, ಆಗಲೇ ತುಂಬ ಜನ
ಮುಸ್ಲಿಂ ಹೆಣ್ಮಕ್ಳು ಕೇರಳ ನೋಡಿ, ಕೇರಳದಲ್ಲಿ ಮುಸ್ಲಿಂ ಏನದು ಲವ್ ಜಿಹಾದ್ ಅನ್ನೋ ಇದರಲ್ಲಿ ಹೆಣ್ಮಕ್ಳನ್ನೆಲ್ಲ ಕನ್ವರ್ಟ್ ಮಾಡಿಸ್ತಾ ಇದ್ದಾರೆ ಇಸ್ಲಾಮ್ಗೆ. ಸೊ ಈ ಥರ ನಮ್ಮ ಸಂವಿಧಾನದಲ್ಲಿ ಅದನ್ನು ಪ್ರಾಹಿಬಿಟ್ ಮಾಡಿಲ್ಲ. ಯು ಕ್ಯಾನ್ ಟ್ರಾನ್ಸ್ಲೇಟ್ ಎನಿ ರಿಲಿಜನ್ ಅಂತ ಹೇಳಿದ್ದಾರೆ, ಆಯಿತಾ. ನೀವು ಬೇಕಾದ್ರೆ ಹಿಂದೂಗಳು ಕ್ರಿಶ್ಚಿಯನ್ ಆಗಿರೋದು ನೋಡಿದ್ದೀವಿ. ಸೊ ಈ ಥರ ಯಾವ ಧರ್ಮಕ್ಕಾದ್ರೂ ನೀವು ಬದಲಾಗಬಹುದು, ಆಯಿತಾ. ನೆಕ್ಸ್ಟು ಫ್ರೀ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್. ಸೊ ಆರ್ಟಿಕಲ್ 26 ಅಂತಂದರೆ ಈಗ ಒಂದು ಧರ್ಮಕ್ಕೆ ಅಂತಂದಾಗ ಆ ಧರ್ಮದವರು ಒಂದು ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಕೊಳ್ಳೋದಕ್ಕೂ ಕೂಡ ಒಂದು ಪ್ರಾವಿಷನ್ಸ್ಗಳಿದೆ, ಆಯಿತಾ. ಅದು ದೇವಸ್ಥಾನವಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು. ಸೊ ಆ ಥರ ಒಂದಷ್ಟು ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಕೊಳ್ಳೋದಕ್ಕೂ ಕೂಡ ನಮ್ಮ ಒಂದು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ನೋಡಿ. ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೈಂಟೈನ್ ದ ಇನ್ಸ್ಟಿಟ್ಯೂಷನ್ ಫಾರ್ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಪರ್ಪಸ್, ರೈಟ್ ಟು ಓನ್ ಆ್ಯಂಡ್ ಅಕ್ವೈರ್ ದ ಮೂವಬಲ್ ಆ್ಯಂಡ್ ಇನ್ಮೂವಬಲ್ ಪ್ರಾಪರ್ಟಿ. ಹೇಳಬೇಕು ಅಂದರೆ ವಫ್ ಬೋರ್ಡ್, ಆಯಿತಾ. ಸೊ ವಫ್ ಬೋರ್ಡ್ ಅಂತ ಹೇಳಿ ತುಂಬ ಅಂದರೆ ತುಂಬ ಲೂಟಿ ಮಾಡ್ತಾ ಇದ್ದಾರೆ, ಗೊತ್ತಿರಲಿ. ಕರೆಂಟ್ ಅಫೇರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾಯಿರಿ, ಆಯಿತಾ. ಸೊ ನಮ್ಮ ದೇಶದಲ್ಲಿ ಹೇಳಬೇಕು ಅಂತಂದರೆ ಏನಾದರೂ ಭಾರತೀಯ ಸೇನೆಯಲ್ಲಿ ಅಷ್ಟಿದೆ ಅನಿಸುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇರೋದೇ ಜಾಸ್ತಿ ಲ್ಯಾಂಡ್ ಇರೋದು ಯಾರ ಹತ್ರ ಅಂದರೆ ವಫ್ ಬೋರ್ಡ್ ಹತ್ರ, ಸರಿನಾ. ಇವರು ವಫ್ ಖಾನ್ ಹೆಸರಲ್ಲಿ ತುಂಬ ಲ್ಯಾಂಡ್ಗಳನ್ನ ಇಲ್ಲಿಗಲಿ ಅಕ್ವೈರ್ ಮಾಡ್ತಾ ಇದ್ದಾರೆ, ಗೊತ್ತಿರಲಿ. ಸೊ ನೆಕ್ಸ್ಟು ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್ ಫಾರ್ ಪ್ರಮೋಷನ್ ಆಫ್ ರಿಲಿಜನ್. ಸೊ ಆರ್ಟಿಕಲ್ 20 ಹೇಳುತ್ತೆ ಅಂತಂದರೆ ಸ್ಟೇಟ್ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ಗಳನ್ನ ಅಂದರೆ ಪಬ್ಲಿಕ್ ಅಮೌಂಟ್ನ ತೊಗೊಂಡು ಯಾವುದೇ ಒಂದು ಪರ್ಟಿಕ್ಯುಲರ್ ರಿಲಿಜನ್ಗೆ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿದೆ ನೋಡಿ. ದ ಸ್ಟೇಟ್ ಶುಡ್ ನಾಟ್ ಸ್ಪೆಂಡ್ ದ ಪಬ್ಲಿಕ್ ಮನಿ ಕಲೆಕ್ಟೆಡ್ ಬೈ ದ ವೇ ಆಫ್ ಟ್ಯಾಕ್ಸ್ ಫಾರ್ ದ ಪ್ರಮೋಷನ್ ಆರ್ ಮೇಂಟೆನೆನ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜನ್. So this prohibits the state from favoring and patronizing and supporting one religion over another. So this means the tax can be used for the promotion and maintenance of all religion. ನೋಡಿ, ಅಕಸ್ಮಾತು ಯಾವ್ದಾದ್ರು ಒಂದು ಪ್ರಮೋಟ್ ಮಾಡಬೇಕು ಅಂದರೆ ಎಲ್ಲ ಧರ್ಮದ್ದು ರಿಲಿಜನ್ದು ಪ್ರಮೋಟ್ ಮಾಡಿ, ಆದರೆ ಯಾವ್ದಾದ್ರು ಒಂದು ಸಿಂಗಲ್ ರಿಲಿಜನ್ನ ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡಬಾರ್ದು, ಅಂದರೆ ಪಬ್ಲಿಕ್ ಟ್ಯಾಕ್ಸ್ನ ಇಟ್ಕೊಂಡು ಮಾಡಬಾರ್ದು ಅಂತ. ಸೊ ಈಗಾಗಲೇ ಅಯೋಧ್ಯೆಯಲ್ಲಿ ಏನೋ ರಾಮ ಮಂದಿರ ಕಟ್ಸಿದ್ರು, ತುಂಬ ಜನ ಹೇಳಿದ್ರು ಇದೆಲ್ಲ ಪಬ್ಲಿಕ್ ಟ್ಯಾಕ್ಸ್ ಅಂತ. ನಾನು ಹೇಳ್ತಾ ಇದ್ದೀನಿ ಅದು ಪಬ್ಲಿಕ್ ಟ್ಯಾಕ್ಸ್ ಅಲ್ಲ. ಅದು ಪಬ್ಲಿಕ್ ಅಮೌಂಟ್ ಒಂಚೂರು ಟಚ್ ಆಗಿಲ್ಲ. ಅಲ್ಲೆಲ್ಲ ತುಂಬ ಜನ ದೇಣಿಗೆ ಕೊಡ್ತಾರೆ ನೋಡಿ, ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೊಟ್ಟಿದ್ರು. ಈಗ ನಾವು ಈಗ ಒಂದೊಂದು ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದಾಗ ಅಲ್ಲೊಂದಷ್ಟು ಹಣಗಳು ಹೂಡಿಕೆ ಆಗುತ್ತೆ ಅಲ್ವಾ, ಫಾರಿನಿಂದ ಅಥವಾ ಯಾರೇ ಆದರೂ ಕೂಡ. ಈಗ ನಾವುಗಳೇ ಹಾಕೋದು ಒಂದಷ್ಟು ದುಡ್ಡು, 50, 100, 1000 ಅಂತ. ಸೊ ಆ ಥರ ದುಡ್ಡಿನಿಂದ ಮಾಡಿದಂತಹ ಮಂದಿರ, ಅದು ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಪಬ್ಲಿಕ್ ಟ್ಯಾಕ್ಸು ಯೂಸ್ ಆಗಿಲ್ಲ. ತುಂಬ ಜನ ಕ್ರಿಟಿಸೈಸ್ ಮಾಡ್ತಾಯಿದ್ರು ಕಾಂಗ್ರೆಸ್ ಅವರು ಹಂಗೆ ಅಂತ. ಸೊ ಅವನ್ನೆಲ್ಲ ಏನದು ಈ ಪೊಲಿಟಿಷಿಯನ್ಸ್ ಮಾತನ್ನ ಆದಷ್ಟು ನಂಬೇಡಿ, ಸರಿನಾ. ತುಂಬ ಮೈಂಡ್ ಡೈವರ್ಟ್ ಮಾಡ್ತಾರೆ. ಆದಷ್ಟು ರಿಯಲ್ ಫ್ಯಾಕ್ಟ್ನ ತಿಳ್ಕೊಳ್ಳಿ. ವಾಟ್ಸಪ್ ಯೂನಿವರ್ಸಿಟಿಯಿಂದ ಸ್ವಲ್ಪ ಈಚೆ ಬನ್ನಿ, ಸರಿನಾ. ಸೊ ನೆಕ್ಸ್ಟು ಇದರಿಂದ ಯಾಕೆ ಇದನ್ನು ಆ ಥರ ಮಾಡಿದ್ದಾರೆ ಅಂದರೆ ಒಂದು ಸೆಕ್ಯುಲರ್ ಸ್ಟೇಟ್ನ ಬಿಲ್ಡ್ ಮಾಡಬೇಕು ಅಂತಂದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಲಿಜನ್ಗೆ ಪ್ರಮೋಟ್ ಮಾಡಬಾರ್ದು ಅಂತ ನಮ್ಮ ಸಂವಿಧಾನದಲ್ಲಿ ಹೇಳಲಾಗಿದೆ, ಸರಿನಾ. ಸೊ ನೆಕ್ಸ್ಟು ಫ್ರೀಡಮ್ ಫ್ರಮ್ ಅಟೆಂಡಿಂಗ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್. ಸೊ ಏನಿದು ಆರ್ಟಿಕಲ್ 28 ಹೇಳ್ತಿದ್ದಾರೆ, ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಶಾಲ್ ಬಿ ಪ್ರೊವೈಡೆಡ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಹೋಲಿ ಮೇಂಟೈನ್ ಔಟ್ ಆಫ್ ಸ್ಟೇಟ್ ಫಂಡ್ಸ್. ಓಕೆ, ಸ್ಟೇಟ್ ಫಂಡಿಂದ ಸ್ಟೇಟ್ ಅಂಡರ್ಲಿರುವಂತಹ ಯಾವುದೇ ಒಂದು ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು. ಸೊ ಆ ಸ್ಕೂಲ್ಗಳಲ್ಲಿ ಧರ್ಮದ ಒಂದು ಪ್ರತಿಚೋದನೆನ ಏನಂತಾರಲ್ಲ, ಒಂದು ಏನೋ ಹೇಳ್ತಾರಲ್ಲಪ್ಪ, ಹೇಳ್ಕೊಡ್ತಾರಲ್ಲ ಧರ್ಮದ ಬಗ್ಗೆ. ಸೊ ಆ ಥರ ಧರ್ಮದ ಬಗ್ಗೆ ಇಂಪ್ರೆಸ್ ಮಾಡಬಾರ್ದು, ಧರ್ಮದ ಬಗ್ಗೆ ಪಾಠಗಳನ್ನ ಮಾಡಬಾರ್ದು. ಈ ಕನ್ಸಿಡರ್ ಈಗ ಮುಸ್ಲಿಮ್ಸ್ಗೆ ಅಲಿಗಢ್ ಯೂನಿವರ್ಸಿಟಿ ಅಂತಿದೆ ಅಂತ ತಿಳ್ಕೊಳ್ಳಿ. ಸೊ ಅದು ಒಂದು ಕಾಲದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಆದಂಥ ಒಂದು ಯೂನಿವರ್ಸಿಟಿ. ಸೊ ಅಂಥ ಟೈಮಲ್ಲಿ ಅಲ್ಲಿ ಕೆಲವೊಂದು ಧರ್ಮದ ಒಂದು ಪ್ರತಿಚೋದನೆ ಆಗ್ತಾಯಿತ್ತು, ಅಂದರೆ ಧರ್ಮದ ಒಂದು ಇಂಪ್ರೆಸ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಧರ್ಮದ ಬಗ್ಗೆ ಹೇಳ್ಕೊಡೋದಲ್ಲಿ ನಾರ್ಮಲ್ ಎಜುಕೇಷನ್ಗಿಂತ ಬರೀ ಕೋಮುವಾದಗಳನ್ನ ಹೇಳ್ಕೊಡೋದು. ಸೊ ಈ ಥರ ಒಂದಷ್ಟು ಮಾಡಬಾರ್ದು ಅಂತ ಆರ್ಟಿಕಲ್ 28 ಹೇಳುತ್ತೆ. ಸೊ ಯಾವುದೇ ಒಂದು ಕಾಲೇಜ್ನಲ್ಲಿ ಧರ್ಮದ ಬಗ್ಗೆ ಜಾಸ್ತಿ ಹೇಳಬಾರ್ದು, ಆದಷ್ಟು ಎಜುಕೇಟ್ ಮಾಡಿ, ನಿಮ್ಮ ಒಂದು ಧರ್ಮದ ಬಗ್ಗೆ ಹೇಳ್ಕೊಡ್ಬಾರ್ದು ಅಂತಿದೆ. ಸೊ ನೆಕ್ಸ್ಟ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತಿದೆ. ಏನಿದು ಟು ಪ್ರೊಟೆಕ್ಟ್ ಕಲ್ಚರಲ್ ಡೈವರ್ಸಿಟಿ. ಸೊ ಯಾವುದೇ ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ತಿಳ್ಕೊಳ್ಳಿ, ಲಿಂಗ್ವಿಸ್ಟಿಕ್ ಆಗಿರ್ಬೋದು, ಅದು ನಾರ್ಮಲ್ ಮೈನಾರಿಟೀಸ್ ಆಗಿರ್ಬೋದು. ಸೊ ಅಂಥ ಮೈನಾರಿಟೀಸ್ಗೆ ಯಾವುದೇ ಕಾರಣಕ್ಕೂ ಅವರ ಒಂದು ಕಲ್ಚರ್ಗೆ ಧಕ್ಕೆ ಉಂಟು ಆಗೋ ರೀತಿ ನಡ್ಕೋಬಾರ್ದು. ಸೊ ಅವ್ರಿಗೆ ಸ್ಟೇಟು ಎಲ್ಲ ಥರದ್ದು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ
ಧಕ್ಕೆ ಉಂಟು ಆಗೋ ರೀತಿ ಸ್ಟೇಟು ನಡ್ಕೋಬಾರ್ದು ಅಂತ ಹೇಳಿದೆ ಇಲ್ಲಿ ನೋಡಿ. ಇಟ್ ಪ್ರೊವೈಡ್ಸ್ ದಟ್ ಎನಿ ಸೆಕ್ಷನ್ ಆಫ್ ದ ಸಿಟಿಸನ್ ರಿಸೈಡಿಂಗ್ ಎನಿ ಪಾರ್ಟ್ ಆಫ್ ದ ಇಂಡಿಯಾ having a distinct language, script or culture on its own shall have a right to conserve the same. ಸೊ ಅದ್ರ ಬಗ್ಗೆ ಹೇಳುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಸೊ ನೆಕ್ಸ್ಟು ರೈಟ್. ಸೊ ಆರ್ಟಿಕಲ್ 13 ಹೇಳ್ತಂದರೆ ಆಲ್ ಮೈನಾರಿಟೀಸ್ ಶಲ್ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟ್ರೇಟ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಫ್ ದರ್ ಚಾಯ್ಸ್. ನೋಡಿ ಆರ್ಟಿಕಲ್ 13 ಹೇಳಿದ್ರೆ ಅಕಸ್ಮಾತು ಯಾರೇ ಒಂದು ಮೈನಾರಿಟೀಸ್ ಇದ್ದರೂ ಕೂಡ ಈ ದೇಶದಲ್ಲಿ ಅವರಿಗೆ ಒಂದಷ್ಟು ರೈಟ್ಸ್ಗಳನ್ನ ಕೊಟ್ಟಿದೆ, ಒಂದು ಹಕ್ಕನ್ನು ಕೊಟ್ಟಿದೆ. ಏನು ಅಂತಂದರೆ ಒಂದು ಎಜುಕೇಷನ್ ಅಂದರೆ ಅವರವರ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ಕಟ್ಕೊಳ್ಳೋ ಒಂದು ಹಕ್ಕನ್ನು ಕೊಟ್ಟಿದೆ. ಎಕ್ಸಾಂಪಲ್ ಹೇಳಿದ್ರೆ ಕ್ರಿಶ್ಚಿಯನ್ಸ್. ಸೊ ಕ್ರಿಶ್ಚಿಯನ್ಸ್ ಕೂಡ ಮೈನಾರಿಟೀಸ್ ಆಗಿದ್ದರು, ಬಟ್ ಈಗ ಅವರ ಒಂದು ಇನ್ಸ್ಟಿಟ್ಯೂಷನ್ಗಳು ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ, ಆಯಿತಾ, ತುಂಬ ಬೆಳೆದಿದೆ. ಸೊ ಆ ಒಂದು ಪ್ರಾವಿಷನ್ಸು ರೈಟ್ ಟು ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟ್ರೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್. ಸೊ ಇಷ್ಟು ಬಂದು ನಿಮ್ಮ ಎಲ್ಲ ಫಂಡಮೆಂಟಲ್ ರೈಟ್ಸ್ ಮುಗೀತು. ಸೊ ನೆಕ್ಸ್ಟು ಲಾಸ್ಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಂತು ನೋಡಿ. ಸೊ ಯಾಕೆ ಮಿಕ್ಕಿದಲ್ಲಿ ಯಾಕೆ ಸ್ಕಿಪ್ ಮಾಡಿದ್ರೆ ಅದು ಎಲ್ಲ ಕೂಡ ಅದು ನಿಮ್ಮದು ಒಂದು ಏನದು ಎಲ್ಲ ನಿಮ್ಮ ಒಂದು ಮೇನ್ಸ್ ಪಾರ್ಟ್ ಅವೆಲ್ಲ. ಸೊ ನಮ್ಗೆ ಬೇಡ ಅದು. ಸೊ ಮೇನ್ಸ್ ಪಾರ್ಟ್ಗೆ ಬೇರೆ PDF ಅಂತ ಹೇಳಿದ್ದೀನಿ, ಬರುತ್ತೆ ಅದು, ಸರಿನಾ? ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಬೈ ಮಾಡಿ, ಆಯಿತಾ? ಸೊ ನೆಕ್ಸ್ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32 ಹೇಳುತ್ತೆ ಒಂದು ಸಂವಿಧಾನಕ ಪರಿಹಾರಗಳು ಹಕ್ಕು. ಅಕಸ್ಮಾತ್ ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆದರೂ ಕೂಡ ಕೆಲವೊಂದು ರೈಟ್ಸ್ಗಳನ್ನ ಇಶ್ಯೂ ಮಾಡ್ಬೋದಂತೆ. ಸೊ ಅದು ಯಾವ್ದು ನೋಡೋಣ. ಯಾವುದಿದು ಅಂತಂದರೆ ಹೇಬಿಯಸ್ ಕಾರ್ಪಸ್ ಇದೆ, ಮ್ಯಾಂಡಮಾಸ್ ಇದೆ, ಪ್ರೊಹಿಬಿಷನ್ ಇದೆ, ಸರ್ಶ್ಯೂರಿ ಇದೆ, ಮತ್ತು ಕೋವಾರೆಂಟು ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ವೆಬ್ಸೈಟ್ ಲಿಂಕು ಅಲ್ಲಿ ಹೋಗಿ ಡೀಟೇಲಾಗಿ ನೋಡ್ಸಿದ್ದೀನಿ ನೋಡಿ, ವಿತ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಈ ಒಂದು ಆರ್ಟಿಕಲ್ 32ಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ ಅಂದರೆ ಇಟ್ಸ್ ಎನ್ ಹಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ, ಆಯಿತಾ? ನೆಕ್ಸ್ಟು ಆರ್ಟಿಕಲ್ 32 ಅನ್ನೋದು ಕೂಡ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿದೆ. ಜೊತೆಗೆ ಇದು ಆ ಒಂದು ಬೇರೆ ಎಲ್ಲ ಒಂದು ಫಂಡಮೆಂಟಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡುವಂಥ ಫಂಡಮೆಂಟಲ್ ರೈಟ್ಸ್ ಆಗಿದೆ, ಅರ್ಥ ಆಯ್ತಾ? ಆರ್ಟಿಕಲ್ 32 ಕೂಡ ಒಂದು ಅಂದರೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅನ್ನೋದು ಕೂಡ ಒಂದು ಫಂಡಮೆಂಟಲ್ ರೈಟ್ಸು. ಆ ಒಂದು ಫಂಡಮೆಂಟಲ್ ರೈಟ್ಸು ಬೇರೆ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಅಂತಂದರೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ಇರೋದು ಅಂತ ಇದೆ, ಆಯಿತಾ? ಸೊ ಇಟ್ ಈಸ್ ಅ ವೆರಿ ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವೆರಿ ಹಾರ್ಟ್ ಆಫ್ ಇಟ್ ಅಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ಈಗ ನಾವು ಒಂದೊಂದಾಗಿ ನೋಡೋಣ ಏನೇನು ಅಂತ. ಸೊ ನೆಕ್ಸ್ಟು ಹೇಬಿಯಸ್ ಕಾರ್ಪಸ್ ಮೊದಲನೇದು. ಸೊ ಅದಕ್ಕಿಂತ ಮುಂಚೆ ಒಂದಷ್ಟು ಇದೆ ಈ ಒಂದು ಶೀಟು, ಇವೆಲ್ಲ ಬೇಡ ಗುರು, ಸುಮ್ಮನೆ ಇದನ್ನೆಲ್ಲ ಓದ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಬೇಡ ನಮಗೆ ಅದು. ಮೊದಲನೇದು ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅನ್ನೋದು ಮೊದಲನೇದು ಇಟ್ಸ್ ಎ ಲ್ಯಾಟಿನ್ ವರ್ಡ್, ಆಯಿತಾ? ಟು ಹ್ಯಾವ್ ಎ ಬಾಡಿ ಅಂತಾರೆ. ಇಟ್ ಈಸ್ ಅನ್ ಆರ್ಡರ್ ಇಶ್ಯೂಡ್ ಬೈ ದ ಕೋರ್ಟ್ ಟು ಅ ಪರ್ಸನ್ ಹೂ ಹ್ಯಾಸ್ ಡಿಟೈನ್ಡ್ ಅನದರ್ ಪರ್ಸನ್. ನೋಡಿ ಇಲ್ಲಿ ಪರ್ಸನ್ ಅಂತ ಕೇಳಿದರೆ ಈ ಪರ್ಸನ್ ಕ್ಯಾನ್ ಬಿ ಪಬ್ಲಿಕ್ ಆರ್ ಪ್ರೈವೇಟ್. ಇಟ್ ಕ್ಯಾನ್ ಬಿ ನೋಡಿ ಪಬ್ಲಿಕ್ ಆರ್ ಪ್ರೈವೇಟ್, ಸರಿನಾ? ಯಾವುದೇ ಒಂದು ಪಬ್ಲಿಕ್ ಅಥವಾ ಪ್ರೈವೇಟ್ ಪರ್ಸನ್ನು ಇನ್ನೊಬ್ಬ ಪಬ್ಲಿಕ್ ಅಥವಾ ಪ್ರೈವೇಟ್ ಪರ್ಸನ್ನ ಡಿಟೈನ್ ಮಾಡಿದರೆ ಅಂಥವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಹೇಳೋದೆ ಹೇಬಿಯಸ್ ಕಾರ್ಪಸ್. ದ ಕೋರ್ಟ್ ದೆನ್ ಎಕ್ಸಾಮಿನ್ಸ್ ದ ಕಾಸ್ ಆ್ಯಂಡ್ ಲಿಗ್ಯಾಲಿಟಿ ಆಫ್ ದ ಡಿಟೆನ್ಷನ್, ಸರಿನಾ? ನೆಕ್ಸ್ಟು ಡಿಟೈನ್ಡ್ ಪರ್ಸನ್ ಫ್ರೀ ಇಫ್ ದ ಡಿಟೆನ್ಷನ್ ಈಸ್ ಫೌಂಡ್ ಟು ಬಿ ಇಲ್ಲೀಗಲ್. ಸೊ ಈ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಕರೆಂಟ್ ಅಫೇರ್ಸ್ ಹೇಳೋದಾದರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇದೆ, ಅಲ್ಲಿ ಹೋದರೆ ನಿಮಗೆ ಡೀಟೇಲಾಗಿ ಸಿಗುತ್ತೆ, ಆಯಿತಾ? ಸೊ ಆರ್ಟಿಕಲ್ 32 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಇದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಯಾಕಂದರೆ ಇದು ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಏನಾದರೂ DPSP ಮಾಡಿ ಹೇಳಿದ್ನಲ್ಲ, ಅಂದರೆ ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಅದೇ ರೀತಿ ನಾನು ಹೇಬಿಯಸ್ ಕಾರ್ಪಸ್ ಅಂದ್ರೇನು, ಸೊ ಅದಕ್ಕೆ ಈಗ ರೀಸೆಂಟಾಗಿ ಈಗ ಒಂದು ಕೇರಳದಲ್ಲಿ ಒಂದು ಲವ್ ಜಿಹಾದ್ ಕೇಸ್ನಲ್ಲಿ ಈ ಹೇಬಿಯಸ್ ಕಾರ್ಪಸ್ನ ಯೂಸ್ ಮಾಡಿದ್ರು. ಸೊ ಅದು ಮತ್ತು ಮ್ಯಾಂಡಮಾಸು. ಸೊ ಈ ಥರ ಒಂದಷ್ಟು ಕರೆಂಟ್ ಸಿನಾರಿಯೋಗಳು ಇಟ್ಕೊಂಡು ಒಂದಷ್ಟು ಈಸಿ ಎಕ್ಸಾಂಪಲ್ಗಳು ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟು ನೆಕ್ಸ್ಟು ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸು, ಇದು ಏನಿಲ್ಲ ಸಿಂಗಲ್ ಲೈನಲ್ಲಿ ಹೇಳ್ತೀನಿ, ಸೊ ಜಾಸ್ತಿ ಹೋಗೋದು ಬೇಡ ಇದಕ್ಕೆಲ್ಲ. ಸೊ ನೆಕ್ಸ್ಟು ಮಾರ್ಷಲ್ ಲಾ ಅಂದರೆ ನೆಕ್ಸ್ಟು ಆರ್ಟಿಕಲ್ 35 ಅದಾದಮೇಲೆ ಪ್ರೆಸೆಂಟ್ ಪೊಸಿಷನ್ ಆಫ್ ರೈಟ್ ಟು ಪ್ರಾಪರ್ಟಿ. ನಾನು ಹೇಳಿದೆ ಆಗಲೇ ಆರ್ಟಿಕಲ್ 31 ಮತ್ತು 31F ತೆಗೆದು ಫಂಡಮೆಂಟಲ್ ರೈಟ್ಸಿಂದ ಇಟ್ ಈಸ್ ಆ್ಯನ್ ಲೀಗಲ್ ರೈಟ್ ಆಗಿ ಯಾಕೆ ಮಾಡಿದ್ರು ಏನು ಅಂತ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಎಕ್ಸೆಪ್ಷನ್ಸ್ ಆಫ್ ಫಂಡಮೆಂಟಲ್ ರೈಟ್ಸು ಮತ್ತು ಕ್ರಿಟಿಸಿಸಮ್ಸು ನೋಡಿ, ಕ್ರಿಟಿಸಿಸಮ್ಸ್ ಆಫ್ ಫಂಡಮೆಂಟಲ್ ರೈಟ್ಸು
ಸಿಗ್ನಿಫಿಕೆನ್ಸ್ ಆಫ್ ಫಂಡಮೆಂಟಲಿಸ್ಟು. ಇದರಲ್ಲಿ ನಾನು ನೀಟಾಗಿ ಈಸಿಯಾಗಿ ಒಂದು ವೆಬ್ಸೈಟ್ ಲಿಂಕ್ ನಾನು ಅಂದರೆ ನನ್ನ ಟಾರ್ಗೆಟ್ IAS ಕನ್ನಡ ಅಂತ ಏನು ವೆಬ್ಸೈಟ್ ಇದೆ, ಸೊ ಆ ಒಂದು ವೆಬ್ಸೈಟನ್ನು ಅಪ್ಲೋಡ್ ಮಾಡಿ ಅಂದರೆ ಪೋಸ್ಟ್ ಮಾಡಿರ್ತೀನಿ. ಸೊ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ಸಾಕು, ಇದನ್ನು ಓದೋ ಅವಶ್ಯಕತೆ ಇಲ್ಲ, ಸರಿನಾ. ಸೊ ಈಗ ನಾನು ಪಿ ಡಿ ಎಫ್ ಅಂತ ಆವಾಗಲಿಂದ ಬಡ್ಕೋತಾ ಇದ್ದೆ. ಸೊ ಆ PDF ಹೇಗಿದೆ, ಸೊ ನೋಟ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ನೋಡೋಣ ಬನ್ನಿ. ಓಕೆ ಗೈಸ್, ನಾನು ಹೇಳಿದ್ನಲ್ಲ PDF ಅಂತ ಇದೆ, PDF ರಾವ್ IAS ಅಂತ. ಸೊ ಅವರ ಒಂದು ಇನ್ಸ್ಟಿಟ್ಯೂಟ್ PDFಗಳು. ಸೊ ಇಲ್ಲಿ ನೋಡ್ಬೋದು ನೀವು, ಪ್ರೊಟೆಕ್ಷನ್ ಆಫ್ ಅ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳಿದೆ. ಸೊ ಅದ್ರ ಮೇಲೆ ಕ್ವಶನ್ ಕೇಳಿದ್ರೆ, ಸೊ ಇಲ್ಲಿ ನೋಡಿ, ಸುನಿಲ್ ಭಾದ್ರ ಮತ್ತು ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದಷ್ಟು ಕೇಸ್ಗಳಾಗಿತ್ತು. ಸೊ ಆ ಕೇಸ್ನ ಇಟ್ಕೊಂಡು ನೀವು ಈ ಒಂದು ರೈಟ್ ಟು ಲೈಫ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ರೈಟ್ ಟು ರೆಪ್ಯುಟೇಷನ್ ಅಂತ ಬಂದಾಗ ಇಲ್ಲಿ ಕೂಡ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಸೊ ಆ ಥರ ತುಂಬ ಅಂದರೆ ತುಂಬ ಇದೆ ನೋಡಿ. ರೈಟ್ ಟು ಲೈವ್ಲಿಹುಡ್ಡು, ರೈಟ್ ಟು ಲೀವ್, ರೈಟ್ ಟು ಡೈ ಅಂತ ಬಂದಾಗ ನೋಡಿ, ಸೊ ಅವಾಗ ಒಂದು ಕೇಸು ನೋಡಿ. ಈ ಥರ ಒಂದಷ್ಟು ಕೇಸ್ಗಳನ್ನ, ಸುಪ್ರೀಂ ಕೋರ್ಟ್ ಕೇಸಸ್ಗಳನ್ನ ಆಗಲೇ ನಾನು ಒಂದಷ್ಟು ಮೇನ್ಸ್ಗೆ ಬೇಕಾಗಿರುವಂಥ ಕೇಸ್ಗಳನ್ನ ನಾನು ಆಗಲೇ ತುಂಬ ಜನ ಕಳಿಸಿದ್ದೀನಿ, ಸುಪ್ರೀಂ ಕೋರ್ಟ್ ಕೇಸಸ್ PDFಗಳನ್ನ. ಅದ್ರ ಜೊತೆಗೆ ಇದು ಕೂಡ ಒಂದು. ಸೊ ಕಂಪ್ಲೀಟ್ ಆಗಿದೆ, 230 ಚಿಲ್ಲರೆ PDFಗಳಿದೆ. ಸೊ ನೋಡಿ, ನೆಕ್ಸ್ಟು ಡೆತ್ ಸೆಂಟೆನ್ಸು, ಬೇಸಿಕ್ ಆಫ್ ಡೆತ್ ಪೆನಾಲ್ಟಿ ಅಂದ್ರೇನು, ಸುಪ್ರೀಂ ಕೋರ್ಟ್ ಆ್ಯಂಡ್ ಡೆತ್ ಪೆನಾಲ್ಟಿ. ಸೊ ಎಲ್ಲದ್ರ ಬಗ್ಗೆ ಮೇನ್ಸ್ ಓರಿಯೆಂಟೆಡ್ PDF ಇದು, ಆಯಿತಾ. ಸೊ ಮನೇಕಾ ವರ್ಸಸ್ ಗಾಂಧಿ, ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದಕ್ಕಿಂತ ತುಂಬ ಚೆನ್ನಾಗಿರೋದು ಯಾವುದು ಗೊತ್ತಾ, ನಾನು ಹೇಳ್ತೀನಿ ರೀ, ಹೇಳ ಯಾವುದು ಅಂತ. ನಿಮ್ಮ ಆರ್ಟಿಕಲ್ 32 ನಾನು ಹೇಳ್ತೀನಿ ಯಾವುದು ಅಂತ, ಆಯಿತಾ. ನೋಡಿ ಇಲ್ಲಿ. ಸೊ ಈಗ ಹೇಬಿಯಸ್ ಕಾರ್ಪಸ್ ಅಂತ ಕೇಳ್ತಾನೆ. ಈಗ ನೋಡಿ, ರಿಟ್ಸ್ ಅಂತ ಬಂದಾಗ ನೋಡಿ, ಆರ್ಟಿಕಲ್ 32 35 ನಿಮಗೆ ಇಲ್ಲಿಂದ ಶುರು ಆಗುತ್ತೆ ರಿಟ್ಸು, ಆಯಿತಾ. ನೋಡಿ ರಿಟ್ಸು. ಸೊ ರಿಟ್ಸ್ ಬಗ್ಗೆ ಇಲ್ಲಿ ಹೇಬಿಯಸ್ ಕಾರ್ಪಸ್ ಇದೆ. ಸೊ ಅದ್ರ ಸ್ಕೋಪ್ ಬರೀಬೇಕು. ಅಕಸ್ಮಾತ್ ನಿಮಗೆ ಮೇನ್ಸಲ್ಲಿ ಹೇಬಿಯಸ್ ಕಾರ್ಪಸ್ ಕೇಳಿದ್ರೆ ನೀಟಾಗಿ ಇಷ್ಟೇ ಬರೀಬೇಕು, ಇದ್ರ ಬಿಟ್ಟು ಇನ್ನೇನು ಬರೀಬೇಡಿ ಗುರು. ಹೇಬಿಯಸ್ ಕಾರ್ಪಸ್ ಅಂತ ಕಾಣ್ತು ಅಂದರೆ ಬರೀರಿ. ಅಕಸ್ಮಾತ್ ಇದರ ಒಂದು ಕೇಸ್ ಸ್ಟಡಿ ಬರೀ ಅಂದರೆ ಹದಿಯಾ ಕೇಸ್ ಬರೀರಿ. ಸೊ ಕೇರಳದಲ್ಲಿ ಒಂದು ಲವ್ ಜಿಹಾದ್ 2016 ಆಗಿದ್ದಂತಹ ಒಂದು ಕೇಸ್ ಇದು, ಆಯಿತಾ. ಸೊ ಲವ್ ಜಿಹಾದ್ ಕೇಸ್ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಬಟ್ ಇದನ್ನು ಆದಷ್ಟು ಜಾಸ್ತಿ ಡೆಪ್ತಾಗಿ ಬರೆಯೋಕ್ಕೆ ಹೋಗಬೇಡಿ. ಜಸ್ಟ್ ಸಮ್ಮರೈಸ್ ಥರ ಬರೆದು ನೀವು ಹೇಳಬೇಕಾಗ್ತದೆ. ನೋಡಿ, ಇದರಲ್ಲಿ ಲವ್ ಜಿಹಾದ್, ಇದರಲ್ಲಿ ಒಂದು ಹುಡುಗಿ ಹದಿಯಾ ಅನ್ನೋಳು ಇಸ್ಲಾಮಿಕ್ ಕನ್ವರ್ಟ್ ಆಗಿ ಹೊರಟೋಗಿರ್ತಾಳೆ ಶಫೀನ್ ಜಹಾನ್ ಜೊತೆಗೆ, ಮುಸ್ಲಿಂ ಮ್ಯಾನು. ಸೊ ಇಸ್ಲಾಮಿಕ್ ಕನ್ವರ್ಟ್ ಆಗ್ತಾಳೆ. ಸೊ ಆಗ ಹೇಬಿಯಸ್ ಕಾರ್ಪಸ್ ಅಂತ ಒಂದು ರಿಟ್ನ ಇಶ್ಯೂ ಮಾಡಿ ಅವಳನ್ನ ಕೋರ್ಟ್ಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ, ಆಯಿತಾ. ಸೊ ಅದ್ರ ಬಗ್ಗೆ ಒಂದಷ್ಟು ಕೇಸ್ ಸ್ಟಡಿ ಇದೆ. ಸೊ ಈ ಥರ ನೀವು ಆನ್ಸರ್ ಬರಬೇಕಾಗ್ತದೆ. ನೋಡಿ, PDFಗಳು ಈ ಥರ ಇದೆ, ಆಯಿತಾ. ನೋಡಿ, ಸರ್ಶೋರಲ್ಲಿ ಅದಕ್ಕೊಂದಿದೆ ಸ್ಕೋಪ್ ಏನು. ಸೊ ಅದಕ್ಕೆ ನಾನು ಬೇಸಿಕ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ, ಅಷ್ಟು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನು. ಸೊ ಈ ಥರ ಪ್ರತಿಯೊಂದಕ್ಕೂ ಇದೆ. ನೆಕ್ಸ್ಟ್ ನೋಡಿ, DPSP. ಸೊ ಕಂಪ್ಲೀಟ್ ಮೇನ್ಸ್ ಓರಿಯೆಂಟೆಡ್ PDF ಆಗಿದೆ ಇದು, ಆಯಿತಾ. ಸೊ ಈ PDF ಬೇಕು ಅಂದರೆ ನೀವು ಬೈ ಮಾಡ್ಬೋದು. ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ನಿದೆ. ಸೊ ದಯವಿಟ್ಟು ಬೈ ಮಾಡಿ. ಯಾರು ಮೇನ್ಸ್ ಓದ್ತಾ ಇದ್ದರೆ, ಸರಿನಾ. ಮೈನ್ಸ್ ಓದ್ತಲ್ಲ, ಪ್ರಿಲಿಮ್ಸ್ ಆದರೆ ನಾರ್ಮಲ್ ನಿಮ್ಮ ಸಮ್ಮರ್ ಶೀಟ್ಗಳನ್ನ ತೊಗೊಳ್ಳಿ, ಆಯಿತಾ. ಸೊ ಅಕಸ್ಮಾತ್ ಮೇನ್ಸ್ ಓದ್ತಾ ಇದ್ದು ಅಂದರೆ ದಯವಿಟ್ಟು ತೊಗೊಳ್ಳಿ. ಸೊ ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು ಪಾಯಿಂಟ್ ಹೇಳಬೇಕು, ರಿಟ್ಸು. ಸೊ ಇದು ಕೂಡ ನಾನು ರಿಟ್ಸು ಅದೇ ಒಂದು PDF. ನಾನು ತುಂಬ ಸತಿ ಈ PDFಲ್ಲಿರೋ ಕಂಟೆಂಟು, ಈ PDFಲ್ಲಿರೋದು ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಆಯಿತಾ. ಸೊ ಯಾಕಂತಂದರೆ ತುಂಬ ಚೆನ್ನಾಗಿದೆ, ಆಯಿತಾ. ಎಕ್ಸ್ಟ್ರಾ ಏನಾದರೂ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಈ PDFಯಿಂದನೇ ಎತ್ಕೊಂಡು ಹೇಳೋದು, ಆಯಿತಾ. ನಾನು ಬೇರೆ ಕಡೆ ಏನೂ ಹೇಳೋಲ್ಲ. ಸೊ ಅದನ್ನೇ ಒಂದಷ್ಟು ಸಮ್ಮರೈಸ್ ಮಾಡಿ ನನ್ನ ವೆಬ್ಸೈಟ್ ಹಾಕಿದ್ದೀನಿ, ಆರ್ಟಿಕಲ್ 32 ರಿಟ್ಸ್ ಬಗ್ಗೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಒಂದು ಸತಿ ಹೋಗಿ. ಇಲ್ಲ ಅಂತಂದರೆ ನನ್ನ ವೆಬ್ಸೈಟ್ ಲಿಂಕ್ ಗೊತ್ತಾ ನನಗೆ, ಟಾರ್ಗೆಟ್ IAS ಕನ್ನಡ blogspot.com ಅಂತ ಹೊಡೆದ್ರೆ ಬರುತ್ತೆ. ನೋಡಿ, ಹೇಬಿಯಸ್ ಕಾರ್ಪಸ್ ಬಗ್ಗೆನ ಹದಿಯಾ ಕೇಸ್ನ ಇಟ್ಕೊಂಡು ನಾನು ಈಸಿಯಾಗಿ ಕೊಟ್ಟಿದ್ದೀನಿ ನೋಡಿ. ಸೊ ಅಲ್ಲಿ ಈ ಹದಿಯಾ ಕೇಸಲ್ಲಿ ಹೇಗೆ ಒಂದು ಹೇಬಿಯಸ್ ಕಾರ್ಪಸ್ನ ಹಾಕಿದ್ರು ಅಂತ. ಸೊ ನೆಕ್ಸ್ಟ್ ಮ್ಯಾಂಡಮಸ್ ಅಂತ ಬಂದಾಗ ಅಲ್ಲೂ ಕೂಡ ಒಂದಷ್ಟು ಈಸಿ ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ ನೋಡಿ. ಟ್ರಾಫಿಕ್ ಪೊಲೀಸ್ದು, ಸೊ ಅದ್ರ ಬಗ್ಗೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ಏನು ಅಂತ. ಅಕಸ್ಮಾತ್ PDF ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಬೈ ಲಿಂಕ್ ಟೆಲಿಗ್ರಾಮ್ ಅಂತ, ಅಲ್ಲಿ ಹೋಗಿ ನಂಗೆ ಮೆಸೇಜ್ ಹಾಕಿ, ನಿಮಗೆ ಈ PDF ಕಮ್ಮಿ ಬೆಲೆ ಸಿಗುತ್ತೆ, ಆಯಿತಾ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಏನು ಹೇಳಬೇಕು ಅಂದ್ಕೊಂಡಿದ್ದೆ, ವೀಡಿಯೋ ಕ್ಲಾಸಸ್. ಅಕಸ್ಮಾತ್ ನೀವೇನಾದರೂ UPSC ಓದ್ತಾ ಇದ್ದು ಇಂಗ್ಲೀಷಲ್ಲಿ ನನಗೆ ಇದು ಬೇಕು, ನನಗೆ ವೀಡಿಯೋ ಕ್ಲಾಸಸ್ಗಳು ಬೇಕು ಅಂದರೆ ಅದು ಕೂಡ ನಿಮಗೆ ಸಿಗ್ತದೆ, ಆಯಿತಾ. ಎಥಿಕ್ಸ್ ಕ್ಲಾಸು ಸಿಂಗಲಾಗಿ ಸಬ್ಜೆಕ್ಟ್ ಬೇಕು ಅಂದರೆ ಅದು ಕೂಡ ಸಿಗ್ತದೆ. CSAT ಕ್ಲಾಸ್ ಬೇಕು ಅಂದರೆ CSAT ಕ್ಲಾಸು ಕೂಡ ಸಿಗ್ತದೆ, ಆಯಿತಾ. ಸೊ ನಾನು CSAT ಕ್ಲಾಸ್ ಶುರು ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು CSAT ಕ್ಲಾಸ್ಗಳನ್ನ ತೊಗೋತೀನಿ ಅಂದರೆ ತೊಗೋಬೋದು. ಯಾವುದು ಗೊತ್ತಾ, ಅಮಿತ್ ಗಾರ್ಗ್ ಅಂತ, ಆಯಿತಾ. IAS ಸೇತು ಅನ್ನೋ ಒಂದು ಇನ್ಸ್ಟಿಟ್ಯೂಟ್ದು ವೀಡಿಯೋ ಕಂಪ್ಲೀಟಾಗಿ ಇದೆ, ಚೆನ್ನಾಗಿದೆ ಇಂಗ್ಲೀಷ್ದು. ಬೇಕಾದ್ರೆ ಒಂದು ಡೆಮೋ ಕ್ಲಾಸ್ಗಳು ಕಳಿಸ್ತೀನಿ.
ನೋಡಿ ಇಷ್ಟ ಆಯಿತು ಅಂದರೆ ಬೈ ಮಾಡಿ ಆಯಿತಾ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.